ದಸರಾ ಧೂಳು ಇಳಿಸ್ತಾ ಇದ್ದಾರೆ. ಆ್ಯಕ್ಚುಲಿ ನಾನೇ ಸೈಡ್ಗೆ ಹೋಗ್ಬಿಡ್ತೀನಿ. ಹೆಡ್ಲೈಟು ಆಟೋಗಳು ಇದು ದಸರಾ ಧೂಳು. ಈ ಕಡೆಗೆ ಬಂದರೆ ಇರಲಿ ಅಂತ ಊಟ ತೋರಿಸ್ಕೊಂಡು ನಿಂತವನೊಬ್ಬ. ಊಟ ಸಿಗಲ್ಲ ಅಂತ. ಶಿವರಾತ್ರಿ. ಓಕೆ ಮಾದಪ್ಪ. ಓಕೆ ಪ್ರಕಾಶ್ EA6050 ಅದೇನಕ್ಕೆ ತೋರಿಸ್ಕೊಂಡೋಗಿದ್ದು ಅಂದರೆ ವೆಯ್ಟ್ ಲಾಸ್ ಹೆಂಗಾಗುತ್ತೆ ಅಂತ. ವೆಯ್ಟ್ ಲಾಸ್ ಬಗ್ಗೆ ಅಂದರೆ ಊಟ ಸಿಗೋಲ್ಲ ಈಗ, ಖಂಡಿತ ಊಟ ಸಿಗೋದಿಲ್ಲ ರೋಡಲ್ಲಿ ಅಂದರೆ KR ಹಾಸ್ಪಿಟ್ಲ್ ಮುಂಭಾಗ ಅಲ್ಲಿ ಎಲ್ಲೂ ಊಟ ಸಿಗೋದಿಲ್ಲ ಅಂತ ಅರ್ಥ. ಅಂದರೆ ಯಾವ ದೇಹದ ಯಾವ ಭಾಗದಲ್ಲಿ ಇದು ಫ್ಯಾಟ್ ಕರ್ಗೋಗುತ್ತೆ ಅನ್ನೋದನ್ನು ಅವರು ತೋರಿಸೋದು. ಮತ್ತು ಮಂಡಿ ತೋರಿಸಿದ್ದೇನಕ್ಕೆ ಅಂದರೆ ಮ್ಯಾನ್ ಅಂದರೆ ರೋಕ್ ಪೊಸಿಷನ್ ವ್ಯಕ್ತಿಗಳು, ಅದರಲ್ಲೂ ಗಂಡಸರು. ಪುಟ್ಸ್ವಾಮಿ ಚರಣ ಕೆಲಸ ಮಾಡ್ತಾಯಿದ್ದಾರೆ, ಅದಕ್ಕೆ ಅದು ತೋರಿಸೋದು, ಮಂಡಿ ತೋರಿಸೋದು. ಪ್ರಕಾಶ್ ಸ್ಟೇಡಿಯಲ್ ಟೀಮ್ ತೋರಿಸಿದ್ರು ಅಂದರೆ ಪ್ರಕಾಶ ಅವನು ಚರಣಂಗೆ ರಿಲೇಟಿವ್ ಆಗಬೇಕು. ಅಂದರೆ ಅವ್ರು ಚರಣನ್ ತಾಯಿ ಇದ್ದಾರಲ್ಲ, ಅವರು ಬಂದೂರವರೇ. ಸೊ ಅವರೆಲ್ಲ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು, ಅವರೆಲ್ಲ ಕಸಿನ್ಗಳು. ಆ್ಯಕ್ಚುಲಿ ಶ್ರೀಮಂಗ್ ಕೊಡ್ಸಿರಲ್ಲ ಸ್ಲೀಪರು ಪಾಲಂಗಚ್ಚಿಗೆ. ಆ್ಯಕ್ಚುಲಿ ಇದು ಕವರ್ ಮಾಡೋಕ್ಕೆ ಹೋಗಲ್ಲ ಇನ್ಮೇಲಿಂದ. ಹೆಬ್ಬೆಲ್ದ ಕವರ್ ಮಾಡೋಕ್ಕೆ ಹೋಗಲ್ಲ. ಇದೆಲ್ಲ ಚಪ್ಪಲ್ಗಳು ತೋರಿಸೋದು ಇದೆಲ್ಲ ವೆರಿ ಕಾಮನ್. ಅದು ನನಗೂ ಹಿಡಿದು ಸಾಕಾಗ್ಬಿಡೋದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಂದು ದಿವಸ ಷಣ್ಮುಗಮ್ ಡೇ ಅಂತಲೇ ಒಂದು ಮೊಬೈಲಲ್ಲಿ ಸೇವ್ ಮಾಡಿದ್ದೀನಿ. ಬಸ್ ಎಷ್ಟು ಸ್ಪೀಡಲ್ಲಿ ಬರ್ತಾಯಿದೆ ನೋಡ್ಬೋದು. ಇದು 4945 F4945. ಇದು ಕಡಿಮೆ ಇತ್ತು. ಹೋಗೆ ಅಬ್ಬಾ 1658 KA57 ಗಾಡಿ. ಅದು 42 KA42. ಇದು ಹೊಗೆ ಇಲ್ಲ, ಇದು ಸ್ಪೀಡು ಇಲ್ಲ, ಇದು ಸ್ವಲ್ಪ ಆ್ಯಾವ್ರೇಜ್ ಸ್ಪೀಡ್. ಅದು ಹೆವಿ ಹೊಗೆ ಇತ್ತು. KA57 ಗಾಡಿ ಅದು. ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋ ವಿಷಯ ಏನಂದರೆ ಸ್ಪೀಡ್ ಬ್ರೇಕೇ ಹಾಕಿಲ್ಲ ಗುರು. ಹಂಪ್ಸ್ಗಳಾಕಿದ್ದಿದ್ರೆ ಅಟ್ಲೀಸ್ಟ್ ಅದಕ್ಕೋಸ್ಕರನಾದ್ರು ಸ್ಲೋ ಆಗಿ ಬರ್ತಾಯಿದ್ರು. ಡ್ಯಾಮ್ ಡೇಂಜರಸ್ ಜಾಗ ಇದು ಇಂಟೆನ್ಷನಲ್ಲಿ ಮಾಡಿದ್ದಾರೆ ಬಡ್ಡೆಗಳು. ತಿಕ್ಕಾಕೊಂಬು ಅದಕ್ಕೆ ಮಾಡಿರೋದಂಗೆ. ಹಳೆ ಬಡು ಉಳಿಸ್ಕೊಂಡಿರೋದು ನೋಡಿದ್ರೆ ಹೆರಿಟೇಜ್ ಏರಿಯಾ ನಾಗರಿಕರು ಇವರೆಲ್ಲ ಒಡೆಯರ್ ಸಮಾಜಕ್ಕೆ ಸೇರಿದವರು. ಅದಕ್ಕೆ ಇಷ್ಟೆಲ್ಲ ತಿಕ್ಕಾಕೊಂಬು. ಅದಕ್ಕೆ ನನ್ನ ಮೇಲೆ ಹಲ್ಲೆ ಮಾಡಿದ್ದು ಬೋಳಿ ಮಕ್ಕಳಲ್ಲಿ. ಸೂರ್ಯ ಹುಟ್ಟದೇ ಇದ್ರೂ ಪರವಾಗಿಲ್ಲ, ಶ್ರುತಾ ಬಳ್ಳಾಳ್ ಅಂಗಡಿ ಬಂದಲ್ಲಿ ನಾಟಕ ಇರಲೇಬೇಕು. Z1030 KA09Z JW9710 ಆ್ಯಕ್ಚುಲಿ ಒಡೆಯರ್ಸ್ ನೆಟ್ವರ್ಕು. ಇದು ಹೆಡ್ಲೈಟ್ ಆಲ್ ಮಾಡ್ತಾರೆ ಲೋಡಕ್ಕೆ ಬಾಲ್ JT2048 ಹಾರನ್. ಅಲ್ಲಿ ಯಾರೂ ಇಲ್ಲ, ಸುಪ್ತರ ಹಾರೋ ನೋಡ್ಕೊತಾ ಇದ್ದು ನಮ್ಮ ಮಂಡ್ಯದು. ಈ ಒಡೆಯಕ್ಲಿ ನಿಂತ್ಕೊಂಡು ಪೋಸ್ಟ್ ಕೊಡ್ತಾರೆ. ಫುಟ್ಪಾತ್ ಬ್ಲಾಕ್ ಮಾಡ್ಕೊಂಡಿದ್ದಿದ್ದು. ಆ್ಯಕ್ಚುಲಿ ನಾನೇ ಮೊಬೈಲ್ ಕವರ್ ಮಾಡ್ತಿರೋದು ನೋಡ್ಬಿಟ್ಟು ಹೋಗಿದ್ದು. ET 51 EY 9242 ರಾಂಗ್ ಬೈ. ಎರಡು ವೆಹಿಕಲ್ಗಳು ರಾಂಗ್ ಬೈ ಆ್ಯಕ್ಚುಲಿ. ಲೋಕ್ ಟೀ ಕುಡಿ ಅಂತ ಷಣ್ಮುಗಮ್ ಅಂಗಡಿಯಲ್ಲಿ ಟೀ ಕುಡಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ ಆ್ಯಕ್ಚುಲಿ. ಒಂದು ತೋರಿಸ್ತಾ ನೋಡ್ಬೇಕಿತ್ತು. ಇಲ್ಲೋದು ಅಬ್ಸರ್ವ್ ಮಾಡಬೇಕಾದ್ರೆ ಸಿಟಿ ಕಾರ್ಪೊರೇಷನ್ ಅನ್ನೋ ಬರಲಿಟ್ಟಿದೆ. ಸಿಟಿ ಕಾರ್ಪೊರೇಷನ್ ಬರಲಿಟ್ಟಿದೆ. ಆ್ಯಕ್ಚುಲಿ ಕವರ್ ಮಾಡಬೇಕಾಗಿತ್ತು ಹತ್ತಿರದಲ್ಲಿ. ನಾನು ಈ ಮುಂದುಗಡೆ ಇದ್ದವ್ರು ಕವರ್ ಮಾಡೋಕ್ಕೆ ಭರಾಟೆಯಲ್ಲಿ ಮುಂದಕ್ಕೆ ಬಂದ್ಬಿಟ್ಟು ಆ್ಯಕ್ಚುಲಿ ಅದು ಕವರ್ ಮಾಡಲಿಲ್ಲ.
ಕವರ್ ಆಗಿ ಆ ಕಡೆಯಿಂದ ಬರುವಾಗ ಅವ್ನು ಮುಖ ಕವರ್ ಆಗಿರ್ಲಿಕ್ಕಿಲ್ಲ ಅಲ್ಲಿ ಡಸ್ಟ್ ಮಾಡ್ತಾ ಇರೋದು ಧೂಳಾಗ್ತಾ ಇರೋದು ಅವಳು ಹೊಡಕಬಲ್ಲಿ. ಇದು ಒಂಥರ ಪುಕ್ಸಟ್ಟೆ ಪ್ರಚಾರ ಕೂಡ ಹೌದು, ಅಪೋಸಿಷನ್ ಕೂಡ ಹೌದು. ಮೈಸೂರು ತಿಂಡಿ ಇದು ಚಂದ ನೋಡೋಕೆ 2 ಕಣ್ಣು ಸಾಲ್ದು ಇವರು. ಏನು ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ, ಸಿಚುವೇಶನ್ ನೋಡ್ರೆ ನಿಮಗೆ ಅರ್ಥ ಆಗೋಗುತ್ತೆ. ಅರ್ಥೈಸಲೇಬೇಕಾಗಿಲ್ಲ. K5872 ತುಂಬ ತಾಳ್ಮೆಯಿಂದ ತಡ್ಕೊಂಡಿದ್ದವನು. ಇವ್ನು ಆ ಕಡೆಗೆ ಹೋಗ್ಬೇಕು ಈ ಕಡೆಗೆ ಹೋಗ್ಬೇಕು ಅವನಿಗೆ ಗೊತ್ತಿಲ್ಲ, ಗೊತ್ತಾಡ್ತವನೆ. ಯಾಕೆ ಅದರ ದಾರಿ ಯಾವ ಕಡೆಗೆ ಹೋಗ್ತೀನಿ ಅನ್ನೋದು ಅವನಿಗೆ ಗೊತ್ತಿಲ್ಲ. ಅದಕ್ಕೆ ಕಾಲು ಎಳ್ಕೊಂಡು ಹೋಗ್ತಾ ಇರೋದು. ಗಾಡಿ ನಂಬರ್ ಇಲ್ಲ, ಮುಖಗಳು ನೋಡ್ಕೊಬಿಟ್ರಪ್ಪ. 2 ಕಡೆನೂ ಗಾಡಿ ನಂಬರ್ ಇಲ್ಲ. ಅಂದರೆ ಎಳ್ಕೊಂಬರ್ತೀವಿ ಅಲ್ಲಿಗೆ ಅಂತ. ಇಲ್ಲಿ ಷಣ್ಮುಗಮ್ಮ ಅವ್ರದ್ದು ಅಂಗಡಿ ಇದೆಯಲ್ಲ ಟೀ ಸ್ಟಾಲ್, ಅಲ್ಲಿ ಕರ್ಕೊಬಂದು ಟೀ ಕುಡಿಸ್ತೀವಿ ಅಂತ ಅಂದರು. ಹೆಡ್ಲೈಟ್ ಆನ್ ಮಾಡ್ಕೊಂಡಿರೋದು ಇದೆಲ್ಲ. ಶ್ರುತಾ ಬಳ್ಳಾಳ್ W7973 55 K55. ಶ್ರುತಾ ಬಳ್ಳಾಳ್ ಮತ್ತು ಡಾಟರ್ ಅವರು SH ಲೇಖಾ ಅಂತ ಏನೋ ಬಂದಿದೆ ಗಾಡಿ ಮೇಲೆ. SH ನೆಟ್ವರ್ಕ್ ಅದು ಗಾಡಿ. SG ಹೆಡ್ಲೈಟ್ ಆನ್ ಮಾಡ್ಕೊಬರ್ತಾ ಇದ್ದಾರೆ. HB 7000 ಉಗುದ HB 7000. ಆ್ಯಕ್ಚುಲಿ ಕಾಲು ಅವನು ಎಳ್ಕೊಂಡು ಹೋಗ್ತಾ ಇದ್ದಾರೆ. ಅದು ಗುದ್ಲಿ ಆಳು ಮೊಳೆನ ಹಿಡ್ಕೊಂಡಿದ್ದಲ್ಲ ಪಿಕಾಸಿ, ಅದರಲ್ಲಿ ಟಚ್ ಮಾಡೋ ಐಡಿಯಾ ಇತ್ತು ಅವನು. ನಾನು ಸ್ಲೋ ಮಾಡಿದೆ ಆ್ಯಕ್ಚುಲಿ, ಅದಕ್ಕೆ ಅವನು ಮ್ಯಾಚ್ ಆಗಲಿಲ್ಲ. ಇಲ್ಲರ ಕರೆಕ್ಟಾಗಿ ಸಿಗಾಕೊಳ್ತಿದ್ದ. ಇದೆಲ್ಲ ಆರ್ಗನೈಸ್ಡ್ ಇದು. ಲೈಟ್ 10EH 5867. ಕಂದಮ್ಮನ ಮುಖ ನೋಡ್ಕೋಬೇಕು, ಗಾಡಿ ನಂಬರ್ ಇರೋಲ್ಲ ಅದಕ್ಕೆ. ಇವರು ಆರ್ಗನೈಸ್ ಇವರು. ನೋಡ್ಕೋಗು, ಬ್ಯಾಗಲ್ಲಿ ತಿಳ್ಕೋಗೋದು ನಮ್ಮಮ್ಮ. ಗಿಟ ಯಾರು ಕೊಡೋ ಸೀನ್ ಇಲ್ಲ ಖಂಡಿತ ಇವತ್ತು. ನಂಜಂಗೂ ಟ್ರೈನ್ ಆಗ್ತದೆ ಅಷ್ಟೇ. 9D9879 ಗಾಡಿ. ಪಾದಗಳು ತೋರಿಸ್ತಾ ಇದ್ದಾರೆ, ಹಿಂದೆ ಜಾಕಿ ಅಂತ ಬರ್ದಿದೆ. ಅವ್ನು ನಿಂತಿರೋ ಸ್ಟೈಲ್ ನೋಡಿ. ಆ್ಯಕ್ಚುಲಿ ಅವ್ನು ಕರೆಕ್ಟಾಗೇ ಇದ್ದ ಅಲ್ಲಿ, ಆ ಪಾಯಿಂಟಲ್ಲಿ ನಿಂತ್ಕೋಬೋದಾಗಿತ್ತು. ಇಂಟೆನ್ಷನಲ್ಲಿ ಬಂದಲ್ಲಿ ನಿಂತ್ಕೊಂಡಿದ್ದು. ತೇರು ಅಂತ ಬರ್ದಿದೆ ಗಾಡೀಲಿವೆ. ತೇರು ತೇರು. ಹೆಡ್ಲೈಟ್ ರೆಡ್ ಇದ್ದಾಗಲೇ ಅಲ್ಲಿವರೆಗೂ ಹೋಗಿದ್ರು ಅವರು. ಊಟ ಜಸ್ಟ್ ಮಿಸ್ ಗುರು. ಯಾರೋ ತಂದುಕೊಟ್ರು, ಊಟ ಜಸ್ಟ್ ಮಿಸ್ ಇದೆ. ಆರ್ಗನೈಸ್ಡ್ ಇದು. ಇವನೇ ಊಟ ಕೊಟ್ಟು ಬೃಹಸ್ಪತಿ. 3KY1497.
ಲೆವೆಲ್ EJ8490 ಇಲ್ಲಿವರೆಗೂ ಬಂದಿರೋದವ. ಯಾಕೆಲ್ಲ ಜಾತ್ರೆ ದೊಡ್ತಾರೆ ಇಂಥವ್ರ ಕಣ್ಣೆಲ್ಲ. ಸಿಕ್ಕಿದ್ದ ಅವನು ಜಡಿಯ ಕೈಲು ತಗೊಳಿಸ್ದ ಅವನು. ಕವರ್ ಆಗಿದೆ ಕ್ಲೀನಾಗಿ. ಕರಸ್ತಿದೆ ಮಗನಿಗೆ ತೀರ ಇಟ್ಕೊಂಡಲ್ಲ ಅವನು. ಮುಂದೆಯಿಂದ ಬಂದು ಬ್ರೇಕ್ ಪಕ್ಕ ಒತ್ತಿಸ್ಕೊಂಡು ಹೋಗ್ತಾನೆ. ಒತ್ತಿಸ್ಕೊಂಡಲ್ಲ ಗುದ್ಕೊಂಡು ಹೋಗ್ತಾನೆ. ಸಿಕ್ಕಾಕೊಬ್ಬರು ಬಂದು ಮಗನಿಗೆ. ಬೀಳುತ್ತೆ ಇದು ಐಸ್ ಕ್ರೀಮ್ ಕಂಪನಿ ಒಂದು ಫುಡ್ ಸೆಟಪ್ ಪ್ರಚಾರ. ಪ್ರಕಾಶ್ ಟೈಟಲ್ ಥೀಮ್ ಮತ್ತು ಚರಣ ಟೈಟಲ್ ಥೀಮ್ಗೆ ಅದಕ್ಕೆ ಕೇಸರಿ ಬರ್ಕೊಡ್ತಾವ ನನ್ನ ಫೇವ್ರೇಟ್. ಅದಕ್ಕೆ ನನ್ನ ಫೇವ್ರೇಟ್ ಊಟ ಕೊಡ್ತಾವನೆ, ತೋರಿಸ್ಕೊಂಡು ಹೋಗ್ತಾವನ ಅವನ್ನ. ಚೆಂದಾಗಿ ತಿಂದು ಸಾಕಾಗ್ಬಿಟ್ಟಿದ್ದೀನಿ ಬೆಳಿಗ್ಗೆಯಿಂದ. ಈಗ ಆಲ್ರೆಡಿ ಎಷ್ಟು 3 ಪ್ಲೇಟ್ ಹುಡುಗರ ತಿಂದಿದ್ದೀನಿ. ಮತ್ತು ದಸರಾ ಬಂದಲ್ಲೂ ಊಟ ಇತ್ತು, ಚೆನ್ನಾಗಿತ್ತು, ಅದು ಊಟ ಮಾಡಿದ್ದೀನಿ. ಊಟ ಫುಲ್ ರಶ್. ಇಲ್ಲಿ ಆ್ಯಕ್ಚುಲಿ 2 ನಂದಿನಿ ಫ್ಲೇವರ್ಡ್ ಮಿಲ್ಕ್ ಇದೆ. ಬರೀ ಓಪನ್ ಆಗಿದೆ ಅಷ್ಟೇ, ಯೂಸ್ ಆಗಿಲ್ಲ, ಕುಡಿದಿಲ್ಲ ಯಾರು. ಆದರೂ ಬರೀ ಓಪನ್ ಆಗಿದೆ ಅಷ್ಟೇ. 2 ಇದೆ, ಫುಲ್ ಇದೆ 2. ನಾನು ಎತ್ಕೊಂಡಿಲ್ಲ ಆ್ಯಕ್ಚುಲಿ. ಇಲ್ಲಿಬ್ಬರು ಬಡೇಕ್ಲೆ ಕೂತ್ಕೊಂಡಿದ್ದಾರಲ್ಲ, ಒಂದೇ ಸಲ ತುಪ್ಪುಕ್ಕದ ಉಗಿತಾನೆ ಅವರು ಒಂದೇ ಸಲ. JX3536 ವಿಕೆಟ್ ರೈಡರ್ TVS. ನಿಲ್ಲಿಸ್ಕೊಂಡು ನಿಂತಿದ್ದು ಸುಳೆ ಮಗ ಮುಂದೆ ಬರ್ತಾನೆ ಹೊಡ್ಕೊಂಡು ಹೋಗೋದಕ್ಕೆ. ಮತ್ತು ತಿನ್ನಕ್ಕೆ ಅವನು ಹೊಡ್ಕೊಂಡು ಹೋಗೋ ಪ್ರಯತ್ನ ಪಟ್ಟ. ಯಾವುದೋ ವೈ ಗಾಡಿ, ಇದು ಸುಜುಕಿ ಆಕ್ಸಿಸ್ ರಾಯಲ್ ಎನ್ಫೀಲ್ಡ್ 43S1248. A KA09A 4415 ಗಾಡಿ ಅದು. ಇದು ಅಷ್ಟೇ 04EC 8231. ಗಾಡಿ ಮೇಲೆ ರಾಜು ಅಂತ ಐತೆ, ಅದಕ್ಕೆ ಸಿದ್ದಪ್ಪಾಜಿ ಕೃಪೆ. ರಾಜು ಅಲ್ಲೊಬ್ಬ ಇಲ್ಲೊಂದು ಹುಡುಗ ಇದ್ದಾನೆ ರಾಜು ಥರ ನೋಡೋಕ್ಕೆ. ಈಗ ಅವ್ನಿಗೆ ಮಾತಾಡ್ಸ್ಬಿಟ್ಟು ಬಂದೆ ನಾನೇ, ಸುಮ್ಮನೆ ನಿಂತ್ಕೊಂಡಿದ್ದ, ಅದಕ್ಕೆ ತೋರಿಸ್ತಾ ಇರೋದು. ನನ್ನ ಕ್ಲಾಸ್ಮೇಟ್ ಅವ ರಾಜು ಇದ್ದಾನೆ. ಮುಖ ಕವರ್ ಆಗಿರುತ್ತೆ, ಗಾಡಿ ನಂಬರ್ ಎಲ್ಲ ಪೂರ್ತಿ ಸ್ಕ್ರ್ಯಾಚ್ ಆಗ್ಬಿಡೈತದು. ಅಲ್ಲಿ ಒಂದು ಹುಡುಗ ಇದ್ದಾನೆ, ಅವ್ನು ನೋಡೋಕ್ಕೆ ನಮ್ಮ ಕ್ಲಾಸ್ಮೇಟ್ ರಾಜು ಥರ ಇದ್ದಾನೆ. ರಾಜು ನಮ್ಮ ಕ್ಲಾಸ್ ಫ್ರೆಂಡು, ಬಂದೂರವನು, ಲಯನ್ಸ್ ಸ್ಕೂಲಲ್ಲಿ ಓದಿದ್ದು. ಆ್ಯಕ್ಚುಲಿ ಸಿದ್ದಪ್ಪಾಜಿ ಕೃಪ ಅಂದರೆ ಸಿದ್ದರಾಜ ಅವನು ಇಲ್ಲೊಬ್ಬ ನಮ್ಮ ತಾಯಿಯವರ ಕಸಿನ್ ಅವನು. ಅದು ವಿಭೂತಿ ಮಂಜೇಶ್ವರ ದೇವಸ್ಥಾನಕ್ಕೆ ಬರ್ತಾನೆ ಅವನು. ಸಿದ್ದರಾಜು CM ಇದ್ದಾರಲ್ಲಪ್ಪ ಸಿದ್ದರಾಮಯ್ಯ ನೆಟ್ವರ್ಗೆ ಬರೋದು. ಸೊ ಅದಕ್ಕೋಸ್ಕರ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ಅಂದರೆ ಸಿದ್ದರಾಜ ಕೈ ಆ ಗೌಡನಲ್ಲಿ ಕೆಲಸ ಮಾಡ್ತಾನೆ ಅವನು. ಆಮೇಲೆ ಒಡೆಯರ್ ಫ್ಯಾಮಿಲಿ, ರಾಜ ಕಮ್ಯುನಿಟಿ, ರಾಯಲ್ ಫ್ಯಾಮಿಲಿ ಕಮ್ಯುನಿಟಿ ಅಲ್ಲಿ ಕೆಲಸ ಮಾಡ್ತಾನೆ ಅಂತ
ಅಚ್ಚುತಬಳ್ಳಾಳಿಗೆ ಅದೇ ಹೇಳ್ತಾ ಇರ್ತೀವಿ. ಇದು ಆ್ಯಕ್ಚುಲಿ ಮುಸ್ಲಿಮ್ ಅವ್ರದ್ದು ಅಂಗಡಿ, ಅದಕ್ಕೋಸ್ಕರ ತೋರಿಸ್ತಾ ಇರೋದು. ತಮಿಳ್ನಾಡು ಗಾಡಿ ಅದು, ವೇಲವನ್ ಅಂತ ಏನೋ ಗಾಡಿ ಮೇಲಿದೆ. 18D1380 18D1380 ಗಾಡಿ ಅದು. ಅಥರ್ವ ಅದು ಆ್ಯಕ್ಚುಲಿ ಯಶ್ ಮಗನ ಹೆಸರಿರಬೇಕು, ನಾಟ್ ಶ್ಯೂರ್. ಹಾವಳಿ ಅಂತ ಏನೋ ಬರ್ದೋನೆ, ಹಾವಳಿ. ಅವ್ರ ಹೆಸರು ಹಾವಳಿ, ಅಡ್ಡ ಹೆಸರು ಇರಬೇಕು ಹಾವಳಿ ಅಂತ. ಹಾವಳಿ 57 ಅಥರ್ವ ಹಾವಳಿ. ಓ ಕರೆಕ್ಟು. ಅವ್ವ, ಓಕೆ. ಅವ್ವ ಅಂದರೆ ನಮ್ಮ ಅಜ್ಜಿ ಲಕ್ಷ್ಮಮ್ಮ ಅವರ ನೆಟ್ವರ್ಕ್ ಬರ್ತಾನೆ ಅಂತ. ಅವ್ವ ಅಥರ್ವ ಹಾವಳಿ. ಹಿಂದಿನ ಟೈಟಲ್ ತಿಂಗಳು ಇಂಪ್ಲಿಮೆಂಟೇಷನ್ ಮಾಡೋದು ಬರ್ತಾ ಇಟ್ಲು. ಮೇಲಿಂದ ಪುರಿ ಆಗ್ತಾ ಇರೋದು, ಪೂರಿ ಅದರ ಪುಟ್ಸಾಬಿ ರೀ ಅಂತ. ಪುಟ್ಸಾಬಿನ ನಮ್ಮಪ್ಪನ ಮತ್ತೆ ತಗೊಬತ್ತೀನಿ ಅಂತ ಕರ್ಕೊಬತ್ತೀನಿ ಅಂತ. ಆ್ಯಕ್ಚುಲಿ ಇವರು ಮಂಜುನಾಥ್, ಇದು ಯಾವ ಮಂಜುನಾಥ್ ಅಂದರೆ ಒಂದು ಹೆಸರು, ಅದು ದುರ್ಗಾ ಪರಮೇಶ್ವರ ದೇವಸ್ಥಾನ ಪಾರ್ಕಲ್ಲಿ ಇದೆಯಲ್ಲ, ಆ ಮಂಜುನಾಥ್ ಕೂಡ ನಮ್ಮ ತಂದೆ ಪುಟ್ಸ್ವಾಮಿಯವರ ಹೆಸರಲ್ಲೇ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ಇವನು ಅಷ್ಟೇ, ಈಗ ಷಣ್ಮುಗ ಹೆಸರು ಶುರು ಮಾಡ್ಕೊಂಡಿದ್ದಾರೆ. ನಾವು ಮಾಡ್ಕೊಂಡು ಸಾಯಿಲು ಅಲ್ಲಿ ನಡೀತಾ ಇರೋ ಕಥೆ ಏನು ಅಂದರೆ, ನಾನು ಮಲಗಿದ್ದೆ. ಸೊ ಒಂದು ತೆಂಗಿನಕಾಯಿ ಹಿಡಿಯೋ ಲೆಕ್ಕದಲ್ಲಿ ಹಿಡಿದಂಥ ಕಲ್ಲುಗಳನ್ನು ಅದ್ರ ಮೇಲೆ ಎತ್ತಾಕಿ ಸಿಕ್ಕಾಪಟ್ಟೆ ಸೌಂಡ್ ಮಾಡಿ ಈ ಪಕ್ಕ ಕೂತ್ಕೊಂಡವರು ಹೆರಿಟೇಜ್ ಹಿರಿಯ ನಾಗರಿಕರು ಮಾಮೂಲಿ ಅವರು ಅವಾಗ ತಿಂದ ಕೊಡ್ತಾರಲ್ಲ, ದೂರ ಕರ್ಕೊಂಡ್ಬಂದರು. ಸೊ ಅವರೇ ಕೂತ್ಕೊಂಡು ನೋಡ್ತಾ ಇದ್ದಾರೆ. ನಿಮ್ಮ ಸೌಂಡ್ ಆಗಲಿ ಅನ್ನೋ ಕಾರಣಕ್ಕೆ ಎತ್ತಾಗ್ತಾ ಇದ್ದೀವಿ ಅಂತ ಹೇಳ್ಬೇಕಂದ್ರೆ ಅವ್ರಿಗೂ ಯಾವುದೇ ಸಂಬಂಧ ಇರಲಿಲ್ಲ ಮೇಲ್ನೋಟಕ್ಕೆ. ಟೋಟಲ್ ಎಲ್ಲ ಆರ್ಗನ್ ಅಷ್ಟೇ. ತೆಂಗಿನಕಾಯಿ ಎಲ್ಲ ಸಿಕ್ಕಿರೋದು ಅವನಿಗೆ, ಅದನ್ನು ತೊಗೊಂಡು ಹಿಡಿತಾ ಇರೋದು. ಎಲ್ಲ ಪೂಜೆ ಗೀಜೆ ಮಾಡಿರ್ತಾರಲ್ಲ ಮನೆಯಲ್ಲಿ, ತೊಗೊಬಂದು ಒಳಗೆ ಸಿಗ್ತಾರೆ, ಅದನ್ನು ಎತ್ಕೊಂಡು ತೆಂಗಿನಕಾಯಿ ಹಿಡಿತಾ ಇರೋದು. ಅಥವಾ ಅಲ್ಲಿ ಪಕ್ಕದಲ್ಲಿ ತೋಟ ಇರುತ್ತೆ, ತೋಟದಲ್ಲೆಲ್ಲೋ ಬಿದ್ದಿರುತ್ತೆ, ಅಲ್ಲಿಂದ ಎತ್ಕೊಬಂದು. ಇವನು ಕಿರಣ ಟೈಟಲ್ ತಿಂದು ತೋರಿಸ್ತಾ ಇರೋದನ್ನು. ಬ್ರೋ 05KA77527. ಶಾಕ್ ಅಬ್ಸರ್ ಎಷ್ಟು ದರಿದ್ರವಾಗಿದೆ ಅಂದರೆ, ಸಣ್ಣ ಪಾಟ್ ಹಾಲ್ ಕೂಡ ಫೈಟ್ ಅಂತ ಹೊಡಿತಾ ಇತ್ತು. ಶಾಕ್ ಅಬ್ಸರ್ ಹೊಡಾಗಿದೆ ಗಾಡಿದು, ಎತ್ಕೊಂತ ಹತ್ತಿಸ್ಕೊಂಡಿದ್ದೆ ಸೋಳ ಮಗ. ಎಲ್ಲಿವರೆಗೆ ತಂದಿಟ್ಟಿದ್ದಾನೆ ಅಂದರೆ, ಕಾಲು ಹೇಳ್ಕೊಂಡು ಹೋಗ್ತಿರೋದು JY7582 ಕಾಲು ಹೇಳ್ಕೊಂಡು ಹೋಗ್ತಾ ಇರೋದು ಅವನು. ಆ್ಯಕ್ಚುಲಿ ಅದಕ್ಕಿಂತ ಮುಂಚೆ ನಾನು ಕ್ಯಾಮ್ರಾ ಆನ್ ಮಾಡೋಕ್ಕಿಂತ ಮುಂಚೆ ಒಬ್ಬ ಕ್ಯಾಕರ್ಸ್ ಉಗಿದ್ಬಿಟ್ಟು ಹೋಗ್ತಾನೆ. ಅವ್ನು ಉಗಿದ್ಬಿಟ್ಟು ಹೋದ ನಂತರ ಇವನು ಗಾಡಿ ನಿಲ್ಲಿಸೋದು. ಆ್ಯಕ್ಚುಲಿ ನಾನು ಇವನು ರಿಂಗ್ ರೋಡಲ್ಲಿ ನಿಲ್ಲಿಸ್ತಾನೆ ಅಂತ ಅಂದ್ಕೊಂಡೆ, ಇನ್ನೂ ಹಿಂದಕ್ಕೇ ಗಾಡಿ ನಿಲ್ಲಿಸ್ತಾನೆ ಅವನು. ಕಡಿಮೆ ಅಂದರೂ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಇದೆ ಗೊತ್ತಾ? ಅದು ರಿಂಗ್ ರೋಡ್ ಕಡಿಮೆ ಅಂದರೂ ಇಲ್ಲಿಂದ 1 ಕಿಲೋಮೀಟ್ರ್ ಮೇಲಿದೆ, ಕ್ಲೋಸ್ ಟು 2 ಕಿಲೋಮೀಟರ್ಸ್ ಇದೆ. ಪುನಃ ಇಲ್ಲಿಂದ ವಾಕ್ ಮಾಡ್ಕೊಂಡು ನಾನು ಡಸ್ಟ್ ಏರಿಯಾ ಎಲ್ಲನೂ ದಾಟ್ಕೊಂಡೇ ಹೋಗ್ಬೇಕು. ಅಲ್ಲಿವರೆಗೂ ಯಾರೂ ಲಿಫ್ಟ್ ಕೊಡೋದಿಲ್ಲ. ಸೊ ಡಸ್ಟ್ ಏರಿಯಾ ನಾನು ದಾಟಬೇಕು ಅಂದರೆ ಕಡಿಮೆ ಅಂದರೂ ಇಲ್ಲಿಂದ ಅಲ್ಲಿವರೆಗೂ 4 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿಂದ 2 ಅಲ್ಲಿವರೆಗೆ ಅರೌಂಡು. ಪುನಃ ಅಲ್ಲಿಂದ ಮುಂದಕ್ಕೆ 1.5-2 ಕಿಲೋಮೀಟ್ರ್, 3 ಕಿಲೋಮೀಟ್ರ್ ಅಂತ ಮಿನಿಮಮ್ ಅದೇ ಆಗುತ್ತೆ. 3 ಕಿಲೋಮೀಟರ್ಸ್ ವಾಕ್ ಮಾಡಲೇಬೇಕೀಗ, ಬೇರೆ ಆಪ್ಷನ್ನೇ ಇಲ್ಲ ನನಗೆ. ಅದರ ಹತ್ರ ತಗೊಳಕೋದ ಇವ್ರದ್ದು. ಅದಕ್ಕೆ ಹೇಳೋದು, ಬೈಯೋದು ನಾನು, ನನಗೆ ಸಹಾಯ ಮಾಡಿದವ್ರಿಗೂ ಬೈಯೋದು ಇದೇ ಕಾರಣಕ್ಕೋಸ್ಕರ. ಸಹಾಯ ಮಾಡ್ತಾರೆ, ಲಿಫ್ಟ್ ಕೊಡ್ತಾರೆ, ಅದರೆಲ್ಲ ಇಂಥದ್ದೇ ಬರೀ ಮಿಂಡ್ರಿಗೋ ಟಾಟಾಗಳು. ಕರೆಕ್ಟಾಗಿ ತಂದು ಯಾಮಾರ ಸರಿಯಾದ ಜಾಗದಲ್ಲಿ ಕೈ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ ಸುಳ ಮಕ್ಕಳು. 100 HB7100 ಆ್ಯಕ್ಚುಲಿ ಗಾಡಿ ಹೋಗ್ತಾ ಇದೆ ಅಲ್ಲಿ ಮುಂದೆ, ಸ್ಕೂಟ್ರು ವೈಟ್ ಲೈನಲ್ಲಿ ಹೋಗ್ತಾ ಇದೆ. ಲೇಡಿ ಹಿಂದ್ಗಡೆ ಕುತ್ಕೊಂಡಿಲ್ಲ, ಯಾವಳು ಸೋಳೆ ಮಗಳು, ಕಾಲು ತೆಗೆಸ್ಕೊಂಡವಳು ಅವಳು ಅಮ್ಮನ ತುಲ್ನಾಕೆ. ಎಲ್ಲಿ ರೋಡಲ್ಲಿ ಹೋಗ್ತಾಯಿದ್ದೀನಿ, ವೈಟ್ ಲೈನ್ ಇನ್ನೂ ಒಳಗಡೆಗೆ ಹೋಗ್ತಾಯಿದ್ದೀನಿ, ಕಾಲು ತೆಗೆಸ್ಕೊಂಡು ಹೋಗೋದು. ದಾರಿ ಹೋಗ್ತಾಗ ಹುಚ್ಚೋಯ್ತಾವ ನಾವು ನಮ್ಮದು ತುಲ್ನಾಕೆ ಹಿಡ್ದು ಹಸುವಿಂದ ಹೋಯ್ತಾ ನಿಂತಿರೋದು ಅವನು ಕಟ್ಬೇಕಂತ.
ತುಳ್ನೆ ತೋರಿಸ್ಕೊಂಡು ನಮ್ಮ ತುಳ್ನಕ್ಕೆ ಏನಕ್ಕೆ ಹಂಗೆ ಮಾಡ್ತಿರೋದು ಅಂದರೆ ಚಾಮುಂಡಿ ಬೆಟ್ಟಕ್ಕೆ ಬರಲಿ ಅಂತ ದಾರಿ ಹೋಗೋ ಹಸು ಹತ್ರನೇ ಹೋಗ್ಕೊಂಡು ಹೋಯ್ತಿರೋದು ಏನಕ್ಕೆ ಅಂದರೆ ಕೃಷ್ಣನ ಬಾಲಂಗೋಚಿ ದಾರಿಯಲ್ಲಿ ನಡ ರಸ್ತೆಯಲ್ಲಿ ಕೈ ಬಿಟ್ಟ ಅದಕ್ಕೆ ಅಂತ ದಾರಿ ಹೋಗ್ತಾ ಒಟ್ಟಲ್ಲಿ ದಾರಿ ದಸರಾ ದಾರಿ ಗುರು ಪ್ರಕಾಶ್ ಸ್ಟೇಡಿಯಲ್ಲಿ ತಿಮ್ಮೋದು ದಾರಿ ಹೋಗ್ತಿರೋದು. ಆ್ಯಕ್ಚುಲಿ ಮುಂಚೆನೇ ಒಂದು ಲಾರಿ ಹೋಯ್ತು. ಆ್ಯಕ್ಚುಲಿ 12 ವೀಲರ್ ಲಾರಿ ಇರಬೇಕು, ಅದು ಹೆವಿ ಕ್ಲೋಸಪ್ಪಲ್ಲಿ ಹೋಯ್ತು, ಹೆವಿ ಕ್ಲೋಸು. ಅದು ತೆಗಿಯೋಕ್ಕೆ ಮುಂಚೆ ಅದು ಹೊಟ್ಟಾಯ್ತು. ಗಾಡಿ ನಂಬರ್ ಕೂಡ ನೋಡಲಿಲ್ಲ ನಾನು, ಇದಾಗಿತ್ತು ಕಾಣಿಲ್ಲ, ನಂಬರ್ ಕೂಡ ಸರಿಯಾಗಿ ಸಾಲನ್ನ ಕಾಣಲಿಲ್ಲ. ಅಂದರೆ ಹೈಡ್ ಮಾಡಿರ್ತಾರೆ, ಅಂದರೆ ಏನು ಹೇಳೋದು JR 6330 11 EJ 9400 EA 6843. EZ 5751 A11 ಅದು. ಅಲ್ಲೇನು ಹೇಳ್ಕೊಂಡೋಗಿದ್ದು ಅಂದರೆ ಎಲ್ಲಿ ನಿಮಗೆ ಫುಟ್ ರೆಸ್ಟ್ ಸಿಗುತ್ತೆ ಅಂತ. ಫುಟ್ ರೆಸ್ಟ್ ಅಂದರೆ ವಾಕ್ JX 7436 KA09 ಅದು ಓಲಾ. ಆ ಎಮನ್ ಸೀರೆ ಹೊಡ್ಕೊಂಡೋಯ್ತು. ಆ್ಯಕ್ಚುಲಿ ಇದೊಂದು ಗಾಡಿ ನಂಬರ್ ಓದೋಕ್ಕಾಗಿಲ್ಲ, ಕ್ಯಾಮ್ರಾದಲ್ಲಿ ಸಿಕ್ಕಿದ್ರೆ ತಿಗದ ಮೇಲೆ ಓದಿಬೇಕು ಬೋಳಿ ಮಗನಿಗೆ. ಅದು ಚರಣ್ ಟೈಟಲ್ ಅದು ಎಳ್ಕೊಂಡು ಹೋಗ್ತೀವಿ ಅಂತ. ಈ ಕಾರಣಗಳಿಗೂ ಇಂಥ ಕಾರಣಗಳಿಗೋಸ್ಕರನೇ ಅವರು ನಡ ರಸ್ತೆಯಲ್ಲಿ ಕೈ ಬಿಟ್ಟು ಹೋಗೋದು. ಡಿಸಿಗಳ ಮಕ್ಕಳು ಹತ್ತಿಸ್ಕೊಳ್ತಾರಲ್ಲ ಗಾಡಿ, ನನ್ನನ್ನು ಇಂಥ ಜಾಗಗಳಿಗೆ ಕರ್ಕೊಬಂದು ಬಿಡೋದೇ ಈ ಕಾರಣಕ್ಕೆ. ಎಲ್ಲ ಆರ್ಗನೈಸ್ ಆಗಿರುತ್ತೆ. ಒಂಥರ ಚಕ್ರವ್ಯೂಹದೊಳಗೆ ತೊಗೊಂಡೋಗಿ ಬಿಟ್ಟು ಬಂದಂಗೆ ಇದು. ಪುರುಷೋತ್ತಮ ತಮಿಳ್ನಾಡು 75F1112 ಕೂಲ್ ಕಿಂಗ್ ಅಂತ. ಆ್ಯಕ್ಚುಲಿ ತಮಿಳ್ನಾಡು ಗಾಡಿಗಳಿಗೆ ಆಲ್ರೆಡಿ ನಂಜನಗೂಡಿನ ಡೆಲಿವರಿ ಬರೋವರೆಗೆ ಸುಮಾರು ಗಾಡಿಗಳು ಟಕ್ಕರ್ ಕೊಟ್ಟಿದ್ದವು. ನಾನು ಸರಿಯಾಗಿ ರೆಕಾರ್ಡ್ ಮಾಡೋಕ್ಕೆ ಹೋಗಿಲ್ಲ ಯಾವುದೂ. ಇದೊಂದು ಗಾಡಿ ತಿರುಗಿ ನೋಡಿದ ತಕ್ಷಣ ಭಯ ಹುಡ್ಕೋಬೇಕು, 6 ರೇಂಜಿಗೆ ಪಕ್ಕ ಬಂದು ಹೋಯ್ತದು. EF 1476 KA09 11W 8015. ಅವರೋ ನೋಡ್ಕೊಂಡು ಸಾಯ್ತಿರೋನು ಯಾರೋ ನೋಡೋದ. ನಂಬರ್ ಪ್ಲೇಟ್ ಇಲ್ಲ ಆ ಥರ ಗಾಡಿಗೆ. ಯಾವಾಗ ನಂಬರ್ ಗಾಡಿ ಯಾರೋ ನೋಡ್ಕೊಂಡು ಸಾಯ್ತಾನೆ ಬಿಡು. ಅವೆಲ್ಲ ಇವನೇ AA 5383 KA32 N2337 ಅವನು ನೋಡ್ಕೊಂಡು ಸಾಯ್ತಾರೆ. ಅವನು ಅಡ್ವೆಂಚರು ಅವನು ಹೊಡೆದ ಅಂದ್ಕೊಳ್ತೀನಿ. ಥಾರ್ ಇದು ನೋಡಿದ್ರೆ ಹುಚ್ಚೋಗಿ ಕೊಡಬೇಕು. 11 N2435 6 ರೇಂಜಲ್ಲಿ ಕ್ಲೋಸಪ್ಪಲ್ಲಿ ಹೋಯ್ತಾ ಇರ್ತಾರೆ. JE 3715 ನಿಮ್ಮಮ್ಮನ ತುಲ್ಲು. ನಂಬರ್ 1 ತೋರಿಸ್ತಾ ಸುಳ ಮಗ, ಅದಕ್ಕೆ ಹೋಗಿದ್ದಿಂದ ಅವನಿಗೆ. ಕೀರ್ತನ ಈ ಕಾರ್ 2-3 ಸರಿ ನನ್ನ ಕಣ್ಣು ಕಾಣಿಸ್ಕೊಳ್ತಾ ಇದೆ. 45M 4015 ಯಾಗೋ ಇದೇ ಇದು. JB 5652 JB 5652 ಅದು. ಯಾರು ನೋಡ್ಕೊಂಡು ಸಾಯ್ತಾ ಇದೀವಿ ನೀನು. EF 7748 ಯಾರೋ ನೋಡ್ಕೊಂಡು ಸಾಯ್ತಿದ್ದೆ ಅವನ. ಈ ರೋಡಿಂದ ಕೆಳಗೋಗೋದು ಕೆಳಗಡೆನೂ ಹೋಗೋ ಬಿಡೋದಿಲ್ಲ. ಆ ರೇಂಜಲ್ಲಿ ಯಾರೋ ನೋಡಿತಾ ಇರೋದು. ಇದೆಲ್ಲ ಗಾಡಿ ನಂಬರ್ ಲಾಕ್ ಆಗಿರುತ್ತೆ ಅಂದ್ಕೊಳ್ಳಿ, ರೆಕಾರ್ಡ್ ಆಗಿರುತ್ತೆ ಬಿಡಿ. ಇದಂತೂ ರೆಕಾರ್ಡ್ ಮಾಡಲೇಬೇಕು. KA09 ME 6880 XL6 ಇದು ಆ್ಯಕ್ಚುಲಿ ನಾನು ರೋಡಿಂದ ಕೆಳಗೆ ಹೋಗ್ತಾ ಇದ್ದೀನಿ ಅವರು. ಇಲ್ಲಿ ಹೋಗೋಕ್ಕೂ ಬಿಡ್ತಾ ಇಲ್ಲ, ಇಲ್ಲೂ ಅವರ ನೋಡ್ಕೊಂಡು ಸಾಯ್ತಾ ಇರೋದು. ತಿಗ ಮುಚ್ಕೊಂಡು ಹೋಗ್ಬೇಕಿತ್ತಲ್ವ, ಅವಾಗ ನಿಲ್ಸ್ಕೊಂಡಿದ್ದಾಯಿತು. ಮತ್ತೆ ಸೆಕೆಂಡ್ ಟೈಮ್ ಬರೋದು ಹೋಗೋನಿದ್ರು ಆಗಲೇ ಹೋಗ್ಬೇಕಿತ್ತಲ್ಲ ಮುಂದಕ್ಕೆ, ನಿಲ್ಲಿಸ್ಕೊಂಡಿದ್ದು ಮತ್ತೆ ಬರ್ತಾ ಇರೋದು. ಇವರೆಲ್ಲ ಸುಮ್ಮನೆ ವೇಸ್ಟು.
ಸಂಬಳ ವೇಸ್ಟ್ ಗುರು, ನಿಜ ಹೇಳ್ತೀನಿ. ಸಂಬಳ ವೇಸ್ಟ್ ಡಿಪಾರ್ಟ್ಮೆಂಟ್ಗೆ. ಪೊಲೀಸ್ ಡಿಪಾರ್ಟ್ಮೆಂಟೇ ವೇಸ್ಟು, ಅದರಲ್ಲೂ ಇವ್ರುಗಳಿಗಂತೂ ಇದ್ದಿದ್ದು ಸಂಬಳನೇ ವೇಸ್ಟು. ನಿಜ ಹೇಳ್ಬೇಕಂದ್ರೆ ಅವರು ಅಸಹಾಯಕರು. ಹಾಗಾದ ಮಾತ್ರಕ್ಕೆ ಏನು ಮಾಡೋಕ್ಕಾಗೋದೇ ಇಲ್ಲ ಅಂತೇನಿಲ್ಲ, ಮಾಡಬಹುದು. ಅವ್ರ ಶಕ್ತಿ ಮೀರಿ ಹೋಗೋಂಥದ್ದನ್ನು ಬಿಟ್ಬಿಡ್ಬೋದು. ಯಾರೋ ಒಬ್ಬ ಇನ್ಫ್ಲೂಯೆನ್ಸ್ ಮಾಡಿಸ್ತಾರೆ ಅನ್ನೋ ಕಾರಣಕ್ಕೆ ಎಲ್ಲರೂ ಯಾರಿಗೂ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಆರಾಮಾಗಿ ಬಿಟ್ಬಿಡ್ತಾರೆ ಎಲ್ಲರೂ ಕೊಳ್ಳೆ ಹೊಡ್ಕೊಂಡೋಗಿ ಅಂತ. ಎಷ್ಟು ಎಫರ್ಟ್ ಆಗುತ್ತೆ ಅಷ್ಟು ಎಫರ್ಟ್ ಆಗಿ ಕೆಲಸ ಮಾಡಬೇಕು. ಎಷ್ಟೊಂದು ಜನ ತಪ್ಪಿಸ್ಕೊಳ್ತಾರೆ ಕಾನೂನು ಸುವ್ಯವಸ್ಥೆಗಳಿಂದ, ಲಾ ಆರ್ಡರಿಂದನೂ ತಪ್ಪಿಸ್ಕೊಳ್ತಾರೆ. ದುಡ್ಡಿಟ್ಟಿರ್ತಾರೆ, ಇನ್ಫ್ಲೂಯೆನ್ಸ್ ಮಾಡ್ತಾರೆ. A82 55 KA55 ಆ್ಯಕ್ಚುಲಿ ರೆಡ್ ಲೈಟ್ ಇದೆ, ಅದು ಯೂ ಟರ್ನ್ ಮಾಡ್ಕೊಳ್ತೀನಿ ಅನ್ನೋ ಕಾರಣಕ್ಕೆ ಹಂಗೆ ಹೋದ, ಆದರೆ ಅವನು ಸಿಕ್ಕಾಪಟ್ಟೆ ಕ್ಲೋಸ್ ಅಪ್ ಅಲ್ಲ. ಕಾಲ ಸ್ವೀಟು ಎಷ್ಟು ನೋಡ್ರಪ್ಪ, ಇದಕ್ಕೆ ಈ ಕಾರಣಕ್ಕೆ ಅವ್ನು ಇಸ್ಕೊಳ ಮಗ ಇಳಿಸೋಗಿದ್ದು. ಕೇಳಂಗೆ ಇಲ್ಲ, ಇವ್ರುಗಳೆಲ್ಲ ಫುಲ್ ಧೂಳು ಇಳಿಸ್ಕೊಂಡು ಹೋಗ್ತಾರೆ. ನರಕ ಅಂದರೆ ಇದೆ, ಆ ಪಾಯಿಂಟಿಂದ ಅಲ್ಲಿವರೆಗೆ ಹೋಗೋದು. ಉತ್ನಳ್ಳಿ ಮರ ಮುಂದೆ ರೋಡ್ ಬರುತ್ತಲ್ಲ ಅಲ್ಲಿವರೆಗೆ, ಇದರಿಂದ ಹಿಡಿದು ಅದು RMC ಸ್ಟಾರ್ಟ್ ಆಗುತ್ತಲ್ಲ ಕಾಂಪೌಂಡು, RMC ಕಾಂಪೌಂಡ್ ಸ್ಟಾರ್ಟ್ ಆಗುತ್ತಲ್ಲ ಅಲ್ಲಿಂದ ಹಿಡಿದು ಇದಕ್ಕೆ ಹೋಗೋದು. ಅದು ಉತ್ನಳ್ಳಿ ಮರ ಮುಂದೆ ರೋಡ್ಗೆ ಕ್ರಾಸ್ ಆಗುತ್ತಲ್ಲ ಅಲ್ಲಿವರೆಗೆ, ಅಲ್ಲಿಂದ ಅಲ್ಲಿವರೆಗೂ RMC. ಆ್ಯಕ್ಚುಲಿ ಇಲ್ಲಿಂದ ಅಲ್ಲಿವರೆಗೆ RMC ಕಾಂಪೌಂಡ್ ಇರೋದು. RMC ಮುಂದೆ ಪಾಸ್ ಆಗೋದಿದೆಯಲ್ಲ, ನಿಜವಾಗ್ಲೂ ದೊಡ್ಡ ನರಕ, ದೊಡ್ಡ ಚಾಲೆಂಜಿಂಗ್ ವಿಷಯ ಅದು. ಹೆವಿ ಡಸ್ಟ್, ಹೆವಿ ಟ್ರಾಫಿಕ್, ಹೆವಿ ಧೂಳು, ಹೊಗೆ. ಅದು ಅಲ್ಲದೆ ಜೊತೆಗೆ ಹೊಗೆಗಳು ಬೇರೆ. ಹೊಗೆಗಳು ಏನಕ್ಕೆ ಅಂದರೆ ಇದು ಲಗೇಜ್ ವೆಹಿಕಲ್ಗಳು ಜಾಸ್ತಿ ಓಡಾಡ್ತವೆ ಇಲ್ಲಿ, ಡೀಸೆಲ್ ಹಾಕ್ಕೊಂಡು ಓಡಾಡ್ತವೆ, ಡೀಸೆಲ್ ವೆಹಿಕಲ್ಗಳು ಹೆವಿ ಹೊಗೆ ಬರುತ್ತೆ. ಇಲ್ಲಿ ನೋಡಿ ಹೊಗೆ ಯಾವ ಮಟ್ಟಿಗೆ ಗೊತ್ತೈತೆ ಯಾವುದೇ ಗಾಡೀಲಿ ಇದೆ. ಬಸ್ ಒಳಗೆ ಕೂತಿರೋರ್ಗೂ ಹೊಗೆ ಹೋಗ್ತಾ ಇದ್ದದು, ಆ ರೇಂಜ್ಗೆ ಹೊಗೆ ಬಿಡ್ತಾ ಇದ್ದದು, ನಿಂತಿರೋ ಗಾಡಿಗೆ ಹೊಗೆ ಬಿಡ್ತಾ ಇರೋದು. ಹೆವಿ ಹೊಗೆ ಬಿಡ್ತಾ ಇದ್ದದು. ಅದು ಕ್ಯಾಮ್ರಾದಲ್ಲಿ ಕಾಣೋದಿಲ್ಲ, ಯಾಕೆಂದರೆ ಮಧ್ಯೆ ಪಟ್ಟೆ ಇದೆಯಲ್ಲ, ಡಿಸ್ಟ್ರಿಬ್ಯೂಷನ್ ಆಗೋಗುತ್ತದೆ ಅಕ್ಕಿ ಕಡೆ. ಆರ್ಮಿ ಸ್ಮೆಲ್ SML. ಯಾಕೆ ಗಾಡಿ ತೋರಿಸ್ತಾರೆ SML ಅಂದರೆ ಸ್ವರಾಜ್ ಮಜ್ದಾ ಲಿಮಿಟೆಡ್ ಯಾಕೆ ತೋರಿಸ್ತಾರೆ ಅಂದರೆ, SML ಅಂದರೆ ಸ್ಮೆಲ್, ಕೂರಿಸೋದಿದ್ರೆ ಸ್ಮೆಲ್ ಆಗುತ್ತೆ. ಅಂದರೆ ವಾಸನೆ ಹೊಡಿ ಯಾವಾಗ ಮಾಡ್ತೀವಿ ಅಂತ. ಈಗ ನಡ್ಕೊಂಡು ಹೋಗ್ತೀನಲ್ವಾ, ಸೊ ನಡ್ಕೊಂಡು ಹೋದಾಗ ಏನಾಗುತ್ತೆ, ಬೆವರು ಬರುತ್ತೆ, ಸ್ವೆಟ್ ಬರುತ್ತೆ. ಸ್ವೆಟ್ ಬಂದಾಗ ಈಸಿಯಾಗಿ ಡಸ್ಟ್ ಮತ್ತು ಹೊಗೆ ಇದೆಲ್ಲ ಕಚ್ಕೊಳ್ಳುತ್ತೆ. ನಿಜ ಹೇಳ್ಬೇಕಂದ್ರೆ ಈ ವಿಡಿಯೋ ಜೊತೆ ಒಂದು ನಿನ್ನೆ ಕಿವಿ ಕೈ ಹಾಕಿ ಕಡಿತಾಯಿತ್ತು ಸಿಕ್ಕಾಬಟ್ಟೆ. ಕಿವಿ ಕೈ ಹಾಕಿ ಬೆರಳಲ್ಲಿ ಏನಾರು ಇರ್ಬೋದಾ ಅಂದ್ಬಿಟ್ಟು ಚೆಕ್ ಮಾಡಿ ತೆಗೆದೆ, ಈಚೆಗೆ ಎಷ್ಟು ಕೊಳೆ ಬತ್ತು ಅದನ್ನು ತೆಗೆದೆ. ಆ್ಯಕ್ಚುಲಿ ಫೋಟೋ ಹೊಡೆದಿಟ್ಟಿದ್ದೀನಿ, ಅಪ್ಲೋಡ್ ಮಾಡ್ತೀನಿ, ಅದನ್ನು ಖಂಡಿತ ಅಪ್ಲೋಡ್ ಮಾಡ್ತೀನಿ, ಗೊತ್ತಾಗುತ್ತೆ. ಅದು ಆ್ಯಕ್ಚುಲಿ 2 ಡೇಸಲ್ಲಿ ಡೆಪಾಸಿಟ್ ಆಗಿರೋದು, ಜಸ್ಟ್ 2 ಡೇಸ್. ಯಾಕೆಂದರೆ 2 ಡೇಸ್ ಬ್ಯಾಕ್ ಬಟ್ಟೆ ಪಿನ್ ತೊಗೊಂಡು ನಾನು ತೆಗೆದಿದ್ದೆ, ಕೊಳೆ ಎಲ್ಲನೂ ತೆಗೆದಿದ್ದೆ. ಅಲ್ಲೊಂದು ಡಸ್ಟ್ ಹೋಗ್ತಾ ಇರೋದು 108582. ಅದು ಹೆವಿ ಧೂಳು ಎಳ್ಸ್ಕೊಂಡು ಹೋಗಿದ್ದು ಗಾಡಿ. ಇದರೆಲ್ಲ ಅಪ್ಪನ ಗುಟ್ಟು ಆಟಗಳು ಆಡಲ್ಲ ಅವರು, ಬೇಕಂತಾನೆ ರೋಡಿಂದ ಆಚೆ ಹೋಗೋದು. ಇಲ್ಲ ಒಡೆಯರ್ ಕಡೆಯವರು. JH 6054 ರಾಂಗ್ ವೇ ಇದೆಲ್ಲ. ಒಡೆಯರ್ ರಾಂಗ್ ವೇ, ಒಡೆಯರ್ ಹೌಸ್ ಆಫ್ ವಿಂಡ್ಸರ್, ಇವ್ರದ್ದು ರಾಂಗ್ ರೂಟಲ್ಲಿ ಬರೋದು ಇವರೆಲ್ಲ. KA 45A 2542 ಅದು ಮಹೇಂದ್ರ. ಬಂದು ಚಕ್ಕಂತ ಮುಂದೆ ಪಾಸಾಗಿದ್ದು ಅಲ್ಲದೆ ಡಸ್ಟ್ ಎಳಿಸ್ಕೊಂಡು ಹೋಗ್ತಾನೆ. ಇದು ಅಭಯ ಅಲ್ಲ, ಅಭಯ ಥರದ್ದು. ಯಾವುದೋ ಪ್ರೈವೇಟ್ದಿದೆ, ಸಿಟಿ ಕಾರ್ಪೊರೇಷನ್ದಲ್ಲ, ಅಭಯ ಥರದ್ದು. ಹೆದರ್ಕೊಳ್ಳೋದಿಲ್ಲ ಅಂತ ಫಿಯರ್ಲೆಸ್ ಆಟಿಟ್ಯೂಡ್ ಇರೋದು. ಯಾರ್ದೋ ಅಂಗಡಿ ಇದು, ಶ್ರೀ ಗುರು ರಾಘವೇಂದ್ರ ಟಿಫಾನಿಸ್. ಇಲ್ಲಿ ಯಾವುದೋ ಸಾಬ್ರದ 20 ರೂಪಾಯಿ ತೊಗೊಂಡು ಚಿಕ್ಕ ಪರೋಟ ಕೊಟ್ಟಿದ್ರು ಗುರು, ಎತ್ಬಿಟ್ರೆ ಅಂಗಡಿ.
ಯಾವ ರಾಕ್ಷಸನಿಗೂ ನಗ್ತಾವಳ ಕೆಕ್ಕೆ ಅಂತ ಇಲ್ಲಿವರೆಗೆ ಸಿಗ್ತೈತೆ ಯೂನಿಫಾರ್ಮ್ ಅಂತ ಅವನು ಬೇಕಂತ ಮಾಡಿದ್ದದು ಆ್ಯಕ್ಚುಲಿ ಪುಕ್ಸಟ ಪ್ರಚಾರಕ್ಕೆ. ಅಲ್ಲಿ ಪಕ್ಕದ ಅಂಗಡಿಯಲ್ಲಿ ಒಂದು ಮುಸ್ಲಿಮ್ ಅವನು ಸರಿ ಇಲ್ಲೇ ನನಗೆ ಜೋಬಲ್ಲಿ ಮೈಸೂರಿಂದ ಇಲ್ಲಿ ಹೊರಟ್ನಲ್ಲ ಕರೆಕ್ಟಾಗಿ 50 ರೂಪಾಯಿ ಕೊಟ್ಟ. ಇಲ್ಲಿ ಮುಂದ್ಗಡೆ RMC ಗೇಟ್ ಇದೆಯಲ್ಲ, RMC ಗೇಟ್ ಹತ್ರ ನಿಲ್ಲಿಸ್ಬಿಟ್ಟು ಕರೆಕ್ಟಾಗಿ ಕೈಗೆ 50 ರೂಪಾಯಿ ಕೊಟ್ಟ. ಹೆವಿ ಊಟ ಸಿಗ್ತಾಯಿತ್ತು. ಫಸ್ಟು ಏನಾದ್ರು ತಿನ್ಬೇಕು ಅನಿಸ್ಬಿಟ್ಟು ಚಕ್ ಅಂತ ಅಕ್ಕಪಕ್ಕ ನೋಡಿದೆ, ಇಲ್ಲಿ ಹೋಟ್ಲಿತ್ತು, ಪರೋಟ ಬೇಯಿಸ್ತಾ ಇದ್ದ ಅವನು. ಸೊ ಪರೋಟ ಸಿಕ್ತು ಇಲ್ಲ ಅಂದ್ಬಿಟ್ಟು ಫಸ್ಟ್ ಹೋಗಿ ಪರೋಟ ತಗೊಂಡೆ. ಸಣ್ಣ ಪರೋಟ ಕೊಟ್ಟಿದ್ದ. ಎಷ್ಟು 20 ಒಂದು ಪರೋಟ 20 ರೂಪಾಯಿ. ಒಂದು ಪ್ಲೇಟ್ ಪರೋಟ ತಿಂದೆ, 40 ರೂಪಾಯಿ ಗಾನು. ಒಂದೊಂದು ಪರೋಟ ಹಪ್ಪಳದಂಗಿತ್ತು. ಸುಮ್ಮನೆ ಬೈಕೊಂಡು ಸುಮ್ಮನೆ ಮನೆಗೆ ಹೋದೆ ನಾನು. ಇದು ಆರ್ಗನೈಸ್ ಇದು ಯಾವುದೋ ಲೇಡಿ ಕುಂಡಿ ಕುಣಿಸ್ಕೊಂಡು ಹೋಯ್ತಾವಳಲ್ಲ, ಇದು ಆರ್ಗನೈಸ್ ಇದು. ಮುಂದೆ ಟೈಟಲ್ ತಿಮ್ಮೋದು ಸಾಬ್ರು ಅದಕ್ಕೆ ಕಕ್ಕ ಅಂತ ನಗ್ತಾ ಇದ್ದಿದ್ದು. ಸೋನಾ TVS ಇದು ಮದರ್ ಕಮ್ಯುನಿಟಿ ರೆಪ್ರೆಸೆಂಟ್ ಮಾಡ್ತಾ ಇರೋದು. ಮಂಜುಳಾ ಚಿಕ್ಕಮ್ಮ ಅವರು. ಮಂಜುಳಾ ಬಾಲಂಗುಚಿ ಮಂಜುಳಾ ಪರವಾಗಿ ಅಥವಾ ನಮ್ಮ ತಾಯಿ ಪರವಾಗಿ ಹೋಗ್ತಾ ಇರೋದು ಅಂತ ಅರ್ಥ. ಇಂಡಿಕೇಟ್ರ್ ಹಾಕೊಂಡು ರೈಟ್ ಹ್ಯಾಂಡ್ ಸೈಡು ಅಂದರೆ ಮಂಜುಳಾ ಅವರು ಆಗಸ್ಟ್ ತಿಂಗಳಲ್ಲಿ ಹುಟ್ಟಿರೋದು, ಆದರೆ ಯಾರಿಗೂ ಹೇಳ್ಕೊಳ್ಳೋದಿಲ್ಲ. ಇದು ಶ್ರುತಾ ಬಳ್ಳಾರಿ ಹೆಲ್ಮೆಟು ಅವಳದಲ್ಲ, ಅವಳು ಇದೇ ಥರ ಹೆಲ್ಮೆಟ್ ಬಳಸ್ತಾ ಇದ್ದಿದ್ದು. ಸುಮ್ಮನೆ ಕಾಟಾಚಾರಕ್ಕೆ ಹೆಲ್ಮೆಟ್ ಆಗ್ತಿಲ್ಲ ಅವಳು, ಎಲ್ಲ ಪಿಂಕ್ ಕಲರ್ದು ಸೇಮ್ ಇದೇ ಥರದ್ದು. ಮೇಲೆಲ್ಲ ಸ್ಟಿಕ್ಕರ್ಸ್ ಆಳು ಮುಳೆನ ಅವ್ರು ಚಿಕ್ಕ ಮಕ್ಕಳು ಎಣಿಸ್ಕೊತಾರಲ್ಲ ಹಂಗೆಲ್ಲ ಅನ್ಸ್ಕೊಂಡಿದ್ರು. ಮಾಮೂಲಿ ಹುಡುಗಿರೆಲ್ಲ ಜಿಂಚಾಗಿ ಡೆಕೋರೇಷನ್ ಮಾಡ್ಕೊಂಡಿರ್ತಾರಲ್ಲ ಹಂಗೆ ಅವಳು ಮಾಡ್ಕೊಂಡಿದ್ದು. ಒಂದು ಪಿಂಕ್ ಕಲರ್ದು ಒಂದು ಹೆಲ್ಮೆಟ್ ಹಾಕೊಂಡು ಹೆಂಗೆ ಸೀದ ಸ್ಕೂಟಿಲಿ ನುಗ್ಕೊಂಡು ಸಂಧಿ ಗುಂದಿಲೆಲ್ಲ ಗೂಸ್ಕೋಗ್ತಾ ಇಲ್ಲ ಅವರು. ಅಮ್ಮ ಬೇಕಂತ ಹೋಗ್ತಿರೋದು ಇದು ಮಂಜುಳಾ. ಆ್ಯಕ್ಚುಲಿ ಅದು ಹೇಳೋದೇ ಬಿಟ್ಟು ನಿಲ್ಲಿಸ್ಬಿಟ್ಟೆ. ಇದು ಹೆಡ್ಲೈಟ್ ಹಾಕೋಬರ್ತಾರೆ ರಾಂಗ್ ವೇ, ಹೊಸ ನಂಬರ್ ಗಾಡಿ ಪ್ಲೇಟ್ ನಂಬರ್ ಇಲ್ಲ. ತೊಡೆ ಹೊಡಿತಾ ಇರೋದು ಅವನು. ರೋಡಲ್ಲಿ ಯಾರೂ ಇಲ್ಲ, ಯಾರು ನೋಡಿತಾ ಅವ್ನು ಸೊಳ್ಳೆ ಮಗ. KS6C1092 ಅವ್ನು ಲೆಫ್ಟಿಗೆ ಕಾರನ್ನು ಇದಾಗ್ತಾ ಇರೋದು ಅಂದರೆ ಇಂಡಿಕೇಟ್ರ್ ಆಗ್ತಿರೋದು ಅಂದರೆ ಪ್ರಕಾಶ್ ಹತ್ರ ಹೋಗುವಂಥ. ಇನ್ನೊಬ್ಬ ಮುಂಚೆ ಹೋದವನು ಇದು ರೈಟ್ ಸೈಡ್ ಇಂಡಿಕೇಟ್ರ್ ಹಾಕ್ಕೊಂಡಿದ್ದೇನಕ್ಕೆ ಅಂದರೆ U-ಟರ್ನ್ ತೊಗೊಂಡು ಮತ್ತೆ ಇದಕ್ಕೆ ಹೋಗುವಂಥ ನಂಜನಗೂಡಿಗೆ ಹೋಗುವಂಥ ಯೂರಿನ್ ಫಾರ್ಮುಲಾ. ಲೆಫ್ಟ್ ಹ್ಯಾಂಡ್ ಸೈಡ್ ಹೋದರೆ ಪ್ರಕಾಶ್ ಹತ್ರ ಹೋಗಬೇಕು. ಪ್ರಕಾಶ್ ಹತ್ರ ಹೋದರೆ ಪಂಪ್ಟೆಕ್ ಇಂಡಿಯಾ ಲಿಮಿಟೆಡ್, ಅದು ಏನೋ ಪುಟ್ಸ್ವಾಮಿ ಅವರು. ಲೆಫ್ಟ್ ಹೋದರೆ ಪುಟ್ಸ್ವಾಮಿ, ರೈಟ್ U-ಟರ್ನ್ ತೊಗೊಂಡ್ರೆ ಮಂಜುಳಾ, ಮ್ಯಾಕ್ಸ್ ಮಂಜುಳಾ. ಆರ್ಮ್ DIV ಅಂತಿದೆ ಯಾವುದೋ ಒಬ್ಬ ಗಾಡಿ ಮೇಲೆ. 33 ಆ್ಯಕ್ಚುಲಿ ಷಣ್ಮುಗಂ ಇದ್ರ ನಂಬರ್, ಮೊಬೈಲ್ ನಂಬರ್ ಎಂಡ್ ಆಗೋದು. ಇವಮ್ಮ ಲೆಫ್ಟ್ ಹೋಗ್ತಾವಲ್ಲ, ಇಲ್ಲ ಸ್ಟ್ರೈಟು. ಎಲ್ಲಿಗಾರೋ ಹಳ್ಬಿದಾಗಲೇ ಲೆಫ್ಟ್ ಇವಮ್ಮ. W4978 ಒಡೆಯರ್ಸ್, W4978 55. ಇವನು ಇದು ಮಾರ್ಕೆಟ್ ಇಮೇಜ್ ಫಾರ್ಮುಲಾ ಮಹೇಶನ ಬಾಲಂಗೋಚಿ. ಅವನು ಮಂಜುಳಾ ಹಿಂದೆ ಹೋಗ್ತಾ ಇರೋದು, ಅದಕ್ಕೆ ಬಾಲಂಗೋಚಿ. ನಾನು ಆಲ್ರೆಡಿ ಹೇಳಿದೆ ಇದು ಪ್ರಕಾಶ್ ಕಡೆ ಹೋಗುತ್ತೆ, ಪಂಪ್ಟೆಕ್ ಇಂಡಿಯಾ ಲಿಮಿಟೆಡ್ ಕಡೆ ಹೋಗುತ್ತೆ ಇದು ಅಂತ ರೋಡು. ಜೊತೆಗೆ ಪ್ರಕಾಶ್ ಅಲ್ಲೇ ಸಿಗೋದು. ಇವನು ಈ ಕಡೆ ಹೋದನು ಮತ್ತೆ ಹಿಂದೆ ಗೊತ್ತಾನು. U-ಟರ್ನ್ ಇದುವೆ, ಮತ್ತೆ ಬಾ ಅಂತ ಆ ಕಡೆಗೆ. ಇದೆಲ್ಲ ಬೇಕಂತ ಆರ್ಗನೈಸ್ಡ್ ಇದು. ಇಲ್ಲೇ ಡಸ್ಟ್ ಇಳಿಸೋದಷ್ಟೇ ಅಲ್ಲ, ಈ ಡಸ್ಟಲ್ಲಿ ಲಾಕ್ ಮಾಡೋಕ್ಕೂ ಟ್ರೈ ಮಾಡ್ತಾರೆ. ಸಿಗಾಕ್ಸ್ಬಿಡೋದಿಲ್ಲ, ಹಿಂದಕ್ಕೆ ಹೋಗ್ಬಾರ್ದು ಮುಂದಕ್ಕೆ ಬರಬಾರ್ದು, ಆ ಥರ ಡಸ್ಟೆಲ್ಲ ಸಿಗಾಕ್ಸ್ಬಿಡೋದು ಆ ಥರ ಮಾಡ್ತಾರೆ. ಆ್ಯಕ್ಚುಲಿ ಇಲ್ಲಿ ಕೃಷ್ಣರಾಜ ದಸರಾ ಧೂಳು ಇಳಿಸೋಕ್ಕೋಸ್ಕರನೇ ಫ್ಲೈಓವರ್ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡೆ, ಬಟ್ ಇಲ್ಲ, ಫ್ಲೈಓವರ್ ರಿಂಗ್ ರೋಡ್ ದಾಟ್ಕೊಂಡು ಹೋಗುತ್ತೆ ಅದು. ಅಯ್ಯೋ ಎಷ್ಟು ನೋಡ್ಗುರು ಅದು. ಅಂತ ಅಂದ್ಕೊಂಡಿದ್ದೆ, ಆದರೆ ಇಲ್ಲಿ ಒಡೆಯರ್ ಫ್ಯಾಮಿಲಿಗೋಸ್ಕರ ಇಲ್ಲಿ ಫ್ಲೈಓವರ್ ಆಗ್ತಿದ್ದಾರೆ ಅಂತ ಅಂದ್ಕೊಂಡೆ, ಬಟ್ ಇಲ್ಲ, ಇದು ಬಹುಶಃ ನಾನು ಮಾಫಿಯಾ ಮ್ಯಾಥಮೆಟಿಕ್ಸ್ ಅಥವಾ ಏಲಿಯನ್ ಇಂಜಿನಿಯರ್ಸ್ ಬರೀತಾ ಇದ್ದೀನಲ್ಲ, ಸೊ ಅದನ್ನು ಸಪೋರ್ಟ್ ಇಟ್ಕೊಂಡು ಅಥವಾ ನಾನು ಮಾಡಿರೋ ಕೆಲಸನ ಇಮೇಜ್ ಫಾರ್ಮುಲಾ ಕನ್ವರ್ಟ್ ಮಾಡಿಕೊಂಡು ಕೆಲಸ ಮಾಡಿದ್ರೆ KA09 ಮತ್ತು KA55
ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಅಂದರೆ KA09 ಕಳ್ಳ ತಂದಿಟ್ಟ ಸಮಸ್ಯೆಗಳಿಂದ ಈಸಿಯಾಗಿ ಪ್ರಾಬ್ಲಮ್ ಸಾರ್ಟ್ ಔಟ್ ಮಾಡ್ಕೊಂಡು ಈಸಿಯಾಗಿ ಹೊರಗಡೆ ಬರ್ಬೋದು ಪ್ರಾಬ್ಲಮಿಂದ. ಆ ಥರ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಈ ಫ್ಲೈಓವರ್ ಮಾಡ್ತಿರೋದು. ಅಂದರೆ ಆ್ಯಕ್ಚುಲಿ ಫ್ಲೈಓವರ್ ಏನಕ್ಕೆ ಬಳಸೋದು ಅಂದರೆ ರೋಡಿಂದ ಸ್ಮೂತಾಗಿ ಈಸಿಯಾಗಿ ಟೇಕ್ ಓವರ್ ಆಗಿಬಿಡಲಿ ಅಂತ. ಅಂದರೆ ಏನು ಹೇಳೋದು, ಯಾವುದೇ ಟ್ರಾಫಿಕ್ ಇಲ್ಲದೆ, ಯಾವುದೇ ಪ್ರಾಬ್ಲಮ್ ಇಲ್ಲದೆ, ಯಾವುದೇ ಸ್ಟಾಪ್ಸ್ ಇಲ್ಲದೆ ಈಸಿಯಾಗಿ ಜಂಪ್ ಓವರ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ರೋಡು. ಅದೇ ರೀತಿ ಪ್ರಾಬ್ಲಮ್ಗಳು ಅಷ್ಟೇ. ಯಾವುದರ KA09 ಏರಿಯಾದವರು ಯಾವ್ದಾರ ಸಮಸ್ಯೆ ಹುಟ್ಟಾಕಿದ್ರೆ ಈಸಿಯಾಗಿ ಆ ಸಮಸ್ಯೆಯಿಂದ ಹೊರಗೆ ಬರೋದಕ್ಕೆ ದಾರಿ ಇದೆ ಅನ್ನೋದರ ಆ್ಯಟಿಟ್ಯೂಡ್ ಇದಾಗಿರುತ್ತೆ. ಹೊಗೆ ಎಳಿಸ್ತಾ ಧೂಳು 10H9052 ಕಾಲು ಹೇಳ್ಕೊಂಡು ಹೋಗ್ತಿರೋದು. ಇವನು ಏನೋ ಮಾಡ್ತಾನೆ ಬಡ್ಡಿ ಮಗ. D6712 ಯಾವುದೋ ಗುರುಕುಲ ಸ್ಕೂಲ್ದದು. ಗುರು ಎಲ್ಲ ಆರ್ಗನೈಸ್ಡ್ ಇದು. ಗಾಡಿ ನಂಬರೇ ಕಾಣ್ತಿಲ್ಲ, ಓಡ್ಕೊಂಡೋಗೋ ಪ್ರಯತ್ನ. ಆ್ಯಕ್ಚುಲಿ ಈ ಥರದ್ದು ಸಿಕ್ಕಾಪಟ್ಟೆ ಕಾಮನಾಗಿ ನನ್ನ ಸುತ್ತಮುತ್ತ ನಡೀತಾ ಇರುತ್ತೆ. ಅದು ಪರ್ಟಿಕ್ಯುಲರ್ಲಿ ನಂಜನಗೂಡ ಜಾಸ್ತಿ ನಡೆಯುತ್ತೆ. ನಂಜನಗೂಡ ಈ ಥರದ್ದು ಜಾಸ್ತಿ ಓಡಾಡ್ತಾ ಇರ್ತವೆ. ಸೊ ಅವ್ರುಗಳು ಜಾಸ್ತಿ ತಗೊಳ್ತಾರೆ. J7832 ಕಾಲು ಹೇಳ್ಕೊಂಡು ಹೋಗ್ತಾ ಇದ್ದಾನೆ ಹುಡುಗ. ಅವನು ಕುಂದಳ ಮಗನ ಬಾಲಂಗೋಚಿ 16Q1208 ಅದರಿಂದ ಹೋಗ್ತಾ ಇದ್ದು ಆರ್ಗನೈಸ್ಡ್. ಅಪ್ಪ ಸುಸ್ತಾಗ್ಬಿಡೆ ನಾನೇ. ಆ್ಯಕ್ಚುಲಿ KA11V2032 ರಸ್ತೆಯಲ್ಲಿ ₹1 ಸಿಕ್ತು, ₹1 ಕಾಯಿನು. ಅದು ಗ್ರೇ ಕಲರ್, ಇದಕ್ಕೆ ಮರ್ಕ್ಯುರಿ ಪ್ಲಾನೆಟ್ ಕಲರು. ಜೊತೆಗೆ ಅದು ಪ್ರೈಮ್ ಯೆಲ್ಲೋ ಕಿಂಗ್ ನಂಬರ್ 1 ಪ್ರೈಮ್ ಯೆಲ್ಲೋ ಕಿಂಗ್ ಪೊಸಿಷನ್ನ ರೆಪ್ರೆಸೆಂಟ್ ಮಾಡುತ್ತೆ. ಶ್ರುತಾ ಬಳ್ಳಾಳ್ ಜಾನ್ವರಿಯಲ್ಲಿ ಹುಟ್ಟಿರೋದು. ಹುಡುಗನ ಡ್ರೆಸ್ ಕೋಡು ಆ್ಯಕ್ಚುಲಿ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಫಾರ್ಮಲ್ಸ್ ಕ್ಲೈಮ್ ಮಾಡ್ಕೊಂಡಿರೋದು ಶ್ರೀ ಕೃಷ್ಣ. ಇವನು ಆ್ಯಕ್ಚುಲಿ ಇದ್ರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಅಭಿ ಮತ್ತು ಮದರ್ ಅದರದ್ದು ರೆಪ್ರೆಸೆಂಟೇಟಿವ್. ಸದ್ಯಕ್ಕೆ ಈ ಹುಡುಗ ರೆಪ್ರೆಸೆಂಟ್ ಮಾಡ್ತಾ ಇರೋದು ರಾಜಶೇಖರ, ನನ್ನ ಕಸಿನ್ ಬ್ರದರ್ ಇದ್ದಾನಲ್ಲ ಮೆಡಿಕಲ್ ರೆಪ್ಪು, ಅವನು ಬಾಲಂಗುಚ್ಚಿ ಇವನು. ಸೊ ಇಲ್ಲೇನು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು ನಂಬರ್ 1 ಎಸ್ಬಿಟ್ಟು ಅಂದರೆ ಅಲ್ಲಿ ಗಾಡಿ ಹೋಗಿದ್ದು ನಂಬರ್ 11 ಕೊಡ್ತೀನಿ. KA11 ಇರಬೇಕು ಅಂತ ಹೇಳ್ತೀನಿ, ನಾಟ್ ಶ್ಯೂರ್ ಮಾಡ್ತಾಬಿಟ್ಟೆ. 11 ಅಂದರೆ ಅವನು ನಂಬರಲ್ಲಿ ಹುಟ್ಟಿರೋದು ರಾಜಶೇಖರ. ಸೊ ಇಲ್ಲಿ ಆರ್ಗನೈಸ್ಡ್ ಏನಿದು ಕಥೆ ಇದು ಅಂದರೆ ₹1 ಬಿಸಾಕಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದೇನೆಂದರೆ, ನಾನೀಗ ನಡ್ಕೊಂಡು ಓಡಾಡೋದಲ್ಲ ರೋಡಲ್ಲಿ, ಅದಕ್ಕೆ ಸಿಕ್ಕ ಸಂಬಳ ಇದು ₹1. ಓಕೆನಾ. ಇನ್ನೊಂದೇನೆಂದರೆ ಪ್ರೈಮರಿ ಯೆಲ್ಲೋ ಕ್ವೀನ್ ಆಗಿರೋ ಶ್ರುತಾ ಬಳ್ಳಾಳ್ ಹತ್ರ ಮತ್ತು ನಂಬರ್ 11 ರೀಡು ಪ್ರೈಮ್ ಯೆಲ್ಲೋ ಕಿಂಗ್ ಇಲ್ಲಿ ಕೆಲಸ ಮಾಡ್ತಿರೋ ರಾಜಶೇಖರನ ಹತ್ರ ಹೋಗು ಅನ್ನೋ ಥರ ಆ್ಯಟಿಟ್ಯೂಡ್ ಇದಾಗಿರುತ್ತೆ. ಅದಕ್ಕೋಸ್ಕರ ಅವನು ಟಾಯ್ಲೆಟ್ ಮಾಡಿ ಹೋಗಿದ್ದು. ಗಾಡಿ ನಂಬರ್ ಓದೋಕ್ಕಾಗಲ್ಲ, ಫ್ಯಾನ್ಸಿ ನಂಬರ್. ಆ್ಯಕ್ಚುಲಿ ಇನ್ನೊಬ್ಬ ಗಾಡೀಲಿ ಹೋದ ಆ ಕಡೆ, ಅವನು ಕೈ ತೋರಿಸ್ಕೊಂಡೋದ ಮುಂದ್ಗಡೆಗೆ. ಆ ಕಡೆಗೆ ಹೋಗು ಅಂತ ಹೇಳ್ತಾರಲ್ಲ, ಆ ಕಡೆಗೆ ಹಿಂದ್ಗಡೆ ಅವನ ಜೊತೆ ಏನೋ ಮಾತಾಡಿಕೊಂಡು ಆ ಕಡೆ ಕೈ ತೋರಿಸ್ಕೊಂಡು ಹೋಗ್ತಾಯಿದ್ದ. ಫ್ಯಾನ್ಸಿ ನಂಬರ್ ಇರೋ ರಾಂಗ್ ವೇನಲ್ಲಿ ಬಂದಿದ್ದ. ಆ್ಯಕ್ಚುಲಿ ಪಾದಗಳನ್ನ ಎತ್ಕೊಂಡು ಆಟ ಆಡ್ಕೊಂಡು ಬರ್ತಾಯಿದ್ದ. 2 ಕಾಲುಗಳನ್ನ ಅಗಲಿಸ್ಕೊಂಡು ಪಾದಗಳನ್ನ ತೋರಿಸ್ಕೊಂಡು ಬರ್ತಾಯಿದ್ದ ಫ್ರಂಟು. ಅದು ಬತ್ತಿದ್ದು ಅವತಾರ ನೋಡ್ಬಿಟ್ಟೆ ಅದನ್ನು ಕವರ್ ಮಾಡಬೇಕು ಅಂತ ಮಾಡಿದೆ. ಆ್ಯಕ್ಚುಲಿ ಕ್ಯಾಮ್ರಾ ರನ್ನಿಂಗ್ ಸ್ಟಾರ್ಟ್ ಆಗೋಷ್ಟೊಳಗಡೆ ಅವನು ತುಂಬ ಕ್ಲೋಸಪ್ಪಲ್ಲಿ ಬಂದ್ಬಿಟ್ಟ. ಅದು ಅವನ ಆಟಗಳೆಲ್ಲ ನನಗೆ ಕವರ್ ಮಾಡೋಕ್ಕಾಗಲಿಲ್ಲ. ಬರೀ ಗಾಡಿ ಮಾತ್ರ ರಾಂಗ್ ವೇಲ್ ಬಂದಿದ್ದು ಮಾತ್ರ ಕವರ್ ಮಾಡಿದೆ. ಅಲ್ಲಿ ಆ್ಯಕ್ಚುಲಿ ಉತ್ತನಹಳ್ಳಿ ಮಾರಮ್ಮನ ರೋಡ್ಗೆ ಹೋಗುತ್ತೆ. ಉತ್ತನಹಳ್ಳಿ ಉಮಾಪತಿಲಿ ಮತ್ತು ಚಾಮುಂಡೇಶ್ವರಿ ತಂಗಿ, ಅದು ನಮ್ಮ ಚಿಕ್ಕಮ್ಮ ಮ್ಯಾಕ್ಸ್ ಮಂಜುಳ ಅವರು ಕ್ಲೈಮ್ ಮಾಡ್ಕೊಂಡಿರೋದು. ಅದು Q5484 ಇರಬೇಕು. ಅದು ರಾಂಗ್ ವೇನಲ್ಲಿ ಬಂದು, ಆ್ಯಕ್ಚುಲಿ ರಾಂಗ್ ವೇನಲ್ಲಿ ಬಂದು ಹೊಡ್ಕೊಂಡು ಹೋಗೋ ಪ್ರಯತ್ನ. ನಂಜನಗೂಡು ಆ್ಯಕ್ಚುಲಿ ಆಟೋ ಹೋಗಿದ್ದು. ಇನ್ನೊಂದು ವಿಷಯ, 14 ಕಿಲೋಮೀಟ್ರ್ ಆಗಿದೆ. 14 ಕಿಲೋಮೀಟರ್ಸ್ ವಾಕ್ ಮಾಡಿದ್ದೀನಿ. ನೋ ಬ್ರೇಕ್ಫಾಸ್ಟ್, ಲಂಚ್ ಅಷ್ಟೇ.
100% ಲಂಚು. ಯಾಕೆಂದರೆ ಅಲ್ಲಿ ಪ್ರಸಾದ ಗಿಸಾದ ಎಲ್ಲ ಕೊಡ್ತಾಯಿದ್ರು, ಒಳಗಡೆ ಎಲ್ಲ ಹೆವಿ ಪ್ರಸಾದ ಇತ್ತು ಹಿಂದೆ. ಇಂಥ ಬಡ್ಡಿ ಮಕ್ಕಳನ್ನ ಏನು ಮಾಡೋದು, ಗಾಡಿ ನಂಬರ್ ಇಲ್ವಲ್ಲ. ಪ್ರಕಾಶ್ ಬಾಲಂಗೋಚಿ ಇದು. ಇದೆಲ್ಲ ವೆರಿ ಕಾಮನ್ ಇದು, ಹಿಂದಕ್ಕೆ ಹೋಗಲ್ಲ ಮುಂದಕ್ಕೆ ಬರಲ್ಲ. KA5MC7410 ಚಿನ್ನಿ ಸೂರ್ಯ, ಆ್ಯಕ್ಚುಲಿ ಹೀರೋ ಸೂರ್ಯ ಅದು. ಮತ್ತೆ ಅದು ಯೂರಿನ್ ಫಾರ್ಮುಲಾ ಮತ್ತೆ ಬಾ ಅಂತ. ಮತ್ತೆ ಬಾ ಅಂತ ಅದು ಐಶ್ವರ್ಯ ಅರ್ಜುನ್, ಅದು ಡಬಲ್ ಎ. ಈಗ ಆಟೋ ನಿಂತಿದೆಯಲ್ಲ ಡಬಲ್ ಎ, ಐಶ್ವರ್ಯ ಅರ್ಜುನ್ ರೆಪ್ರೆಸೆಂಟ್ ಮಾಡುತ್ತೆ. ಐಶ್ವರ್ಯ ಅರ್ಜುನ್ ಕುಣಿಸ್ಕೊಂಡು ಮತ್ತೆ ಬಾ ಅಂತ ಏನೋ ಆಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ. ಮಾಡೋಕ್ಕೇನೋ ಕೆಲಸ ಇಲ್ಲ, ಬಟ್ ಹೋಗ್ತಾ ನಡ್ಕೊಂಡೆ ಬಂದು ಆ್ಯಕ್ಚುಲಿ ಅಲ್ಲಿಂದ ರಿಂಗ್ ರೋಡ್ ಕರೆಕ್ಟಾಗಿ ನಿಲ್ಲಿಸ್ತಾಯಿದ್ರು. ಈ ಸರಿ ರಿಂಗ್ ರೋಡ್ಗಿಂತನೂ 2 ಕಿಲೋಮೀಟ್ರ್ ಹಿಂದೆ ನಿಲ್ಲಿಸಿದ್ರು. ಅಲ್ಲಿಂದ ನಾವು ನಡ್ಕೊಂಡೇ ಬಂದಿದ್ದು. ಇಲ್ಲೂ ಹೆವಿ ನಾಯಿಗಳಿದ್ದಾವೆ ಅವರು, ಓಡಾಡೋಕ್ಕೆ ಬಿಡಲ್ಲ. ಇಲ್ಲಿ ಅಷ್ಟೊಂದು ನಾಯಿಗಳಿದ್ದಾವೆ. ರೋಡಿಗೆ ಬರ್ತಿದ್ದಂಗೆ ಬೌ 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 ಅಂತ ಬಗಳ್ಕೊಂಡು ಬಂದ್ಬಿಡ್ತವೆ. ಹೆವಿ ನಾಯಿಗಳಿದ್ದಾವೆ ಇಲ್ಲಿ. ಪಾದಗಳಿದ್ದಾವೆ ಅಷ್ಟಿಷ್ಟು ಪಾದಗಳಿಲ್ಲ. ಬೆಟ್ಟ ಸುತ್ತಮುತ್ತ ಎಲ್ಲ ಪಾದ ಕಟ್ಬಿಟ್ಟಿದ್ದಾರೆ. ಅಲ್ಲೂ ಪಾದ, ಇಲ್ಲೂ ಪಾದ, ಎಲ್ಲೆಲ್ಲೂ ಪಾದಗಳು. ಮಹದುವಾ ಅಂತ ಗಾಡಿ ಮೇಲೆ ಬರ್ತಿತ್ತು. ಮುಸ್ಲಿಂ ಮುಂದೆ ಏನೋ ರಿಪೇರಿ ಮಾಡ್ತಾವ್ರೆ, ಅದಕ್ಕೆ ಮಹದುವಾ ಅಂತ ಕಟ್ಟಿ ಬರ್ತಿದ್ದವರು. ಬಂಡಿ ಹಬ್ಬ ಹತ್ರ ಆಟೋ LPG ಬಂಡಿ ಹಬ್ಬ. ಆ್ಯಕ್ಚುಲಿ ನನ್ನ ನಿಲ್ಲಿಸಿದ್ರಲ್ಲ ಗಾಡಿ, ಅದೇ ಗಾಡಿ ಇದು. ಆಟೋ ಅಲ್ಲಿ ನಿಂತಿತ್ತಲ್ಲ ಅದೇ ಆಟೋ. ಬಂದು ನನ್ನ ಗಾಡಿ ನಿಲ್ಲಿಸೋದ್ನಲ್ಲ ಅವನು ನಿಲ್ಲಿಸಿದ್ದು ಬಂಡಿಪಾಳ್ಯದಲ್ಲಿ. ಬಂಡಿಪಾಳ್ಯ, ಬನ್ನೂರು ಬಂಡಿ ಹಬ್ಬ, ಅವ್ನು ಬಂಡಿಪಾಳ್ಯ. ಪ್ರಕಾಶ್ ಒಂದ್ಸರಿ ಬಂಡಿಪಾಳ್ಯದಲ್ಲಿ ಏನೋ ಫೆಸ್ಟಿವಲ್ ಇದೆ ಅಥವಾ ಏನೋ ಗೃಹ ಪ್ರವೇಶ ಇದೆ ಯಾರ್ದು ಅಂದ್ಕೊಂಡು ಹೋಗಿದ್ದ. ಪ್ರಕಾಶ್ ಬಾಲಂಗೋಚಿ ಸ್ಪ್ಲೆಂಡರಲ್ಲಿ ಹೋಗ್ತಿರೋದು. ಕತೆ ಹೊಡ್ಕೊಂಡು ಹೇಳ್ಬಿಟ್ಟು ಹೋಗಿದ್ದ ಆಟೋಲ್ಲಿ. ರಾಂಗ್ ವೇನಲ್ಲಿ ಬರ್ತಾಯಿದೆ ಒಂದು ಗಾಡಿ, ಎತ್ತಿನ ಗಾಡಿ ಹೋಗಿದ್ದು. ಸೋ ಗುಡ್, ಏನೋ ಹಾಳು ಮೂಳೈತೆ. EP 8629 ಹೆಡ್ಲೈಟ್ ಆನ್ ಮಾಡ್ಕೊಂಡು ಹೋಗ್ತಿರೋದು ಇವ. HM 8677. ಅವ್ನು ಯಾಕೆ ಹೆಡ್ಲೈಟ್ ಆನ್ ಮಾಡ್ಕೊಂಡಿರೋದು ಅಂದರೆ, ರಾಂಗ್ ವೇನಲ್ಲಿ ಬಂದಾಗ ನಾನು ಅವ್ನು ಕವರ್ ಮಾಡೋಕ್ಕೆ ಹಿಂದೆ ತಿರುಗ್ತೀನಿ. ತಿರುಗಿದಾಗ ನನಗೆ ನನ್ನ ಕಣ್ಣಿಗೆ ಹೆಡ್ಲೈಟ್ ಬಿಡಲಿ ಅನ್ನೋ ಕಾರಣ ಬರ್ತಾ ಇರೋದು. ಅಂಥ ದುರಾತ್ಮರು ಇರ್ತಾರೆ ಈ ಭೂಮಿ ಮೇಲೆ. MB 5212 KA09 ಅದು. ಫಾರ್ಡ್ ಎಕೋ ಸ್ಪೋರ್ಟ್ಸ್. ಸಖತ್ ಕ್ಲೋಸಪ್ ಅಲ್ಲೋದ. ಇದೆಲ್ಲ ಆ್ಯಟಿಟ್ಯೂಡ್ ಇದು. ಚರಣ ಪಾದಗಳು ತೋರಿಸ್ಕೊಂಡು ಹೋಗ್ತಾನೆ. ಗಾಡಿ ನಂಬರ್ ಹೈಡ್ ಆಗಿದೆ. ಆದರೆ ಗಾಡಿ ನಂಬರ್ ಪ್ಲೇಟ್ ಮೇಲೆ ಬರೆದ್ಬಿಟ್ಟಿದ್ದಾನೆ. ಏನೋ ಬರೆದಿಲ್ಲ, ಸಾರಿ, ಏನು ಹೇಳೋದು, ಅದು ಗಾರ್ಡ್ ಹಾಕ್ತಾರಲ್ಲ ಅದು ಹಾಕಿದ್ದಾರೆ. ಗಾರ್ಡ್ ಹಾಕ್ಬಿಟ್ಟಿದ್ದಾನೆ ಅದ್ರ ಮೇಲೆ. ಅದು ಹೀಗಾಗಿ ಕಾಣಲ್ಲ ಅದು ಬರೋದು. ಇವರೆಲ್ಲ ಇಂಥ ಹಲಾಲ್ ಕೋರ್ ಕೆಲಸಗಳನ್ನೇ ಮಾಡೋದು, ಕಚಡ ಕೆಲಸಗಳನ್ನೇ ಮಾಡೋದು. ಹೀಗಾಗಿ ನಂಬರ್ ಪ್ಲೇಟ್ ಹೈಡ್ ಮಾಡೋದಕ್ಕೋಸ್ಕರ ಹಂಗೆಲ್ಲ ಮಾಡೋದು. ಅದೆಲ್ಲ ಸೇಫ್ಟಿಗೋ ಮೆಷರ್ಸ್ಗೆಲ್ಲ ಹಾಕೋದು. ನಂಬರ್ ಪ್ಲೇಟ್ JF 3053. ಕಾಲ್ಗಳು ಸೋಗಿಸ್ಕೊಂಡು ಹೋಗೋ ಪ್ರಯತ್ನ ಮಾಡಲು. ಅಲ್ಲೊಬ್ಬ ಪಾದಗಳು ತೋರಿಸ್ಕೊಂಡು ಹಿಂಗೆ ಕೂತಿದ್ದಾನೆ ಬಸ್ ಸ್ಟಾಪ್ ಹತ್ರ. JQ 1447. ರೋಡ್ ಖಾಲಿ ಇದ್ದರೂ ಅವ್ರು ನೋಡಿತಾನೆ ಸುಳ ಮಗ ಅವನು. ಈ ರೋಡಲ್ಲಿ ಒಂದು ಸರಿ ಏನಾಗಿತ್ತು ಅಂದರೆ, ಹಿಂಗೆ ಬರ್ತಾಯಿದ್ದೆ, ML 6531 I-20. ಸೊ ಬರ್ತಾ ಇರುವಾಗ ಜೀಪ್ ನಿಂತ್ಕೊಂಡಿದ್ದೆಲ್ಲ, ಅಲ್ಲಿಂದ ಇನ್ನೂ ಸ್ವಲ್ಪ ಮೈಸೂರು ಅಂತ ಬೋರ್ಡ್ ಕಾಣುತ್ತೆ ಅಲ್ಲಿ ಮುಂದೆ. ಆ ಬೋರ್ಡ್ ಹತ್ರ ಕ್ರಾಸ್ ಹೋಗುತ್ತಲ್ಲ, ಒಳಗಡೆ ಕ್ರಾಸ್ ಹೋಗುತ್ತೆ. ಅಲ್ಲಿಗೆ ಯಾರೋ ಒಬ್ಬ ಹಸುಗೆ ಮೇವು ಕಟ್ಕೊಂಡು ಬರ್ತಾಯಿದ್ದ. ಹಸುಗೋ ಕುರಿಗೋ ಹೋಟೆಲ್ಲಿ ಮೇವು ಕಟ್ಕೊಂಡು ಬರ್ತಾಯಿದ್ದ. ಕಡ್ಡಿಗಳೆಲ್ಲ ಸಡನ್ನಾಗಿ ನನಗೆ ಟಚ್ ಆಯಿತು. ಆರ್ಗನೈಸ್ಡ್ ಇದು. 42F1978 ಆರ್ಗನೈಸ್ಡ್ ಇದು. ಬಿಲ್ಡ್ ಎ ಹೋಮ್. 42 ಅಂದರೆ ಮುಂದಿನ ವರ್ಷ ಕಟ್ಟು, ಇವಾಗೇನೂ ಇಲ್ಲ ಅಂತ. ಅವ್ನು ದಾರಿ ಹೋಗೋ ಪಂಚೆ. ಇದು ಯಾರು ಹೇಳ್ತಾ ಇರೋದು ಅಂದರೆ ದಾರಿ ಹೋಗೋ ಪಂಚೆ. ಅವ್ನು ಸುಳ ಮಗ. KL 14A4845. ಅವನ ಸುಳ ಮಗ. U3597 ಹೋಂಡಾ ಡಿಯೋ ಅಲ್ಲಿ ಹೋಗ್ತಾ ಇದೆಯಾ. ಆ್ಯಕ್ಚುಲಿ ಹೆವಿ ಸ್ಪೀಡಲ್ಲಿ ಬರ್ತಾನೆ. ರಾಂಗ್ ವೇನಲ್ಲಿ ಬಂದಿದ್ದು. ಹೆವಿ ಸ್ಪೀಡಲ್ಲಿ ಬಂದರೆ ಡಸ್ಟ್ ಹೇಳ್ಸ್ಕೊಳೋದು. ಆ್ಯಕ್ಚುಲಿ ಇಲ್ಲಿ ಬ್ಯಾಗ್ ಇದೆಯಲ್ಲ, ನಾನು ಆ್ಯಕ್ಚುಲಿ ಬ್ಯಾಗ್ ಸುತ್ತಮುತ್ತ ಯಾರೋ ಏನಾದ್ರು ಗಿಮಿಕ್ ನಡೀತಾ ಇರುತ್ತೆ ಅಂತ ಗೆಸ್ ಮಾಡಿ ಆಲ್ರೆಡಿ ನೋಡ್ತಾ ಇದ್ದೆ. ಸಡನ್ನಾಗಿ ನನ್ನ ಅಟೆನ್ಷನ್ನ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಗ್ರ್ಯಾಬ್ ಮಾಡಿಕೊಂಡು ಅಲ್ಲೊಬ್ಬ ಟಾಯ್ಲೆಟ್ ಮಾಡ್ತಾಯಿದ್ದಾನೆ, ಬರಲಿ ಅಂತ ಕಾಯ್ತಾ ಇದ್ದೀನಿ ಅವನಿಗೋಸ್ಕರ.
ಸೊ ನಾನು ಆ ಕಡೆಯಿಂದ ಆ ಕಡೆ ತಿರುಗಿ ನೋಡ್ತಿದ್ದಂಗೆ ಇವನು ಸಡನ್ನಾಗಿ ರಾಂಗ್ ವೇನಲ್ಲಿ ಬಂದು ಚೆಕ್ ಅಂತ ಹೊಡ್ಕೊಂಡು ಹೋಗೋ ಪ್ರಯತ್ನ ಮಾಡ್ತಾನೆ. ಇನ್ನೊಂದೇನೆಂದರೆ ಈ ಪಾಯಿಂಟಲ್ಲಿ ಅದು ಆ್ಯಕ್ಚುಲಿ ಹೇಳ್ತಾ ಇದ್ದೆ, ವೀಡಿಯೋ ಕಟ್ಟಾಯ್ತದು. ಸೇಮ್ ಇದೇ ಪಾಯಿಂಟಲ್ಲಿ ಒಬ್ಬ ವ್ಯಕ್ತಿ ಈ ಕಡೆಯಿಂದನೇ ಬಂದ, ರಾಂಗ್ ವೇನಲ್ಲೇ ಬಂದ. ರಾಂಗ್ ವೇನಲ್ಲಿ ಬಂದಿದ್ದು ಅಷ್ಟೇ ಅಲ್ಲದೆ ಮೇವು ಕಟ್ಕೊಂಡಿದ್ದ, ಅಂದರೆ ಆಡುಗಳಿಗೆ ದನ ಕರುಗಳಿಗೆ ಯಾವುದಕ್ಕೂ ಮೇವು ಕಟ್ ಮಾಡಿ ತುಂಬ್ಕೊಂಡಿದ್ದ, ಹಿಂದೆ ಕಟ್ಕೊಂಡಿದ್ದ. ಇಬ್ಬರಿದ್ದರು, ಒಬ್ಬ ಅಲ್ಲ ಇಬ್ಬರು ಕೂತ್ಕೊಂಡು ಹಿಂದ್ಗಡೆ ಮೇವು ಕಟ್ಕೊಂಡಿದ್ರು. ಕಡ್ಡಿಗಳು ಉದ್ದುದು ಬಿಟ್ಕೊಂಡಿದ್ರು. ಆ ಕಡ್ಡಿಗಳು ನನಗೆ ಉಜ್ಕೊಂಡೇ ಓಡಾಯಿತು ಆ್ಯಕ್ಚುಲಿ. ಅಂದರೆ ಹಿಂದೆ ಗಾಡಿ ಬೈಕು ಕಟ್ಟಿದ್ರಲ್ಲ, ಮುಖ ಮುಚ್ಕೊತಾರದು ಸುಳ ಮಗ. ಮೇವು ಕಟ್ಟಿದ್ನಲ್ಲ ಅವನು, ಕಡ್ಡಿಗಳು ನನಗೆ ಉಜ್ಕೊಂಡೆ ಓಡೋಯ್ತು. ಕೈಯಲ್ಲೆಲ್ಲ ಸ್ಕ್ರ್ಯಾಚಸ್ಸೇ ಬಂತು, ಅಷ್ಟು ಜೋರಾಗಿ ಉಜ್ಕೊಂಡು ಓಡೋಗ್ಬಿಟ್ಟ. ಸೊ ನಾನು ಜೋರಾಗಿ ಅಂತ ಹೇಳಿದೆ ಅವನಿಗೆ. ಅವಾಗ ಅವನು ಸಹ ನಿಲ್ಲಿಸ್ಬಿಟ್ಟು ಜಗಳ ಮಾಡಿ ಕಳಿಸಿದ್ದೆ. ಆ್ಯಕ್ಚುಲಿ ಜಗಳ ಯಾವ ರೇಂಜ್ಗೆ ಅಂದರೆ ಹೊಡೆಯೋಕ್ಕೆ ಬಂದಿದ್ದ. ಆ ರೇಂಜ್ಗೆ ಇವಾಗ ಹಂಗೆ ಅಂದ್ಕೊಂಡು ತಾನು ರಾಂಗ್ ವೇನಲ್ಲಿ ಬಂದು ಹೊಡೆದು ಇದೆಲ್ಲ ಗಲೀಜು ಕೈಯೆಲ್ಲ ಸ್ಕ್ರ್ಯಾಚ್ ಮಾಡಿದ್ದು ಅಲ್ಲೇ ಹಲ್ಲೆ ಮಾಡೋಕ್ಕೆ ಬಂದಿದ್ದ ಅವನು ಹುಡುಗ. ಮೇ ಬಿ ಅದು ಗಾಡಿ ಹಳೆಯ ಗಾಡಿ, ಹೀರೋ ಹೋಂಡಾ ಕಾಲೇಜ್ ಗಾಡಿ ಅದು. ಮೇ ಬಿ CT100 CD100 ಯಾವುದೋ ಇರ್ಬೋದು ಅಂತ ಅಂದ್ಕೊಳ್ತೀನಪ್ಪ. ಈ ಪುರುಷೋತ್ತಮನ ಮುಖ ಹಿಡಿಯೋಕ್ಕೋಸ್ಕರ ಲಿವರ್ ಬರಬೇಕು. ಅವನು ಮುಖ ಮುಚ್ಕೊಂಡು ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಅದೆಲ್ಲ ಆರ್ಗನೈಸ್ಡ್ ಅದು. ನನ್ನ ಅಟೆನ್ಷನ್ ಈ ಕಡೆ ಗ್ರ್ಯಾಬ್ ಮಾಡೋಕ್ಕೋಸ್ಕರನೇ ಅವನು ಅಲ್ಲಿ ಬ್ಯಾಗ್ ಮಡಗ್ಬಿಟ್ಟು ಅಲ್ಲಿ ಯೂರಿನ್ ಪಾಸ್ ಮಾಡೋಕ್ಕೆ ಹೋಗಿದ್ದು. ಈಗ ಅಷ್ಟು ದೂರದಲ್ಲಿ ಯಾರು ಬ್ಯಾಗ್ ಮಾಡ್ಬಿಟ್ಟು ಯೂರಿನ್ ಪಾಸ್ ಮಾಡೋಕ್ಕೆ ಹೋಗ್ತಾರಾ? ಅಷ್ಟು ದೂರ ಅಲ್ಲಿಂದಲ್ಲಿಗೆ ಒಂದು 50 ಮೀಟರ್ಸೇ ಡಿಸ್ಟೆನ್ಸ್ ಆಯ್ತಪ್ಪ. 30 ಮೀಟರ್ಸ್ ಅಂತೂ ಖಂಡಿತ ಇದಿದೆ. ಖುಷಿ ಅಂತ ಇದು ಗಾಡಿ. ಹೆಂಗೆ ಗೊತ್ತಾ ರಪ್ ಅಂತ ಹೋದ ಅವನು ಗಾಡೀಲಿ. ಹೋದ್ನಲ್ಲ ಫಸ್ಟ್ ಗಾಡಿ ನಂಬರ್ ಹೇಳೋದಲ್ಲ, ಅವನು ರಪ್ ಅಂತ ಹೋದ. ಚೆಕ್ ಅಂತ ನಾನೇ ಬೆಚ್ಚೋಗ್ರೆ ಹಂಗೋಯ್ತು, ಹೊಡೆದೇ ಬಿಟ್ಟ ಅಂದ್ಕೊಂಡೆ, ಅಷ್ಟು ಫಾಸ್ಟಾಗಿ ಹೋಯ್ತು. ಇಲ್ಲೊಬ್ಬ ಪದಗಳು ತೋರಿಸ್ಕೊಂಡು ಮಣಗಿರೋದು ರಂಗ ಅಂತ. ಬಹುಶಃ ಇದು ಪುಕ್ಸಟೆ ಪ್ರಚಾರ. ಬೇಕಂತ ಮಾಡಿದ್ರು, ಜಿಪ್ ಹಾಕಿಲ್ಲ. ಅದು ಇಂಟೆನ್ಷನಲ್ಲಿ ಮಾಡಿರೋ ಕೆಲಸ. ಅದು ರಿದಮ್ ಆ್ಯಂಡ್ ಎಣ್ಣಿದೆ, ಅದಕ್ಕೋಸ್ಕರ ಮಾಡ್ತಾ ಇರೋದು. ಇದು ಪುಕ್ಸಟೆ ಪ್ರಚಾರ. ಜೊತೆಗೆ ನೆನ್ನೆ ಏಪ್ರಿಲ್ ಗಾಡಿ ಇದು ಏನೋ ಅಪ್ಲೋಡ್ ಮಾಡಿದ್ದೆ. ನಂಬರ್ 24 ಮತ್ತು ನಂಬರ್ 24 ಮತ್ತು ನಂಬರ್ 24 ನಂಬರ್ 24 ಮತ್ತು ನಂಬರ್ 24 ಮತ್ತು ನಂಬರ್ 35 ನಂಬರ್ 24 ಮತ್ತು ನಂಬರ್ 24 ಮತ್ತು 34 ಎರಡಕ್ಕೂ ಆಗುತ್ತೆ. N ಸೀರೀಸ್ ಏಪ್ರಿಲ್ ಗಾಡಿ ಅದನ್ನ ಯಾವ್ದಾದ್ರು ಒಂದು ಕಮಿಟ್ಮೆಂಟ್ ಹಾಕಿ ಮೈತ್ರಿ ಮತ್ತು ಸಂಧ್ಯಾ ಅಯ್ಯಂಗಾರನ್ನ ಶೆಡ್ಯೂಲ್ ಮಾಡ್ಬೋದು ಅಂತ ಹೇಳಿದೆ ನಾನು. ಅದಕ್ಕೋಸ್ಕರ ಇದು ಮಾಡ್ತಾ ಇರೋದು, ಆಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ಇನ್ನೊಂದು ತಮಾಷೆ ತೋರಿಸ್ತೀನಿ ಇಲ್ಲಿ. ಬೀಯಿಂಗ್ ಹ್ಯೂಮನ್ ಲೋಗೋ ಇದ್ದಂಗಿದೆ ಇದು. ಬೀಯಿಂಗ್ ಹ್ಯೂಮನ್ ಲೋಗೋ ಅಥವಾ ಹಾರ್ಟ್ ಬ್ರೇಕ್, ಹೃದಯ ಮಧ್ಯ ಕಟ್ಟಾಗಿರೋ ಥರ ಇದೆ ಅದು. ಆ್ಯಕ್ಚುಲಿ ಅಲ್ಲೋದಳು ಲಕ್ಷ್ಮಮ್ಮನ ಥರ ಇದ್ಲು. ಅಲ್ಲೋದಳು ಲಕ್ಷ್ಮಮ್ಮನೋ ನಮ್ಮಮ್ಮನೋ ಗೊತ್ತಿಲ್ಲ. ಹೋಟೆಲ್ಲಿ ಮದರ್ ಕಮ್ಯುನಿಟಿ ಹೋಟೆಲ್. ಇದು ಲಕ್ಷ್ಮಮ್ಮ ಇದ್ದರೂ ಇರಬಹುದು. ಲಕ್ಷ್ಮಮ್ಮ ಎಷ್ಟೊಂದು ದಪ್ಪ ಇಲ್ಲ, ಲಕ್ಷ್ಮಮ್ಮ ಇದ್ದರೂ ಇರಬಹುದು. ಬಾಯಿ ಈ ಥರ ಇದೆ, ಲಕ್ಕ ಹೊಡೆದಂಗಿದೆ. ಏನೋ ಬೇಕಂತ ಏನೋ ಮಾಡಿರೋದು ಇದು. ಶನಿವೇಶ್ವರನ ದೇವಸ್ಥಾನ ಇದೆ. ಪುಕ್ಸಟೆ ಪ್ರಚಾರ ಜೊತೆಗೆ ಹೆದರಿಸ್ತಾ ಇರೋದು ಮೇ ಬಿ ಏನೋ. ಇನ್ನೊಬ್ಬ ರಾಂಗ್ ವೇ, ಇಲ್ಲಿ ಹೆವಿ ರಾಂಗ್ ವೇ ನಡೀತಂತೆ, ವಾಚ್ ಅಂತ ನೋಡು ಅಂತ. JA4205 ಗಾಡಿ ಅದು. ನಾ ಹೇಳಿಲ್ವಾ ಇದು ಪುಕ್ಸಟೆ ಪ್ರಚಾರ ಅಂತ ಹೆದರಿಸ್ತಾ ಇರೋದು ಅದು. ಅಂದರೆ ಲಕ್ಕ ಓಡಿಸ್ಬಿಡ್ತೀವಿ ಅಂತ ಪೊಲೀಸವರು. L8239 ಗಾಡಿ ಅದು ಪೊಲೀಸವರು. EP5386 ಇವಂದು ಏನೋ ಬೇರೆ ಕಥೆ ಇತ್ತು. ನಾನು ಮಾತಾಡ್ತಾ ನಿಂತ್ಕೊಂಡೆ, ಈಗ ಅವ್ನು ಸ್ಕಿಪ್ ಆದ. ಪೊಲೀಸವರು ಇಲ್ಲಿಂದ ಬಂದಿದ್ದು, ಶನೇಶ್ವರನ ದೇವಸ್ಥಾನದ ಒಳಗಡೆಯಿಂದ ಬಂದಿದ್ದು. ಅಂದರೆ ಶ್ರುತಾ ಬಳ್ಳಾಳ್ ನೆಟ್ವರ್ಕು ಅಥವಾ ನಂಬರ್ 8 ರಾಕ್ ಕಿಂಗ್ ಆರ್ ಕ್ವೀನ್ ಪೊಸಿಷನಿಂದ ಬರ್ತೀವಿ ನಾವು ಅಂತ. JV2854 ಇರಬೇಕು, ನಾಟ್ ಶ್ಯೂರ್. ಅದು ಶನೇಶ್ವರ ಗಾಡಿ ಒಳಗೆ ಹೋಗಿದ್ದು. ಕಾಯಕವೇ ಕೈಲಾಸ
ಇವನು ಬಟ್ಟೆ ಒದ್ರುಕೊಂಡು ಇದು ಮಾಡ್ತಿದ್ದ, ಏನು ಹೇಳೋದು, ಡಸ್ಟ್ ತೆಗಿತಾ ಇದ್ದ, ಬಟ್ಟೆ ಮೇಲೆ ಡಸ್ಟ್ಗಳನ್ನ. ಆ್ಯಕ್ಚುಲಿ ಕವರ್ ಮಾಡೋಕ್ಕೋಸ್ಕರನೇ ವೀಡಿಯೋ ತೆಗೆದಿದ್ದು ನಾನು. ಆ್ಯಕ್ಚುಲಿ ಮೀಸೆ ತೆಗಿತಾನೆ ನಾನು ಅಂತ, ಮೀಸೆ ತೋರಿಸ್ತಕ್ಕೆ ಕರ್ಕೊತಾನೆ. ಸುರೇಶ್ ಮೀಸೆ, ಸದ್ಯಕ್ಕೆ ಮೀಸೆನ ಸುರೇಶ್ ಅವರು ತೊಗೊಂಡಿರೋದು. ಯಾಕೆ ಅಂದರೆ ಮೀಸೆ ರಂಗಸ್ವಾಮಿ ಅಂತ ನಮ್ಮ ತಾತ ಇದ್ದ, ಒಬ್ಬ ಮೈಸೂರು ಲಕ್ಷ್ಮಮ್ಮ, ನಮ್ಮ ಅಜ್ಜಿ ಲಕ್ಷ್ಮಮ್ಮ ಇದ್ದಾರಲ್ಲ, ಅವರ ಗಂಡ, ನಮ್ಮ ತಾಯಿಯವರ ತಾಯಿ ಅಂದರೆ ನನ್ನ ತಾತ, ನಾವು ಅಪ್ಪ ಅಂತ ಕರಿತೀವಿ ಅವ್ರನ್ನ. ಸೊ ಅವರು ಮೀಸೆ ರಂಗಸ್ವಾಮಿ ಅಂತ ಅವ್ರ ಅಡ್ಡ ಹೆಸರು, ರಂಗಸ್ವಾಮಿ ಅಂತ ಅವ್ರ ಹೆಸರು, ಮೀಸೆ ರಂಗಸ್ವಾಮಿ ಅಂತ ಅವರ ಅಡ್ಡ ಹೆಸರು. ಸೊ ಆ ಮೀಸೆನ ಇವರು ಕ್ಯಾರಿ ಫಾರ್ವರ್ಡ್ ಮಾಡ್ಕೊತಾ ಇದ್ದಾರೆ. ಯಾರು? ಸುರೇಶ್ ಅವರು ಮೀಸೆ ಬಿಟ್ಕೊಂಡು. ಅಪ್ಪನ ನೆಟ್ವರ್ಕಲ್ಲಿ ಅವ್ರಿಗೆ ಯಾರು ಅಪ್ಪ ಇದ್ದಾಗ ಒಂದು ತೂಟ ಹಾಕಿಲ್ಲ ಅವರು. ಅವ್ರು ಯಾರು ಅಪ್ಪನ ಗುಟ್ಟದವರು ಅಲ್ಲ, ಅಪ್ಪನಿಗೆ ಒಂದು ತೂಟ ಹಾಕ್ದವರು ಅಲ್ಲ ಅವರು. ಅಪ್ಪನ ಜೊತೆ ಎಲ್ಲ ಗಲಾಟೆ ಮಾಡ್ಕೊಂಡು ಜೈಗೆ ಹೋಗಿ ಬಂದವರು ಅವರು. ಆದರೆ ಇವಾಗ ಅಪ್ಪನ ಹೆಸರಲ್ಲಿ ಬಿಸ್ನೆಸ್ ರನ್ ಮಾಡ್ತಾ ಇದ್ದಾರೆ ಮೀಸೆ ಬಿಟ್ಕೊಂಡು. ಅವ್ರು ಏನಕ್ಕೆ ಮಾಡ್ತಾ ಇರೋದು ಅಂದರೆ ಮೀಸೆ ರಂಗಸ್ವಾಮಿ ಫಿಲಮ್ ಇಂಡಸ್ಟ್ರಿ ರಿಲೇಟೆಡು. ಅವರು ಲಕ್ಷ್ಮೀ ಥಿಯೇಟ್ರ್ ಇದೆಯಲ್ಲ ಮೈಸೂರಲ್ಲಿ, ಇತ್ತಲ್ಲ, ಈಗಿಲ್ಲ, ಅದು ಆ್ಯಕ್ಚುಲಿ ಬಿಡಿಸ್ಬಿಟ್ಟಿದ್ದಾರೆ. ಲಕ್ಷ್ಮೀ ಥಿಯೇಟ್ರ್ ಇತ್ತಲ್ಲ, ಆ ಲಕ್ಷ್ಮೀ ಥಿಯೇಟ್ರಲ್ಲಿ ಟಿಕೆಟ್ ಇಶ್ಯೂ ಮಾಡೋದು ಅಥವಾ ಏನೋ ಒಂದು ಕೆಲಸ ಮಾಡ್ತಾಯಿದ್ರು. ಥಿಯೇಟ್ರಲ್ಲಿ ಟಿಕೆಟ್ ಕಲೆಕ್ಟ್ ಮಾಡೋದು, ಟಿಕೆಟ್ ಇಶ್ಯೂ ಮಾಡೋದು, ಏನೋ ಒಂದು ಕೆಲಸ ಮಾಡ್ತಾಯಿದ್ರು. ಆಮೇಲೆ ಲೇಟರ್ ಸೆಕ್ಯೂರಿಟಿ ಕೆಲಸ ಮಾಡ್ತಾಯಿದ್ರು. ಸೊ ಈಗ ಇವರು ಸೆಕ್ಯೂರಿಟಿ ಕೆಲಸನೂ ಮಾಡ್ತಾಯಿದ್ರು. ಸೊ ಈ ಸುರೇಶ್ ಅವರೇನು ಅವರು ಎತ್ಕೊಂಡಿರೋದು ಮೀಸೆ ರಂಗಸ್ವಾಮಿ ಅವ್ರನ್ನ ಅಂದರೆ ಫಾರ್ 2 ರೀಸನ್ಸ್. ಒಂದು, ತಾವು ಸೆಕ್ಯೂರಿಟಿ ಕೆಲಸ ಮಾಡ್ತಾಯಿದ್ವಿ, ನಮ್ಮ ಅಪ್ಪ ಸೆಕ್ಯೂರಿಟಿ ಮಾಡ್ತಾಯಿದ್ದ, ಹೀಗಾಗಿ ನಾನು ಸೆಕ್ಯೂರಿಟಿ ಮಾಡ್ತೀನಿ ಅಂತ ಅಪ್ಪ ರಿಲೇಷನ್ಶಿಪ್ ಪೊಸಿಷನ್ಸ್ ತೊಗೊಂಡು ಮಾಡ್ತಾಯಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ಒಂದು. ಇನ್ನೊಂದು, ಅವರು ಫಿಲಮ್ ಇಂಡಸ್ಟ್ರಿಯಲ್ಲಿ ರಿಲೇಟೆಡ್ ಅಲ್ಲ, ಟಿಕೆಟ್ ಇಶ್ಯೂ ಮಾಡ್ತಾ ಇದ್ದಿದ್ದೇ ಆದರೂ ಅದು ಫಿಲಮ್ ಇಂಡಸ್ಟ್ರಿ ತಾನೇ. ಸೊ ನಮ್ಮಪ್ಪ ಫಿಲಮ್ ಇಂಡಸ್ಟ್ರಿಯಲ್ಲಿ ಥಿಯೇಟ್ರಲ್ಲಿ ಟಿಕೆಟ್ ಇಶ್ಯೂ ಮಾಡ್ತಿದ್ದ, ನನ್ನ ಮಕ್ಕಳು ಹೀರೋನೇ ಆಗ್ತಾರೆ ಅಂತ ತೋರಿಸ್ಕೊಳ್ಳೋದಕ್ಕೆ. ರಿಲೇಷನ್ಶಿಪ್ ಬೇಸ್ಡ್ ಮಾಫಿಯಾ ಪೊಸಿಷನ್ಸ್, ಮಾಫಿಯಾ ಅಲ್ಲ, ಎ ಪೊಸಿಷನ್ಸ್. ಆ್ಯಕ್ಚುಲಿ ಇದ್ರ ಬಗ್ಗೆ ಮಾಫಿಯಾ ಮ್ಯಾಥಮೆಟಿಕ್ಸಲ್ಲಿ ಹೇಳಿದ್ದೀನೋ ಇಲ್ವೋ ಸರಿಯಾಗಿ ನೆನಪಿಲ್ಲ, ಬೇರೆ ಸ್ಕ್ರಿಪ್ಟ್ಗಳಂತೂ ಹೇಳಿದ್ದೀನಿ. ರಿಲೇಷನ್ಶಿಪ್ ಎ ಪೊಸಿಷನ್ ಅಂದರೆ ತಾತ, ಅಪ್ಪ, ಅಮ್ಮ ಅಂತ ಇದೆಲ್ಲ ರಿಲೇಷನ್ಶಿಪ್ ಪೊಸಿಷನ್ಸ್ ಬರ್ತವೆ. ಇವೆಲ್ಲ ಅಂದರೆ ಇವು ಪ್ರತಿಯೊಬ್ಬ ವ್ಯಕ್ತಿಗೂ ಅವನು ಡೇಟ್ ಆಫ್ ಬರ್ತ್ ಮೇಲೆ ಅವನಿಗೆ ಒಂದು ಪೊಸಿಷನ್ಸ್ ಕೊಡ್ತಾರೆ. ಡೇಟ್ ಆಫ್ ಬರ್ತ್ ಮೇಲೆ ಜನವರಿಲಿ ಹುಟ್ಟಿರೋನಿಗೆ ನಂಬರ್ 1 ಪ್ರೈಮ್ ಯೆಲ್ಲೋ ಕಿಂಗ್ ಆರ್ ಕ್ವೀನ್, ಫೆಬ್ರವರಿಲಿ ಹುಟ್ಟಿರೋರಿಗೆ ಬಿಷಪ್, ಮಾರ್ಚಲ್ಲಿ ಹುಟ್ಟಿರೋರಿಗೆ ನೈಟ್, ಏಪ್ರಿಲ್ ಹುಟ್ಟಿರೋರಿಗೆ ರೋಕ್. ಹೀಗೆ 10 ತಿಂಗಳಿಗೂ 12 ತಿಂಗಳಿಗೂ ಒಂದೊಂದು ಪೊಸಿಷನ್ಸ್ ಇದೆ. 10 ಪೊಸಿಷನ್ಸ್ ಇದೆ. 12 ಲಾಸ್ಟ್ ಇಯರ್ ಬರುತ್ತಲ್ಲ, ಅದಕ್ಕೆ ರೀಡು ಮತ್ತು 2 ರೀಡೂನೇ ಆಗುತ್ತೆ. ರೀಡು ಅಥವಾ ರೆಬಲ್ ಆಗುತ್ತೆ, ರೆಡ್ ಎರಡುವೆ. ಲೆಫ್ಟ್ ವಿಂಗ್ ಅಲ್ಲಿಂದ ಸ್ಟಾರ್ಟ್ ಆಗೋದು. ಸೊ ಏನು ಹೇಳ್ತಿದ್ದೆ, ಆ ಪೊಸಿಷನ್ಸ್ ಇದೆ. ಅದಷ್ಟು ಪೊಸಿಷನ್ಸ್ ಅಲ್ಲದೆ ರಿಲೇಷನ್ಶಿಪ್ ಬೇಸ್ಡ್ ಪೊಸಿಷನ್ಸನ್ನು ತೊಗೋಬೋದು. ಅಂದರೆ ನಾನು ಅವ್ರ ಮಗ, ನಾನು ಅವರ ಮೊಮ್ಮಗ, ನಾನು ಅವಳ ಮಗ ಆ ಥರ, ಅಥವಾ ನಾನು ಅವರ ತಮ್ಮ, ಅಣ್ಣ ಅಂತ, ಕಸಿನ್, ಸಿಬ್ಲಿಂಗ್ ಅಂತ ಹೇಳ್ಕೊಂಡು ರಿಲೇಷನ್ಶಿಪ್ ಪೊಸಿಷನ್ನ ತೊಗೊಂಡು ಕೆಲಸ ಮಾಡ್ಬೋದು. ಸೊ ಆ ಥರ ನಾನು, ನಮ್ಮಪ್ಪ ಫಿಲಮ್ ಇಂಡಸ್ಟ್ರಿಯಲ್ಲಿ ಟಿಕೆಟ್ ಕೊಡ್ತಾಯಿದ್ರು. ಈಗ ನಾನು ಹೀರೋ ಆಗ್ತೀನಿ ಅಂತ ಚರಣ ಮತ್ತು ಅವ್ನ ಮಗ ಅರುಣ ಇದ್ದಾರಲ್ಲ, ಅವರು ಫಿಲಮ್ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡೋದಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಮೀಸೆ ಬಿಟ್ಕೊಂಡು ಓಡಾಡ್ತಿರೋದು ಅವರು. ಅದಕ್ಕೋಸ್ಕರ ನಮ್ಮ ಮಮ್ಮಿಗೆ ಐಟೆಲ್ ಮೊಬೈಲ್ ಬೇರೆ ಕೊಡಿಸಿದ್ದಾರೆ. ಒಂದು ಐಟೆಲ್ ಮೊಬೈಲು. ಐಟೆಲ್ ಅಂದರೆ ನಾನು ಹೇಳಿದೆ ಅಂತ, ಮೀಸೆ ಅಂದರೆ ಎರಡೂ ಒಂದೇ ಅರ್ಥ ಬರುತ್ತೆ. ಅದಕ್ಕೋಸ್ಕರ ಐಟೆಲ್ ಮೊಬೈಲ್ ಬೇರೆ ತೊಗೊಂಡಿದ್ದಾರೆ ಅವರು, ಕಂಪ್ನಿ. ಆ್ಯಕ್ಚುಲಿ ಅಲ್ಲಿ ನಿಂತಿರೋ ಪದ ತೋರಿಸ್ತಾ ಸುರೇಶ್ ಅವರ ಬಾಲಂಗೊಚ್ಚಿ ಅವನು. ಇಲ್ಲಿ ಕೂತ್ಕೊಂಡಿರೋ ಸೂಳೆ ಮಕ್ಕಳಿಬ್ಬರು ಪದಗಳು ತೋರಿಸ್ತಾ ಇದ್ದಾರೆ. ಆ್ಯಕ್ಚುಲಿ ಅಲ್ಲಿ ಕವರ್ ಮಾಡಿಲ್ಲ. KL 78D 549495. KL 78D 5495 ಫೋರ್ಸ್ ಗಾಡಿ. TEENA ಟೀನಾ. ಓಕೆನಾ? ಟೀನಾ ಪಾದಗಳು ತೋರಿಸ್ಕೊಂಡೋಯ್ತಲ್ಲ ಇವಳು ಲೋಡಕ್ಕೆ ವಾಲ್. ಇವನು ಪಾದಗಳು ತೋರಿಸ್ಕೊಂಡು ನಿಂತ್ಕೊಂಡಿದ್ದಾನೆ. ಏನದು ಅಂದರೆ ಅವನು ಫೋರ್ಸ್ ಗಾಡಿ ಮುಂದೆ ಕೂತ್ಕೊಂಡು ಸುಜುಕಿ ಆಕ್ಸಿಸ್ ಗಾಡಿ ನಿಲ್ಸ್ಕೊಂಡು ಅವನು ಪಾದ ತೋರಿಸ್ಕೊಂಡು ಕೂತಿದ್ದಾನೆ. ಏನಿದ್ರ ಕತೆ ಅಂದರೆ, ನಾನು ಟ್ಯೂಬ್ ಚಾನಲ್ ಓಪನ್ ಮಾಡೋದಕ್ಕೆ ಕೆಲಸ ಮಾಡ್ತಾಯಿದ್ದೀನಲ್ಲ, ಖಾಲಿ ಬಾಟ್ಲಿದು ಏನು ಮಾಡೋಕ್ಕೆ ಕೊಟ್ಟಿದ್ದಾನೆ. ನಾನು TEEN ಅಂದರೆ ಹೆಸರಲ್ಲಿ ನ್ಯೂಸ್ ಚಾನಲ್ ಓಪನ್ ಮಾಡೋಕ್ಕೆ ಮತ್ತು ಲೈವ್ ಮೂವಿ ಮಾಡೋಕ್ಕೆ ಸ್ಕ್ರಿಪ್ಟ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ಇವರು ಕತೆ ಹೊಡಿತಾ ಇರೋದು, ಈ ಥರ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಪ್ರೈಸ್ ಪ್ರೋ ಹೇಳಿಲ್ವಾ ಈಗ ಆಲ್ರೆಡಿ, ಮೀಸೆ ರಂಗಸ್ವಾಮಿ ಕತೆ. ಪ್ರೈಸ್ ಪ್ರೋ ಅವ್ನು ಚರಣ ಬಾಲಂಗೊಚ್ಚಿ. JG 7187 ಅವನದೇ ಇರಬೇಕು ಗಾಡಿ ಅದು. ಪ್ರೈಸ್ ಪ್ರೋ HH 3074 ಲೆಫ್ಟ್ ಹೋಯ್ತಲ್ಲ ಗಾಡಿ ಅದು. ಹೆವಿ ಹಾರೋ ನೋಡಿದೆ ಹಿಂಗಡೆ.
ಇನ್ನೋಡಿ ಎಲ್ಲೇ ಬಂದು ಎಲ್ಲ ರೋಡಿಂದ ಕೆಳಗೆ ಬರ್ತಾರಲ್ಲ ಅದೇ ಕತೆ. ಒಂದು ಹೆವಿ ಯಾರೋ ನೋಡಲ್ಲ ಬೋಳಿ ಮಗ. ಪ್ರಕಾಶ್ ಬಲಾಂಗೋಚಿಮ 22B6572 22B6572 ವಿನಾಯಕ ಅಂತ ಇದೆ. ಪ್ರಕಾಶ್ ಆ್ಯಕ್ಚುಲಿ ಬಲಂಗುಚ್ಚಿ, ಅದು ಪ್ರಕಾಶ್ ಬಲಂಗುಚ್ಚಿ. ಏನಂದರೆ ಪ್ರಕಾಶ್ ಹತ್ರಕ್ಕೆ ಹೋಗು ಅಂತ ಟೈಟಲ್ ಟೀಮ್ ಅದು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು, ಆ ಕಡೆಗೆ ಹೋಗು ಪ್ರಕಾಶ್ ಕಡೆಗೆ ಅಂತ. ಜೊತೆಗೆ ಇನ್ನೊಂದೇನೆಂದರೆ ಅವಾಗ ಅಬ್ಸರ್ವ್ ಮಾಡ್ಬೇಕಾಗಿರೋದು, ಈ ಕಡೆಯಿಂದ ಹುಡುಗಿರು ತುಂಬ ಓಡಿ ಬಂದರು, ಹುಡುಗಿರ ಹಿಂದೆ ಬಂತು. ಅಂದರೆ ಹುಡುಗಿರ ಪೂರ್ತಿ ಕಮ್ಯುನಿಟಿ ನೀನೇನು ಫಾಲೋ ಮಾಡುತ್ತೆ, ಆ ಕಡೆ ಪ್ರಕಾಶ್ ಹತ್ರ ಹೋಗು ಅಂತ ಟೈಟಲ್ ಟೀಮ್ ತೋರಿಸ್ತಾ ಇರೋದು. ಆರ್ಗನೈಸ್ಡ್ ಇದು 9B8631 ME8061. ಆ್ಯಂಬುಲೆನ್ಸ್ ಬರ್ತಿದ್ರು ಮಧ್ಯ ಹೋದ ಅವನು. ಆ್ಯಂಬುಲೆನ್ಸೇ ಫೇಕ್ ಅದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. 2G5048 ಆ್ಯಂಬುಲೆನ್ಸ್ ಫೇಕ್, ಅದು ಆರ್ಗನೈಸ್ಡ್. ಅದು ಒಳಗಡೆ ಪೇಷಂಟ್ ಇದ್ದರೂ ಕೂಡ ಆರ್ಗನೈಸ್ಡ್. ಇದು ರೋಡ್ ನೋಡ್ಬೋದು ಫುಲ್ ಖಾಲಿ ಹೊಡಿತದ. ಈ ಟ್ರಾಫಿಕ್ ಕ್ರಿಯೇಟ್ ಮಾಡೋಕ್ಕೆ ಇಬ್ಬರು ಬೇಕು. ಒಂದು ಸಿಂಪಲಾಗಿ ಅರ್ಥ ಮಾಡ್ಕೊಬೇಡಿ, ಎಲ್ಲಿ ಇಬ್ಬರು ಇರ್ತಾರೆ ಅಲ್ಲಿ ಕ್ರಿಯೇಟ್ ಆಗ್ತಾ ಇರುತ್ತೆ, ಒಬ್ಬ ಇರ್ತಾನೆ ಅಲ್ಲಿ ಟ್ರಾಫಿಕ್ ಕ್ಲಿಯರ್ ಆಗ್ತಾ ಇರುತ್ತೆ. ಸಕ್ಕ ಸಿಂಪಲ್, ಇಬ್ಬರು ಎಲ್ಲಿರ್ತಾರೆ ಅಲ್ಲಿ ಕ್ರಿಯೇಟ್ ಆಗ್ತಾ ಇರುತ್ತೆ. ಅಯ್ಯೋ ಇಲ್ಲಿಂದ ಅಲ್ಲಿವರೆಗೂ ಹೋದೆ ಗುರು ಟ್ರಾಫಿಕ್ಕು. ಅಲ್ಲಿ ರೋಡ್ ಬರುತ್ತಲ್ಲ, ನನ್ನ ಕಣ್ಣಿಗೆ ಎಷ್ಟು ದೂರ ಕಾಣ್ತಾ ಇದೆ ಅಲ್ಲಿವರೆಗೂ ಟ್ರಾಫಿಕ್ ಇದೆ. ಡಸ್ಟ್ ಬೇರೆ, ಷಣ್ಮುಗಮ್ ಗಾಡಿ ಇದು, ಷಣ್ಮುಗಮ್ ಥರದ್ದು ಗಾಡಿ. ನಂಬರ್ ಪ್ಲೇಟ್ ಇಲ್ಲ, ಮುಖ ಕವರ್ ಆಗಿರುತ್ತೆ ಅನಿಸುತ್ತೆ. ಮುಖ ಎದುರಿಸ್ತಾರಲ್ಲ ಆ ಥರ ತುಟಿ ಕಚ್ಕೊಂಡು ಹೋಯ್ತಾ ಇದ್ದಾವೆ ನಮ್ಮ ಮುನ್ನಕ್ಕೆ. 22MB882 22MB882 ಸುತ್ತಬಳ್ಳಾಳಿ ಗಾಡಿ ಥರದ್ದು. ಆ್ಯಕ್ಚುಲಿ ಅದು ಆ ಕಡೆಗೆ ಹೋಗು ಅಂತ ತೋರಿಸ್ತಾರೋದು, ನಾಗಮಲೆ ಒಡೆಯ ಮಾದಪ್ಪ. ಪ್ರಕಾಶ್ ಕಡೆಗೆ ಹೋಗು ಅಂತ. ಟೈಮ್ ಎಷ್ಟೀಗ? ಟೈಮ್ ಇನ್ನೂ ಇಲ್ಲ, ಇನ್ನೂ ಹೋಗೋವ್ರಾಗ ಲೇಟಾಗಿ ಹೋಗುತ್ತೆ. ಏನಕ್ಕೆ ತೋರಿಸ್ತೇವೆ ಅಂದರೆ ಬನ್ನೂರು ಕಡೆಗೆ ಹೋಗು ಅಂತ, ಬನ್ನೂರು ಕಡೆಗೆ ಹೋಗು ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ಪ್ರಕಾಶ್ ಹೋಗಿ ಪ್ರಕಾಶ್ ಗಾಡಿ ಹತ್ಕೊಂಡು ಬನ್ನೂರಿಗೆ ಹೋಗು ಅಂತ. ಇನ್ನೂ ಹತ್ರಕ್ಕೆ ಹೋಗಿಲ್ಲ, ಆಗಲೇ ಶುರು ಮಾಡ್ಕೊಂಡವರು. ಬಾ 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 ಮತ್ತೆ ನಾಕೆ ಹೇಳ್ದು. K4145 ಅವ್ರು ಓದ್ದಲ್ಲ, ಅದು ಯಾರು ಗೊತ್ತಾ? ಕುಮಾರ ಅಂತ ಕೂಗೋದಾರಲ್ಲ, ಅದು ಯಾರು ಗೊತ್ತಾ? ಇದ್ರಿ ಅವನು ಅಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಇರ್ತಾನಲ್ಲ ಅವನು ಇಲ್ಲೇ ಕೆಲಸ ಮಾಡೋದು. ಹೋಗೆ 8C8222 19 ಇರಬೇಕು, KA 19 ಇರಬೇಕು, ನಾಟ್ ಶ್ಯೂರ್, ಕಾಣಲ್ಲ, ಅದು ಮುಚ್ಕೊಬಿಟ್ಟಿದೆ. ಹೆವಿ ಹೋಗೆ ಸ್ಮೋಕ್. ಇಂಟೆನ್ಷನಲ್ಲಿ ಬೇಕಂತ ಆ್ಯಕ್ಚುಲಿ ನಾಯಿಗಳನ್ನ ಚೂ ಬಿಡೋದು. ಅದೆಲ್ಲ ಮೇ ಬಿ ಬ್ಲ್ಯಾಕ್ ಮ್ಯಾಜಿಕ್ ಯೂಸ್ ಮಾಡ್ತಾರೋ ಅಥವಾ ಬೇರೆ ಏನಾದರೂ
ಟ್ರಿಕ್ ಯೂಸ್ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಮೇ ಬಿ ಈಗ ನನ್ನ ಲಿಫ್ಟ್ ಮಾಡಿದ್ರಲ್ಲ ಅಥವಾ ನನ್ನ ಅಕ್ಕಪಕ್ಕ ಓಡಾಡ್ತಾರಲ್ಲ ಜನಗಳು, ಅವರು ನನ್ನ ಬಟ್ಟೆಗೆ ಬೇರೆ ಏನೋ ಸ್ಪ್ರಿಂಕಲ್ ಮಾಡಿ ಹೋಗ್ತಾರೆ ಅಂತ ಅಂದ್ಕೊಳ್ತೀನಿ. ಅಂದರೆ ಫಾರ್ ಎಕ್ಸಾಂಪಲ್ ಈಗ ರೋಡ್ ಸೈಡಲ್ಲಿ ಹೋಗ್ತಿರೋ ವೆಹಿಕಲ್ಗೆ ಈ ನಾಯಿಗಳೇನು ಮಾತಾಡ್ತಿರೋ ನೋಡಪ್ಪ, ಈ ನಾಯಿಗಳಿಗೇನು ಮೂಗಿಲ್ವೇ? ನನ್ನ ಎಸ್ಟಿಮೇಷನ್ ಪ್ರಕಾರ ಬ್ಲ್ಯಾಕ್ ಮ್ಯಾಜಿಕ್ ಯೂಸ್ ಮಾಡ್ತಾರೆ ಅಲ್ಲಿ. ಈಗ ನಾಯಿ ಬಗಲ್ತಲ್ಲ, ನನ್ನ ಲೆಕ್ಕಾಚಾರ ಪ್ರಕಾರ ಅಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ JH6822 ಯಾಕಂದರೆ ಅಲ್ಲಿ ನಾಯಿಗಳನ್ನ ಟಾರ್ಗೆಟೆಡ್ ಪರ್ಸನ್ ಮೇಲೆ ಚೂ ಬಿಡೋದಕ್ಕೋಸ್ಕರ ಬ್ಲ್ಯಾಕ್ ಮ್ಯಾಜಿಕ್ ಯೂಸ್ ಮಾಡ್ತಾರೆ ಅಂತ ನನ್ನ ಲೆಕ್ಕಾಚಾರ. ಸೊ ಇವರು ಹೇಳೋದು ಪ್ರಕಾರ ಏಲಿಯನ್ಸ್ ನನಗೆ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿ ಹೇಳಿರೋ ಪ್ರಕಾರ ನಿಜವಾಗ್ಲೂ ಸ್ಮೆಲ್ ಹೊಡೆಯುತ್ತೆ, ಅದಕ್ಕೋಸ್ಕರ ಅವು ಬಗಳ್ತವೆ ಅಂತ ಅವ್ರು ಹೇಳ್ತಾರೆ. ಸೊ ಅವು ನಿಜವಾಗ್ಲೂ ಸ್ಮೆಲ್ ಬಂದಾಗ ನಾಯಿ ಬಗಳ್ತಾರೆ, ಎಲ್ಲ ನಾಯಿಗಳು ಬಗಳ್ಬೇಕಲ್ವ, ಕೇವಲ ಒಂದೆರಡು ನಾಯಿಗಳು ಯಾಕೆ ಬಗಳ್ತವೆ? ಅದು ಟೀಮ್ ಬನ್ನಿಲ್ಲ, ಅಪೋನೆಂಟ್ ಟೀಮ್ ಇರುತ್ತಲ್ಲ, ಆ ಟೀಮ್ ಅವರು ಇರೋ ಜಾಗದಲ್ಲೇ ಏನಕ್ಕೆ ಬಗಳೋದು ನಾಯಿ ಅಲ್ವಾ? ಸೊ ನನ್ನ ಪ್ರಕಾರ ಬ್ಲ್ಯಾಕ್ ಮ್ಯಾಜಿಕ್ ಯೂಸ್ ಮಾಡ್ತಾರೆ. ಇವ್ರು ಹೇಳೋದೇನು ಅಂದರೆ ಬಟ್ಟೆಗೆ ಏನೋ ಸ್ಪ್ರೇ ಮಾಡೋಗ್ತಾರೆ, ಅದಕ್ಕೋಸ್ಕರ ನಾಯಿಗಳು ಆ ವ್ಯಕ್ತಿಗಳನ್ನು ಟಾರ್ಗೆಟ್ ಮಾಡ್ತವೆ ಅಂತ ಹೇಳ್ತಾರೆ. ಏನೋ ಸ್ಪ್ರೇ ಮಾಡ್ತಾರೆ ಅಂದರೆ ಮೇ ಬಿ ಇನ್ನೊಂದು ನಾಯಿ ಯೂರಿನ್ ಇದ್ದರೂ ಇರ್ಬೋದು. ಯಾಕೆ ಇನ್ನೊಂದು ನಾಯಿ ಯೂರಿನ್ ಅಂದರೆ ಈಗ ವೆಹಿಕಲ್ ಹೋಗ್ತಾ ಇರ್ತವೆ ರೋಡ್ ಸೈಡಲ್ಲಿ, ಅವಾಗ ನಾಯಿಗಳು ಹತ್ತಿಸ್ಕೊಂಡು ಹೋಗ್ತಾವಲ್ಲ ವೆಹಿಕಲ್ಲು, ಯಾಕೆ ಹತ್ತಿಸ್ಕೊಂಡು ಹೋಗ್ತವೆ ಅಂದರೆ ಆ ವೆಹಿಕಲ್ಗೆ ಬೇರೆ ಯಾವುದಾದ್ರೂ ಏರಿಯಾ ನಾಯಿಗಳು ಟಾಯ್ಲೆಟ್ ಮಾಡಿರ್ತವೆ. ಸೊ ಆ ಸ್ಮೆಲ್ಲು ಅವಕ್ಕೆ ಬಿಡಿದಾಗ ಅವು ಹತ್ತಿಸ್ಕೊಂಡು ಹೋಗ್ತವೆ ಅಂತ ಇವರು ಹೇಳಿದ್ದು. ಆ್ಯಕ್ಚುಲಿ ಯಾವುದೋ ಒಂದು ವೀಡಿಯೋ ಮುಖಾಂತರ ಹೇಳಿದ್ರು ಅದನ್ನು. ನನ್ನ ಲೆಕ್ಕಾಚಾರ ಪ್ರಕಾರ ಇಟ್ಸ್ ನಾಟ್, ಅದಲ್ಲ ಪ್ರಾಪರ್ ರೀಸನ್, ಅದಲ್ಲ ಗಾಡಿ ನಂಬರ್ ಇಲ್ಲ. ಅದು ಆ್ಯಕ್ಚುಲಿ ಏನಂದರೆ ಅವಮಾನ ಮಾಡೋದಕ್ಕೆ ಮಾಡಿದ್ದು ಅನ್ನೋದು ಆ್ಯಟಿಟ್ಯೂಡ್, ಅದು ಅವಮಾನ ಮಾಡೋದಕ್ಕೋಸ್ಕರ ಕ್ರಿಯೇಟ್ ಮಾಡಿದ್ದು ಆ್ಯಟಿಟ್ಯೂಡ್ ಅಂತ. ಇಲ್ಲಿ ಆ್ಯಕ್ಚುಲಿ ಕುಮಾರ್ ಪ್ರಸಾದ್ನಲ್ಲ, ಅದು ಅದರದ್ದು ರಿಲೇಟೆಡ್. ಈ ಗ್ರೀಸಿಂಗ್ ಮಾಡ್ತಿದ್ದಾರಲ್ಲ, ಇವರೇನೋ ಎಸ್ತಿದ್ರು ನನ್ನ ಕಾಲ ಹತ್ರ ಬರ್ಬೇಕು, ಕರೆಕ್ಟಾಗಿ ನನ್ನ ಕಾಲಿ ಹೊಡೆದಾಗ್ಬಿಟ್ಟು ಬಂದು ಬಿಡ್ಬೇಕು ಆ ಥರ ಮಾಡಿದ್ರು. ಗ್ರೀಸ್ ಆರ್ಗನೈಸ್ K810A6865 ಈ ಗಾಡಿ. ಇವನು ಯಾರೋ ಗ್ರೀಸ್ ಹೊಡಿತಾ ಇದ್ದಾನಲ್ಲ, ಇವನು ಅವನದು ಆರ್ಗನೈಸ್, ಇವನು ಆರ್ಗನೈಸ್ಡ್. KA097266 ಇರ್ಬೇಕು, KA09X7266 ಗಾಡಿ. ಆ್ಯಕ್ಚುಲಿ ಕರೆಕ್ಟಾಗಿ ನನ್ನ ಕಾಲಿಡೋ ಜಾಗಕ್ಕೆ ಬಂದು ಬಿಡಬೇಕದು, ಆ ಥರ ನೋಡ್ಕೊಂಡಿದ್ದು. ಅಲ್ಲಿ ಟೆಂಪೋ ಸೈಡಲ್ಲಿ ಕೂತ್ಕೊಂಡಿದ್ರು ಇಬ್ಬರು. ಆ್ಯಕ್ಚುಲಿ ಹೀರೋ ಪುಚ್ ಕಡೆ ನಿಲ್ಸಿದಾರಲ್ಲ, ಅಲ್ಲಿ ಕೂತ್ಕೊಂಡಿದ್ರು. ಚಕ್ಕಂತ ನನ್ನ ಕಾಲದಿಗೆ ಏನೋ ಎಸ್ಬಿಟ್ಟು ಆಮೇಲೆ ಈ ಕಡೆ ಮುಂದೆ ಬರ್ತಾರೆ. ನಾನು ಕಾಲು ಒಂದು ಹೆಜ್ಜೆ ಮುಂದೆ ಇಟ್ಟೆ, ಒಂದು ಸ್ವಲ್ಪ ಡಿಸ್ಟೆನ್ಸಲ್ಲಿಟ್ಟೆ, ಇಲ್ಲದೇ ಆಗಿದ್ರೆ ಕರೆಕ್ಟಾಗಿ ಅದ್ರ ಮೇಲೆ ಕಾಲು ಇಡ್ತಾಯಿದ್ದೆ ನಾನು. ES3427 KA22 ES3427 ಆ್ಯಕ್ಚುಲಿ ಸ್ಕೂಟ್ರ್. ಅದು ಮುಂದ್ಗಡೆ TV ಏನೋ ಇಟ್ಕೊಂಡಿದ್ದ, ಪಕ್ಕ ಹೋದ. ಎಷ್ಟು ಕಾಲು ಬೇರೆ ಬಿಟ್ಕೊಂಡಿದ್ದ, ಚರಣ ಟೈಟಲ್ ಟೀಮ್ ತೋರಿಸ್ತಾರಲ್ಲ ಹಂಗೆ ಕಾಲು ಬೇರೆ ಬಿಟ್ಕೊಂಡಿದ್ದ. ಆಲ್ಮೋಸ್ಟ್ ನಾನು ಸಡನ್ನಾಗಿ ಸೈಡ್ಗೆ ಹೋಗಿಲ್ಲ ಅಂದರೆ ಹೊಡ್ಕೊಂಡೇ ಹೋಗ್ತಿದ್ದ. ಹೊಡ್ಕೊಂಡು ಅಂದರೆ ನಾನು ಸೈಡಿಗೆ ಬಿದ್ದೇ ಹೋಗಬೇಕು, ಆ ಮಟ್ಟಿಗೆ ಕ್ಲೋಸಪ್ ಅಲ್ಲ ಅವನು. ಇವೊಂದು ಹೋದ ಸ್ಟೋರಿ. ಆದರೆ ಸ್ವಲ್ಪ ಹೌಸ್ ಆಫ್ ವಿಂಡ್ಸರ್ 11P5991 ಪುರಸ್ವಾಮಿ ಧರ್ಮಸ್ಥಳ. ಸ್ಮೆಲ್ ಧರ್ಮಸ್ಥಳ ಅಂದರೆ ಧರ್ಮಸ್ಥಳ ಇನ್ಸಿಡೆಂಟಲ್ಲಿ ಧರ್ಮಸ್ಥಳ ತೋರಿಸ್ತಾ ಇದ್ದಾರೆ. ಹೌಸ್ ಆಫ್ ವಿಂಡ್ಸರ್ ಸ್ಮೆಲ್ ಬರಬಹುದು ಅಂದರೆ ಹೌಸ್ ಆಫ್ ವಿಂಡ್ಸರ್ ಈ ಒಡೆಯರ್ ಫ್ಯಾಮಿಲಿಯವರ ಸ್ಮೆಲ್ ಬರುತ್ತೆ ಅಲ್ಲಿ ಅಂತ ಅರ್ಥ. ಅಂದರೆ ಒಡೆಯರ್ ಫ್ಯಾಮಿಲಿಯವರು ಮತ್ತು ಹೌಸ್ ಆಫ್ ವಿಂಡ್ಸರ್ ಅವ್ರು ಏನೋ ಮಾಡಿದ್ದಾರೆ ಅಂತ ಅರ್ಥ ಅಲ್ಲಿಗೆ. ಅವನ್ನ HV9774 ನನ್ನೇ ನೋಡ್ಕೊಂಡು ಯೂಟರ್ನ್ ಹಾಕ್ತಾನೆ ಅವನು. ಯಾಕೆ ಹಂಗೆ ಹಾಕಿದ್ದು ಅಂದರೆ ಹೆದರ್ಸೋದು, ವಾಪಸ್ ಬಾ ಯೂರಿನ್ ಫಾರ್ಮುಲಾ ಅದು, ಮತ್ತು ಯೂಟರ್ನ್ ಬಾ ಅಂತ. ಅಲ್ಲಿ ಹೋಗ ತುಣ್ಣೆ ಉಣ್ತಾನೆ ಅವನು, ನಂದು ಹೋದರೆ ಸೋಳ ಮಗಂತಂದು. ಅವ್ನು ಆ್ಯಕ್ಚುಲಿ ತೋರಿಸಿದ್ದೇನಕ್ಕೆ ಅಂದರೆ ಪುರಸ್ವಾಮಿ ಬಾಲಂಕೋಚಿ ಇದನ್ನೆಲ್ಲ ಹೇಳಿಲ್ವಾ, ರಾಜಶೇಖರ ನನ್ನ ಕಸಿನ್ ಮೆಡಿಕಲ್ ರೆಪ್ಪು, ಅವನ ಹತ್ರ ಮೆಡಿಸಿನ್ ತೊಗೊಳ್ತಾನೆ ಅವನು. ಅದು ಇವನು ದಿ ಲೈಫ್ ಲೈನ್ ಕಡ್ಕೊಳ್ಳೋದು, ಲೈಫ್ ಲೈನ್ ರಮೇಶ್ ಇದನ್ನಲ್ಲ ಅವನದು ಕತೆ, ಅದು ಅವನು ಆ್ಯಟಿಟ್ಯೂಡ್. ಅದು ರಾಜೇಶ್ ಅವನು ಗಾಡಿನ ಸೀರೀಸು KA09Y ಸೀರೀಸಲ್ಲಿ ಬರುತ್ತದು. ಅಂದರೆ ಯದುವೀರ್ ಅಡಿಯಲ್ಲಿ ಕೆಲಸ ಮಾಡ್ತಾ ಇರೋದು ಅವನು. ಅದಕ್ಕೋಸ್ಕರ ಈ ಕರೆಕ್ಟಾಗಿ ಇಲ್ಲೇ ಇದು ಮಾಡ್ತಾ ಇರೋದು, ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ಇಷ್ಟಕ್ಕೆಲ್ಲ ಎದ್ರುಕೊಂಡ್ಬಿಟ್ರೆ ಮೈಸೂರಲ್ಲಿ ಇಷ್ಟು ದಿವಸ ಇರೋಕ್ಕಾಯ್ತಿತ್ತ ನಾನು. ಅಜ್ಜೆ ಪಿಂಡ ಬಡ್ಡೆ ಐಕ್ಲ ಲೀಗಲ್ ಪ್ರೊಸೀಜರ್ ಸ್ಟಾರ್ಟ್ ಆಗಲಿ ಗೊತ್ತಾಯ್ತದೆ. ಬಡ್ಡೆ ಐಕ್ಲಿಗೆ ಒಬ್ಬೊಬ್ರಿಗೂ ಈ ಗಲ್ಫಲ್ಲಿ
ಪ್ಲೇಯರ್ಸ್ ಇದ್ದಾರಲ್ಲ, ಪ್ರತಿಯೊಬ್ಬ ಪ್ಲೇಯರ್ಸ್ದು ಟ್ರ್ಯಾಕ್ ರೆಕಾರ್ಡ್ ಚೆಕ್ ಮಾಡ್ತೀನಿ. ಒಂದೊಂದು ರೂಪಾಯಿ ಅವ್ರು ಕೊಟ್ಟವರಲ್ಲ ಇಲ್ಲಿಗೆ ಕ್ಯಾಡಿ ಫೀಸ್ಗಳು ಎಷ್ಟು ಕೊಡ್ತಾರೆ ಗೊತ್ತಾ? ನಾನು ಬರ್ತೀನಲ್ಲ ಕ್ಯಾಡಿ ಫೀಸ್ ನೋಡ್ತಾ ಇದ್ನಲ್ಲ, ಎಳೆದು ಕೊಡ್ತಾರೆ ಗುರು. 500 ರೂಪಾಯಿ 1000 ರೂಪಾಯಿ ಲೆಕ್ಕಕ್ಕೆ ಇಲ್ಲ ಇವ್ರಿಗೆ, 500,000 ಲೆಕ್ಕಕ್ಕಿಲ್ಲ. ನೀವೇ ಯೋಚನೆ ಮಾಡಿ, ಒಬ್ಬ ವ್ಯಕ್ತಿ ಒಂದು ದಿವಸ ಒಂದು 1,000 ರೂಪಾಯಿ ಖರ್ಚು ಮಾಡ್ತಾನೆ ಇಲ್ಲಿಗೆ ಅಂದರೆ ಬೇಡ ಬಿಡಪ್ಪ, 1,000 ರೂಪಾಯಿ ಬೇಡ, 1,000 ರೂಪಾಯಿ ಖರ್ಚಾಗುತ್ತೆ ಬಿಡಿ, ಆಗಲೇಬೇಕು. ಯಾಕಂದರೆ ಅವ್ರು ಕಾರಲ್ಲಿ ಬರ್ತಾರೆ, ಪೆಟ್ರೋಲು ಆಳು ಮೂಳು ಎಲ್ಲ ಸೇರಿಸ್ಕೊಂಡ್ರು 1,000 ರೂಪಾಯಿ ಖರ್ಚಾಗುತ್ತೆ. ಕ್ಯಾಡಿ ಫೀಸ್ 500 ರೂಪಾಯಿ ಅಂದ್ರೂ 9D ಗಾಡಿ ನಂಬರ್ ಓದೋಕ್ಕಾಗಲಿಲ್ಲ. 1,000 ರೂಪಾಯಿ ಖರ್ಚಾಯಿತು ಅಂದರೆ ತಿಂಗಳಲ್ಲಿ 30,000 ರೂಪಾಯಿ ಎಲ್ಲಿ ಸ್ಪೆಂಡ್ ಮಾಡ್ತಾಯಿದ್ದಾನೆ ಆ ವ್ಯಕ್ತಿ. ತಿಂಗಳಿಗೆ 30,000 ರೂಪಾಯಿ ಸ್ಪೆಂಡ್ ಮಾಡ್ತಾಯಿದ್ದಾನೆ ಬರೀ ಆಟ ಆಡೋಕ್ಕೋಸ್ಕರ ಅಂತ ಅಂದರೆ ಅವನು ಅರ್ನಿಂಗ್ಸ್ ಎಷ್ಟಿರಬೇಡ. ನಾನು ಕೇಳಿರೋ ಪ್ರಕಾರ 1000 ಎಕರೆ ಜಮೀನಿದೆ ಇವ್ರ ಹತ್ರ. ಯಾರೋ ಒಬ್ಬ ಅವತ್ತು ನಾನು ಫಸ್ಟ್ ಡೇ ನನಗೆ ಹೇಳ್ಕೊಟ್ನಲ್ಲ, ಫಸ್ಟ್ ಡೇ ಒಬ್ಬ ಎಂಥದ್ದು SH ಸ್ಟಾರ್ಟ್ ಆಗ್ತದೆ, ಶಿವು ಅಂತ ಏನೋ ಶಂಕರ್ ಅಂತ ಏನೋ ಅವನ ಹೆಸರು, ಶಿವಶಂಕರ ಏನೋ ಒಂದು ಅವನ ಹೆಸರು, SH ಸ್ಟಾರ್ಟ್ ಆಗುತ್ತೆ, ಶ್ರುತಾ ಬಳ್ಳಾಳ್ ಹೆಸರಿಂದ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಅವನು ಹೇಳ್ಕೊಟ್ಟಿದ್ದು ಶ್ರುತಾ ಬಳ್ಳಾಳ್ ಮತ್ತು ಶಶಿಧರ ದೀಕ್ಷಿತ್ ಪರವಾಗಿ ಆಟ ಹೇಳ್ಕೊಟ್ಟಿದ್ದು. ಅದು ಏನು ಹೇಳ್ಕೊಡ್ಲಿಲ್ಲ, ಆ್ಯಕ್ಚುಲಿ ಸ್ಟಾರ್ಟ್ ಮಾಡ್ದೆ ಅಷ್ಟೇ, ನಿಲ್ಲಿಸ್ಕೊಬಿಟ್ಟು ಕರ್ಕೊಂಡೋದ. ಇದು ಟೀ ಗ್ರೌಂಡು, ಅದು ಏನೋ ಇದು ಕ್ಲಬ್ಸ್ ಇವು, ಹಂಗೆ ಅಂತ ಏನಾದ್ರು ಒಂದಷ್ಟು ವಿಷಯಗಳು ಹೇಳ್ದೆ ಅಷ್ಟೇ. ಆದರೆ ಯಾವುದನ್ನು ಫಾರ್ಮ್ಯಾಟಿಕ್ಕಾಗಿ ಹೇಳಲಿಲ್ಲ, ಕ್ಲೀನಾಗಿ ಅರ್ಥ ಆಗಬೇಕು ಆ ಥರ ಹೇಳಲಿಲ್ಲ. ಮಧ್ಯ ಯಾವುದಾದ್ರು ಪದಗಳು ಹೇಳಿದೆ. ಆ್ಯಕ್ಚುಲಿ ಹೇಳಿದ್ದ ಅವ್ನು ಪದಗಳು ಯಾವುದು ಹೇಳ್ದ, ಆ ಪದಗಳು ಯಾವುದೂ ನನ್ನ ತಲೆಯಲ್ಲಿ ಇರಲಿಲ್ಲ. ಅವ್ನು ಹೇಳ್ಕೊಟ್ಟಿದ್ದು ಚೆಂದ ನೋಡಿಬಿಟ್ಟು ಒಂದು 10 ನಿಮಿಷ ಆದಮೇಲೆ ನನಗೆ ಗೊತ್ತಾಯಿತು ಅವ್ನು ಕರೆಕ್ಟಾಗಿ ಹೇಳ್ಕೊಡೋದು ಅಂತ. ಅವಾಗ ನಾನೇನು ಮಾಡಿದೆ, ಒಂದು ಪೆನ್ ಪೇಪರ್ ಜಂಗಿ ಯಾವಾಗಲೂ ಜೇಬಲ್ಲಿ ಇಟ್ಕೊಂಡಿರ್ತೀನಿ, ಎಲ್ಲ ಚಕ್ ಅಂತ ಒಂದು ಪೆನ್ ಪೇಪರ್ ತೆಗೆದುಕೊಂಡು ಹೇಳಿದ್ದೆಲ್ಲ ಬರ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಅವ್ನು ಹೇಳಿದ್ದೆಲ್ಲ ಬರ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ ನಾನು 1 2 3 ಆರ್ಡ್ರಲ್ಲಿ ಅದನ್ನು ಇಟ್ಕೊಂಡು ಅವ್ನು ಹೇಳಿದ ವಿಷಯನ ಕನ್ಸಾಲಿಡೇಟ್ ಮಾಡಿ ಆಮೇಲೆ ನಾನು ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದೆ. ಆವಾಗ ಕೊನೆಗೂ ಅರ್ಥ ಆಗಲೇ ಇಲ್ಲ ಅದು. ಆವಾಗ ನಾನು ಯೂಟ್ಯೂಬಲ್ಲಿ ಹೋಗಿ ಗೋಲ್ಫ್ ಬಗ್ಗೆ ತಿಳ್ಕೊಂಡು ಆಮೇಲೆ ಇಲ್ಲಿ ಕ್ಯಾಡಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಆವಾಗ ನಾನು ತಿಳ್ಕೊಂಡಿದ್ದೆ ಅಂದರೆ ಫಸ್ಟ್ ಡೇ ಅಲ್ಲಿ ಕೆಲಸ ಹೇಳ್ಕೊಡೋಕೆ ಬಂದಲ್ಲ ಅವನು, ಶಶಿಧರ್ ದೀಕ್ಷಿತ್ ನೆಟ್ವರ್ಕ್ ಹುಡುಗ, ಇಲ್ಲಿ ಪ್ರಕಾಶ್ ಬಾಲಂಗೋಚಿ. ಅವ್ನು ಮಾಡೋ ತಕ್ಷಣ ಬಂದ್ಬಿಡ್ತಾರಪ್ಪ, ಹೋಂಡಾ ಶೈನಲ್ಲಿ ಬೇರೆ ಅವನು. ಇದು ಹೇಳಿದ್ನಲ್ಲ ಆಗಲೇ ನನಗೆ ಶಶಿಧರ್ ದೀಕ್ಷಿತ್ ಮತ್ತು ಶ್ರುತಾ ಬಳ್ಳಾಳ್ ಪರವಾಗಿ ಶಿವನ ಶಂಕರ್ ಅಂತಲ್ಲ ಯಾರೋ ಒಬ್ಬ ಕ್ಯಾಡಿ ಕೆಲಸ ಹೇಳ್ಕೊಟ್ಟ. ಇಂಟ್ರೊಡಕ್ಷನ್ ಅಷ್ಟೇ, ಇಂಟ್ರೊಡಕ್ಷನ್ ಕೂಡ ಅಲ್ಲ, 4-5 ಪದಗಳು ಹೇಳ್ಕೊಟ್ಟ ಅಷ್ಟೇ. ಅದು ತೋರಿಸಿದ್ದು 2 ಹೋಲ್ಗಳು ತೋರಿಸಿದ್ದು, ಅಂದರೆ 17th ಮತ್ತು 18th 2 ಹೋಲನ್ನು ತೋರಿಸಿದವನು ಆ್ಯಕ್ಚುಲಿ ಅಷ್ಟೇ. ಓಕೆನಾ? ಆ 2 ಹೋಲ್ಗಳಲ್ಲಿ ಸಿದ್ಧಗಂಗಾ, 2 ಮಠಗಳು. ಈಗ ಆಲ್ರೆಡಿ ಧರ್ಮಸ್ಥಳ ಹೋಯ್ತು, ಸಿದ್ಧಗಂಗಾ ಹೋಯ್ತು. ನಾನು ಮಿಕ್ಕಿದ್ದು ಯಾವುದೂ ಅಬ್ಸರ್ವ್ ಮಾಡಿಲ್ಲ, 2 ಅಬ್ಸರ್ವ್ ಮಾಡಿದೆ ಅಷ್ಟೇ. ಏನೋ ಕತೆ ಹೊಡಿತಾ ಇದ್ನಲ್ಲ ನಾನು, ಈಗ ನೋಡಲಿಲ್ಲ ಆ ಕಡೆ. ಓಕೆ, ಅದು ನನಗೆ 17th ಮತ್ತು 18th 2 ಹೋಲೇನೋ ಹೇಳ್ಕೊಟ್ಟ. ಆ 2 ಹೋಲ್ಗೆ ಅವ್ನಿಗೆ ಅಸಿಸ್ಟ್ ಮಾಡಿದ್ದು ಯಾರೋ ಒಬ್ಬ ವ್ಯಕ್ತಿ ದಡಿಯ ಬಂದಿದ್ದ, ಅವ್ನಿಗೆ ಅಸಿಸ್ಟ್ ಮಾಡಿದ್ದು ಇವನು. 2 ಹೋಲ್ಗೆ ಅಸಿಸ್ಟ್ ಮಾಡಿದ್ದು. ಅವ್ನು ಆಲ್ರೆಡಿ ಆಡ್ಕೊಂಡು ಬಂದ್ಬಿಟ್ಟಿದ್ದು, ಎಲ್ಲ ಕ್ಲಿಯರ್ ಮಾಡ್ಕೊಂಬಿಟ್ಟು ಲಾಸ್ಟ್ 2 ಹೋಲ್ ಇಟ್ಕೊಂಡಿದ್ದ ಅಷ್ಟೇ. ಆ 2 ಹೋಲ್ಗೆ ಅಸಿಸ್ಟ್ ಮಾಡೋದಕ್ಕೆ ಅವ್ನಿಗೆ 200 ರೂಪೀಸ್ ಕೊಟ್ಟ. 2 ಹೋಲ್ ಅಷ್ಟೇ. 2 ಹೋಲ್ಗೆ ಬರೀ ಅವನು ಇದಿತ್ತಲ್ಲ ಗಲ್ಫ್ ಸೆಟ್ ಅಥವಾ ಕಿಟ್ ಇತ್ತಲ್ಲ, ಅದನ್ನು ಎಳ್ಕೊಂಡು ಹೋಗಿದ್ದಕ್ಕೆ 200 ರೂಪೀಸ್ ಕೊಟ್ಟ. ಆ ಹುಡುಗ 200 ರೂಪೀಸಲ್ಲಿ ನನಗೆ 20 ರೂಪೀಸ್ ಕೊಟ್ಟ. ಓಕೆನಾ? ಸೊ ಆ ವ್ಯಕ್ತಿನ 200 ರೂಪೀಸ್ ಕೊಟ್ಟನಲ್ಲ ಅವನು ಯಾರೋ ಹುಡುಗರಿಗೆ ಫೋನಲ್ಲಿ ಧಮಕಿ ಆಗ್ತಿದ್ದೇನು ಅಂದರೆ, ನಿನಗೆ ಟೆಂಡರ್ ಕೊಟ್ಟಿರೋದು ನಿನ್ನ ಕ್ಯಾಲಿಬರ್ ನೋಡಿ ಅಲ್ಲ, ನಮ್ಮ ಮುಖ ನೋಡಿ ನಿನಗೆ ಟೆಂಡರ್ ಕೊಟ್ಟಿರೋದು. ನಾನು ಓವರ್ ಫೋನ್ ಅವನಿಗೆ ಮಾತಾಡಿದ್ದೆ, ಅದಕ್ಕೋಸ್ಕರ ಅವನು ನಿನಗೆ ಟೆಂಡರ್ ಕೊಟ್ಟಿರೋದು. ಬಾಯಿ ಮುಚ್ಕೊಂಡು ಹೇಳ್ದಷ್ಟು ಕೆಲಸ ಮಾಡೋದು ಕಲ್ತ್ಕೊಂಡು ನೀನು ಹಂಗೆ ಅಂತ ಯಾರೋ ಇಂಜಿನಿಯರ್ಗೆ ಯಾರಿಗೋ ಬೈತಾ ಇದ್ದ. ಆ್ಯಕ್ಚುಲಿ ಅದು ಜೂನಿಯರ್ ಇಂಜಿನಿಯರ್ ಇರಬೇಕು, ಅದು ಯಾವುದೋ ಟೆಂಡರ್, ಗೌರ್ಮೆಂಟ್ ಟೆಂಡರ್ ಆಗಿತ್ತು ಅವನಿಗೆ. ಸೊ ಅವನು ಬೈತಾ ಇದ್ದ. ಆದರೆ ಎಲ್ಲ ಶೇರ್ ಏನಲ್ಲೋದು ಗೌರ್ಮೆಂಟ್ ಟೆಂಡರ್ಗಳು ಇವ್ರುಗಳು ಮಾಡಿಸ್ಕೊಡೋದು, ಇವರು ಅದರಲ್ಲಿ ಶೇರ್ ಹೋಲ್ಡಿಂಗ್ ಎಲ್ಲ ತೊಗೊಳ್ಳೋದು. ಆ ಥರ ಇದು ಕಥೆಗಳು. ಅವನ ಹತ್ರ 15,000 ಎಕರೆ ಜಮೀನೇನೋ, ಸಾರಿ 1,500,000 ಎಕರೆ ಜಮೀನೇನೋ ಇದೆಯಂತೆ ಅವನ ಹತ್ರ. ನಾನು ಕೇಳಿದ್ರ ಪ್ರಕಾರ 1,500,000 ಎಕರೆ ಜಾಗ ಇದೆ ಅವನ ಹತ್ರ ಅಂತ ಹೇಳಿದ್ರು ಅವರು. ಹುಡುಗರು ಮಾತಾಡ್ತಿದ್ವಿ, ಒಳ್ಳೆ ಕುಳ ಅವನು, 1,500,000 ಎಕರೆ ಜಮೀನು ಐತೆ ಅವನಿಗೆ, ಹಂಗೆ ಹಿಂಗೆ ಅಂತ ಮಾತಾಡ್ತಾಯಿದ್ರು ಹುಡುಗರು. ಈ ಸ್ಪಾಟಲ್ಲಿ ಇದೊಂದು ವೆರಿ ಕಾಮನ್ ಇದು. ಇಲ್ಲಿ ಪಾರ್ಕಿಂಗ್ ಮಾಡೋಕ್ಕೆ ಹೋಗ್ತಾರಲ್ಲ, ಇಲ್ಲಿ ಪಾರ್ಕಿಂಗ್ ಮಾಡೋಕ್ಕೆ ಹೋಗೋ ನೆಪದಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ ಬರ್ತಾರೆ ಗಾಡಿಗಳು. ಈ ಕಾರ್ನರ್ ಆ್ಯಕ್ಚುಲಿ ಇದು ಆರ್ಗನೈಸ್ಡ್, ಇದು ಬೇಕಂತ ಪ್ರತಿ ಸರಿನೂ ಬರೋಲ್ಲ, ಬೇಕಂತ ಬಂದಿದ್ದದು. ಅಲ್ಲಿ ಬರ್ತಾರೆ ಆ ಜಾಗದಲ್ಲಿ. ಆ್ಯಕ್ಚುಲಿ ಅವ್ರ ಕೈಗೆಲ್ಲ ಕಪ್ ಹಾಕೊಂಡು ಹೋಗ್ತಾಯಿದ್ರೆ. W9098 16 KA16 ಇರಬೇಕು, ಅದು KA16 ಅದು. ಆ ಗಾಡಿ ಏನಕ್ಕೆ ಬಂದಿದ್ದು ಅಂದರೆ, ನಾನು ಬಿಸಿಲಲ್ಲಿ ನಡೆಸ್ಕೊಂಬಂದರು ಮತ್ತು ಹೊಗೆ ಬಿಟ್ರಲ್ಲ ಅದಕ್ಕೆ. HP 4032 KA09 HP 40, ಅದು ಚರಣ ಬಲಗೋಚಿ ಅವರು.
ರೋಡ್ ಬ್ಲಾಕ್ ಮಾಡ್ಕೊಂಡಿರೋದು ದುರಂಕಾರ ಬಡ್ಡಿ ಮಕ್ಕಳಿಗೆ. ಎದುರು ಬರ್ತಿರೋರು ರಣಧೀರರು ಇಬ್ಬರು ಅದೇ ಕ್ಯಾಟಗರಿಗೆ ಸೇರಿದವರು. ಅವ್ನು ಕಾಲು ಹೇಳ್ಕೊತಾ ಇರೋದವ ಹೆಡ್ಲೈಟ್ ಆನ್ ಮಾಡಿಕೊಂಡು. HS 3238 ಇರಬೇಕು. ಎಷ್ಟು ಗಾಡಿಗಳೆಲ್ಲ ಹೆಡ್ಲೈಟ್ ಆನ್ ಮಾಡ್ಕೊಬರ್ತಾರೆ. ಸ್ವಲ್ಪ ಕತ್ಲೆ ಆಗಿರೋದ್ರಿಂದ, ಕತ್ಲೆ ಏನಾಗಿಲ್ಲ, ಮುಸ್ಸಂಜೆ ಆಗಿರೋದ್ರಿಂದ ಲೈಟ್ ಜೋರಾಗಿ ಕಾಣುತ್ತೆ ಕ್ಯಾಮ್ರಾಗೆ ಕ್ಲೀನಾಗಿ. ಬಹುಶಃ ಪ್ರತಿಯೊಬ್ಬರದ್ದು ಹೇಳೋ ಅವಶ್ಯಕತೆ ಇಲ್ಲ. ಕತ್ಲೆ ಏನಿಲ್ಲ ನೋಡಿ, ಈ ಕಡೆ ಆರಾಮ್ಸೆ ಇದೆ. ಇದು ಕತ್ಲೆ ಏನಿಲ್ಲ. 6 ಗಂಟೆ ಏನೂ ಆಗಿಲ್ಲ, 6 ಗಂಟೆ ಆಗಿರ್ಬೋದು ಮ್ಯಾಕ್ಸಿಮಮ್. ಇನ್ನೊಂದು ನೋಟಿಸ್ ಮಾಡಬೇಕಾಗಿರೋದು ಏನಾದರೂ ಅಲ್ಲಿ ಹೆಡ್ಲೈಟ್ಗಳು ಕಾಣ್ತಾ ಇದ್ವಲ್ಲ ಕ್ಯಾಮ್ರಾದಲ್ಲಿ ನಿಮಗೆ, ಅವೆಲ್ಲ ಹಂಗಂಗೆ ಇದೆ, ಮುಂದಕ್ಕೆ ಪಾಸೇ ಆಗ್ತಿಲ್ಲ. ಅಷ್ಟು ತಗೊಳ್ಳೋ ಬಾಲಂಗುಚ್ಚಿ ಇವೆಲ್ಲ ಗಾಡಿಗಳು ನೋಡಿ ಅಲ್ಲಲ್ಲೇ ಇದ್ದರು. ನಾನು ಅಲ್ಲಿಂದ ಮಾಲ್ ಆಫ್ ಮೈಸೂರು ಆ ಕಾರ್ನರಿಂದ ಈ ಗೇಟ್ ಫಸ್ಟ್ ಆ ಕಾಂಪೌಂಡಿಂದ ಈ ಕಾಂಪೌಂಡ್ ಎಡ್ಜ್ ಬರೋವರೆಗೂ ಇಲ್ಲೇ ನಿಂತ್ಕೊಂಡಿದ್ರು ಅವರು. ಮಂಜುನಾಥ್ ಅದು ಮುಂದೆ ಹೋಗ್ತಿರೋದು ಅಂದ್ಕೊಳ್ತೀನಿ. ಹೌದು, ಮಂಜು. KA 09B3219 ಶಬ್ದ ನ್ಯೂಸ್ ಚಾನಲ್ ಮಂಜು. ಶಬ್ದ ನ್ಯೂಸ್ ಚಾನಲ್ ಮಂಜ ಇವ. ಅದೇ ನೋಡ್ಕೊಂಡೆ ಹೋದ. KA 09B3219 ಬೇಕಂತ. HM 4377 ಇದು ಎದುರಿಸೋದು. ಅವ್ನ ಹಿಂದೆ ಇದ್ದೀವಿ ಅಂತ ನಾವು ಅಂದರೆ ಮಂಜಿನಿಂದೆ ನನ್ನಿಂದೆ ಈ ರೌಡಿ ಶೀಟರ್ಗಳು ಎದುರಿಸೋಂಥ ಜನಗಳಿದ್ದಾರೆ ಅಂತ ತೋರ್ಸಕ್ಕಂದು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು. ಮೈಸೂರು ಕ್ಲಿಯರ್ ಮಾಡೇ ಹೋಗೋದು. ಇವ್ರನ್ನೂ ಅವ್ನು ಇಬ್ಬರನ್ನ ಸೇರಿಸಿ, ಅವ್ರನ್ನೇನು ಒಡೆಯರನ್ನು ಸೇರಿಸಿ ಕ್ಲೀನ್ ಮಾಡೋಗೋದು. ಕಾಂಪೌಂಡ್ ಮೇಲೆ ಒಂದು ಹೆಲ್ಮೆಟ್ ಕಾಣ್ತಾ ಇದೆ ಇವರು. ಆರ್ಗನೈಸ್ಡ್ ಇದು. ಆ್ಯಕ್ಚುಲಿ ಬೆಳಗ್ಗೆ ಅಂತ ನನಗೆ ಸುಮಾರು ಹೆಲ್ಮೆಟ್ಗಳು ಕಣ್ಣಿಗೆ ಸುಮಾರು ಹೆಲ್ಮೆಟ್ಗಳು. ಸುಮಾರು ಹೇಳ್ಬೇಕಂದ್ರೆ ಒಂದು 4ರಿಂದ 5 ಹೆಲ್ಮೆಟ್ಗಳು ಇದೇ ಥರದ್ದು ಕಂಡಿದ್ದಾವೆ. ಅಂದರೆ ಸುಲಭವಾಗಿ ಎತ್ಕೊಂಡು ಹೋಗ್ಬೋದಾದಂಥ ಹೆಲ್ಮೆಟ್ಗಳು. U2602 KA55 ಅದು. ಅಂದರೆ ಸುಲಭವಾಗಿ ಎತ್ಕೊಂಡು ಹೋಗ್ಬೋದಾದಂಥ ಹೆಲ್ಮೆಟ್ಗಳು. ಸದ್ಯಕ್ಕೆ ಈಗ ಆಲ್ರೆಡಿ ಹೆಲ್ಮೆಟ್ ವಿಷಯ ನಾನು ಸುಮಾರು ಒಂದು ವಾರದಿಂದ ಹೇಳ್ತಾ ಇದ್ದೀನಿ. ಹೇಮಂತಿಂದ ಸ್ಟಾರ್ಟ್ ಆಗೋದು ಅದು. ಹೇಮಂತ್ ಅವನ ಅಂಗಡಿ ಮುಂದೆ ಇದು ರಾಜೇಶ್ವರನ ಬಾಲಂಗುಚ್ಚಿ JG 4840 ಹೇಳಿದ್ನಲ್ಲ. ಇದು ಹೇಮಂತ್ ಅಂಗಡಿ ಮುಂದೆ ಪಿಂಕ್ ಕಲರ್ದೇ ಇದು ಹೆಲ್ಮೆಟ್ ಹಾಕ್ಕೊಂಡು ಹೋಗಿದ್ದವನು. ಮತ್ತು ಶ್ರುತಾ ಬಳ್ಳಾಳ್ ಬಳಸ್ತಾ ಇದ್ದಿದ್ದು ಅದೇ ಕಲರು, ಅದೇ ಹೆಲ್ಮೆಟ್ ಇದ್ರೂ ಇರ್ಬೋದು. ಮೇ ಬಿ ಅದೆಲ್ಲ ಅಂದ್ಕೊಳ್ತೀನಿ. 13 ವರ್ಷ ಹೆಲ್ಮೆಟ್ ಇಟ್ಕೊಳ್ಳೋದಿಲ್ಲ ಅವಳು ಖಂಡಿತ. ಆಗಲೇ ಅದು ಸ್ವಲ್ಪ ಹಳೇದ್ರ ಥರ ಆಗಿತ್ತು. ಅದ್ರ ಮೇಲೆ ಎಲ್ಲ ಜಿಂಚಾಕೆಲ್ಲ ಡಿಸೈನ್ ಎಲ್ಲ ಮಾಡ್ಕೊಂಡಿಲ್ಲ ಅವಳು. ಹೇಮಂತ್ ಟೋಟಲಿ ಪಿಂಕ್ ಕಲರ್ ಸೇಮ್. ಶ್ರುತಾ 2013 ಬಳಸ್ತಾ ಇದ್ದಲ್ಲ ಅದೇ ಹೆಲ್ಮೆಟ್ನ, ಅದೇ ಥರ ಹೆಲ್ಮೆಟ್ ಅಥವಾ ಅದೇ ಹೆಲ್ಮೆಟ್ ಹಾಕ್ಕೊಂಡು ಕಾಣಿಸ್ಕೊಂಡವನ ಅವನ ಅಂಗಡಿ ಮುಂದೆ. ಅದಾದಮೇಲೆ ಒಬ್ಬ ದಾಂಡಡಿಯ ಹೆಲ್ಮೆಟಲ್ಲಿ ಗುದ್ಕೊಂಡು ಹೋಗ್ತಾನೆ ನಾನು ಅರಸ್ ರೋಡಲ್ಲಿ. ಅದನ್ನೆರಡು ಕವರ್ ಮಾಡಿದ್ದೀನಿ ನಾನು ಆ ದಿನ. ಅದೊಂದೇ ವೀಡಿಯೋ ನಾನು ತೊಗೊಂಡಿರೋದು. ಇನ್ಯಾವುದು ಎಲ್ಲ ವೀಡಿಯೋನ ಫುಲ್ ಫಾಸ್ಟ್ ಫಾರ್ವರ್ಡ್ ಮಾಡಿಬಿಟ್ಟಿದ್ದೀನಿ. ಅದನ್ನು ಡಿಸ್ಪ್ಲೇಸ್ ಇಲ್ಲ ಅನ್ನೋ ಕಾರಣಕ್ಕೆ ಕ್ಲೀನಾಗಿ ಗೊತ್ತಾಗುತ್ತೆ ಅದು. ಸೊ ಅಲ್ಲಿಂದ ಮುಂದೆ ಹೆಲ್ಮೆಟ್ಗಳ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಹೆಲ್ಮೆಟಲ್ಲಿ ಕುತ್ಕೊಂಡು ಹೋಗೋದು, ಹೆಲ್ಮೆಟ್ ಹಿಡ್ಕೊಂಡು ಏನೇನೋ ಆ್ಯಟಿಟ್ಯೂಡ್ ಮಾಡಿ ನಾಟಕ ಸ್ಟಾರ್ಟ್ ಮಾಡಿ ಕ್ರಿಯೇಟ್ ಮಾಡೋದು ಅದೆಲ್ಲ. ಈ ಹೆಡ್ಲೈಟ್ ಆನ್ ಮಾಡ್ಕೊಳ್ಳೋದು ನಿಂತೇ ಇಲ್ಲ. ಆ್ಯಕ್ಚುಲಿ ಕಂಟಿನ್ಯೂಸ್ ಆಗಿ ಬರ್ತಾನೆ ಇದೆ. ನಾನು ಕವರ್ ಮಾಡೋಕ್ಕೆ ಹೋಗಿಲ್ಲ. ಇನ್ನೊಂದು ಅಡ್ವಾಂಟೇಜ್ ಅಬ್ಸರ್ವ್ ಮಾಡಬೇಕಾಗಿರೋ ವಿಷಯ ಏನಂದರೆ ಹೆಡ್ಲೈಟ್ ಅವ್ರದ್ದೆಲ್ಲ ಹೆವಿ ಸ್ಲೋ ಮೋಷನಲ್ಲಿ ಬರ್ತಾ ಇರ್ತಾರೆ. ಅಲ್ಲ ಆಡಿಸ್ಕೊಂಡು ಬರ್ತಿರ್ತಾರೆ. X3960 ಇರಬೇಕು, ನಾಟ್ ಶ್ಯೂರ್. ರೋಡ್ ಫುಲ್ ಕ್ಲಿಯರ್ ಆಗಿದೆ ಅಂದರೂ ಹಾರ ನೋಡಿತಾನೆ. ಓದಿದ್ದೀನಿ ಮೇಡಮ್ ನಾನು. ಅವ್ನು ಹೇಳಿದ್ದು ಕೇಳಿಸ್ಕೊಂಡ್ರೆ ಆಟೋದವನು ಆ್ಯಕ್ಚುಲಿ ತೂ ಅಂತ ಹೋಗಿದ್ದಾನೆ. $90,830 ಈ ಸುಳ ಮಗನ ಕಾರು ಅದು. ಇನ್ನೋವಾ MD 9MD 5790 ಮೊಹಮ್ಮದ್. ಧರ್ಮಸ್ಥಳ, ಆ್ಯಕ್ಚುಲಿ ಧರ್ಮಸ್ಥಳ ಕಾರು ಹೋಯ್ತಲ್ಲ ರಿಲೇಟೆಡ್, ಧರ್ಮಸ್ಥಳ ಬಸ್ ಹೋಯ್ತಲ್ಲ ರಿಲೇಟೆಡ್. ಯಾರ ಪುಸ್ತಕನ ಏನೋ ಗೊತ್ತಿಲ್ಲ. ಮೇಡಮ್ ಪುಸ್ತಕ ಓದಿದ್ದೀನಿ ಅನ್ನೋ ಮೇಡಮ್ ಅಂತ ಸ್ಟಾರ್ಟ್ ಮಾಡಿದ್ದ ಅವನು. ಆ್ಯಕ್ಚುಲಿ ಮೇಡಮ್ ಅಂದರೆ ಬಹುಶಃ ನನಗಿಂತ ಮುಂಚೆ ಯಾರೋ ಬುಕ್ ರಿಲೀಸ್ ಮಾಡೋ ಸಾಧ್ಯತೆ ಇದೆ. ಸೊ ಅದರ ಮುನ್ಸೂಚನೆ ಅದು. ದುರ್ಗಾ ಪರಮೇಶ್ವರಿ ಎಚ್ಚರಿಕೆ ನೀಡ್ತಾ ಇರೋದವರು ದುರ್ಗಾ ಪರಮೇಶ್ವರಿ. ಪೊಲೀಸರು ಸೇರಿಕೊಂಡ್ರು ಜೊತೆಗೀಗ ನ್ಯೂ ಮೈಸೂರು ತಿಂಡಿಸ್ಗೆ ಪೊಲೀಸರು ಸೇರಿಕೊಂಡ್ರು. ಅದೇ ವ್ಯಕ್ತಿ.
ಆರ್ಗನೈಸ್ಡ್ ಇದು KA03 NQ3717 ಸಾನೆಟ್. ಏನಂದರೆ ಸೂರ್ಯ ಆ್ಯಕ್ಚುಲಿ ನಾನು ಪೊಲೀಸವ್ರು ಅಡ್ಡಕ್ಕೆ ಬಂದರು ಅಂತ ಎದುರುಕೊಂಡು ಏನಾದ್ರು ನಾನು ರೈಟ್ ಸೈಡ್ಗೆ ಹೋಗಿದ್ರೆ ಆ ಸಾನೆಟನ್ನು ನೋಡ್ಕೊಂಡು ಹೋಗ್ತಾ ಇದ್ದ. ಜೊತೆಗೆ ಇನ್ನೊಂದೇನು ಅಂದರೆ ಸಾನೆಟ್ ಅಂದರೆ ಸೋಷಿಯಲ್ ಮೀಡಿಯಾ ನೋಡಿದ್ದೀನಿ ಅಂತ Y2330 KA55Y ಆ ಗಾಡಿ ನಡ್ಕೊಂಡು ಹೋಗಿದ್ದು ನಿಮಗೂ ಖಂಡಿತ ರೆಕಾರ್ಡ್ ಆಗಿರುತ್ತೆ ಆಡ್ಕೊಳ್ಳೋದು ಅಂತ. ಆ್ಯಕ್ಚುಲಿ ಅಂದರೆ ನಾವು ಹೆಂಗೆ ಎಂಜಾಯ್ ಮಾಡ್ತೀವಿ ಅಂತ ಪ್ರಕಾಶ್ ಆ್ಯಕ್ಚುಲಿ ಅದೇ ಹೇಳಿದ್ದು. ಸೋಷಿಯಲ್ ಮೀಡಿಯಾದಲ್ಲಿ ನೀವು ಅಪ್ಲೋಡ್ ಮಾಡೋದು ನೋಡ್ಕೊಂಡು ಮಜಾ ತಗೊತಾರೆ ಅಂತ ಹೇಳ್ದ. ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ 3000 ಫಾಲೋವರ್ಸ್ ಇದ್ದಾರೆ ಅಂತ ಮಾತಾಡಿದೆ ನಾನು. ಅವಾಗ ದರ್ಶನ್ಗೆ ಎಷ್ಟೊಂದು ಜನ ಫ್ಯಾನ್ಗಳಿದ್ದಾರೆ. ಅವರೆಲ್ಲ ಏನು ಮಾಡ್ಬಿಟ್ರು ಈಗ ಅವನ್ನ ಅವ್ರ ಪಾಡಿಗೆ ಅವ್ರವರೇ ಅವ್ನ ಪಾಡಿಗೆ ಅವ್ನು ಜೈಲಾಗಿ ಕುಳಿತವನೆ ಹಂಗೆ ಹಿಂಗೆ ಅಂತ ಏನೋ ಸಿಕ್ಕಾಪಟ್ಟೆ ಮಾತಾಡ್ತಾನೆ. ಆ ಟೈಮಲ್ಲಿ ಫಾಲೋವರ್ಸ್ಗಳೇನು ಮಜಾ ತಗೊತಾರೆ ಅಷ್ಟೇ ಅಂತ ಹೇಳ್ತಾನೆ. ದುರ್ಗಾ ಪರಮೇಶ್ವರಿ ಟೀಮ್ ಅದು ನಿನಕ್ಕಿಂತ ಮುಂಚೆ ಗಾಡಿ ಓಡಿಸ್ತಾ ಇದ್ದಾನೆ ಅಂತ. ಕೈ ತೋರಿಸ್ತಾನೆ ಅವನು. ಪುತ್ರ ಚೆಂದ ನೋಡಬೇಕು. HV6728 ಅದು KA09 ಅದು ಹೋಂಡಾ ಆ್ಯಕ್ಟಿವಾ. ನೋಡಬೇಕಾಗಿತ್ತು ಥೈಸ್ ಯಾವ ತೊಡೆ ಯಾವ ಚಂದಕ್ಕೆ ತೋರಿಸ್ತಿದ್ದೆ ಅಂತ. ಹುಡುಗ ನಾನು ಎಷ್ಟೊಂದು ಸರಿ ತೋರಿಸಿದ್ದೀನಿ ಪಾರ್ಕಲ್ಲಿ ಕಾಣಿಸ್ಕೊಳ್ತಿರ್ತಾನಲ್ಲ ಅದೇ ಇದೇ ಹುಡುಗ ಪ್ರಕಾಶ್ ಜ್ಯುವೆಲ್ಸ್. EC ನೋಡೋಕ್ಕಾಗಲಿಲ್ಲ ಗಾಡಿ ನಂಬರು. ಇವೊಂದು ಅದೇ ಕಥೆ JU 1243. ಇವನು ಪ್ರಕಾಶ್ ಹೇಳ್ತೇವೆ ನೀವು ಮುಖ ಹಿಡಿಯೋಕ್ಕಾಗಲಿಲ್ಲ, ಸಾರಿ. ಅಲ್ಲಿಂದ ನೀವು ಕವನ ನೋಟಿಸ್ ಮಾಡಬೇಕಾಗಿರೋದು ಏನಾದರೂ ಈ ವಿಡಿಯೋದಲ್ಲಿ ಎಲೆ ತೋಟ ಬರುತ್ತಲ್ಲ, JSS ಕಾಲೇಜ್ ಬರುತ್ತಲ್ಲ, ಅಲ್ಲಿ ಪ್ರಕಾಶ್ ಕಡೆಗೆ ಹೋಗುವಂಥ ಯಾರೋ ಒಬ್ಬ ಲೇಡಿ, ಮತ್ತು ಲೇಡಿ ಆ್ಯಕ್ಚುಲಿ ಇದರಲ್ಲಿ ರಿಂಗ್ ರೋಡಲ್ಲೇ ಬರೋದು. ಎಲೆ ತೋಟದ ಹತ್ರ ಪೊಲೀಸು ಆಳುಮುಳು ಏನೇನೋ ಜನಗಳೆಲ್ಲ ಕಾಣಿಸ್ಕೊಳ್ತಾರೆ. ಟ್ರಾಫಿಕ್ ಪೊಲೀಸು ಆಳುಮುಳು JSS ಹುಡುಗಿರೆಲ್ಲ ಬರ್ತಾರೆ. ಏನಾರೋ ಕಥೆಗಳೆಲ್ಲ ನಡೆಯುತ್ತೆ ಅಲ್ಲಿ. ಪಂಚೆ ಬಲಂಗೊಚ್ಚಿಗಳೆಲ್ಲ ಬರ್ತಾರೆ ಅಲ್ಲ. ಅವಾಗ ಅವ್ರು ಕ್ರಿಯೇಟ್ ಮಾಡೋ ಆಟಿಟ್ಯೂಡ್ ಏನಂದರೆ ಪ್ರಕಾಶ್ ಕಡೆಗೆ ಹೋಗು ಅಂತ ತೋರಿಸ್ತಾರೆ. ಪಾಪ್ಟೆಗಡೆ ಲಿಮಿಟೆಡ್ ಕಡೆ ಹೋಗಿ ಪ್ರಕಾಶ್ ಮೀಟ್ ಮಾಡುವ ಆಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ. ಸೊ ಅಲ್ಲಿಂದ ಮುಂದಕ್ಕೆ ಪ್ರಕಾಶ್ ಟೈಟಲ್ ಥೀಮ್ ಜಾಸ್ತಿ ಇಂಪ್ಲಿಮೆಂಟೇಷನ್ ಮಾಡ್ತಾರೆ. ಅಂದರೆ ಬೀದಿ ನಾಯಿಗಳು ಬೊಗಳೋದು, ಈ ಜನಗಳು ತೊಂದರೆ ಕೊಡೋದು, ಆಡ್ಕೊಂಡೋಗುವಂಥದ್ದು, ಕಾಲು ಎಳೆಯುವಂಥದ್ದು, ರ್ಯಾಗಿಂಗ್ ಮಾಡುವಂಥದ್ದು, ಆ ಥರದ್ದು ಹೆಚ್ಚಿಗೆ ನಡೀತಾ ಇದೆ. ಸೇ ಫಾರ್ ಎಕ್ಸಾಂಪಲ್ ಈ ಪೊಲೀಸ್ಗಳು ನಗ್ತಾ ಇದ್ದಿದ್ದು, ಯಾರೋ ಒಬ್ಬ ಹೋಂಡಾ ಆ್ಯಕ್ಟಿವಾದಲ್ಲಿ ನಗ್ತಾ ಹೋಗಿದ್ದು ಕಾಕ ಹೊಡ್ಕೊಂಡು. ಮತ್ತು ರೆಸ್ಟೋರೆಂಟ್ ಹತ್ರ ರಿಫ್ರೆಶ್ಮೆಂಟ್ ಇತ್ತಲ್ಲ, ಮೈಸೂರು ರಿಫ್ರೆಶ್ಮೆಂಟ್, ಅಲ್ಲಿ ಮೇಡಮ್ ನಿಮ್ಮ ಪುಸ್ತಕ ಓದಿದೆ ಚೆನ್ನಾಗಿತ್ತು ಹಂಗೆ ಹಿಂಗೆ ಅಂತ ಮಾತಾಡ್ತಾ ಇದ್ನಲ್ಲ ಅವನು. ಸೊ ಅಂದರೆ ಪುಸ್ತಕದ ಪಬ್ಲಿಷ್ ಬಗ್ಗೆ ಮಾತಾಡ್ತಾ ಇದ್ದಿದ್ದು. ಸೊ ಇದೆಲ್ಲ ಏನಂದರೆ ಮತ್ತು ಕುಮಾರ್ ಯಾರು ಹೆಸರನ್ನು ದುರ್ಗಾ ಪರಮೇಶ್ವರಿ ಹೆಸರಾದ ಕುಮಾರ್ ನನ್ನ ನೋಡ್ಬಿಟ್ಟು ಚಕ್ಕಂತ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಜನ ಯಾರೋ ಕೂಗ್ತಾಯಿದ್ರು ಎದ್ದು ಬಿದ್ದು ಅಂತ ಓಡೋಗ್ತಾನಲ್ಲ ಅದು. ಸೊ ಅದೆಲ್ಲ ಸೇಮ್ ಅದೇ ರಿಲೇಟೆಡ್ ಅದು. ಅದ್ರ ಪ್ರಕಾಶ್ ಟೈಟಲ್ ಥೀಮ್ ಹೆಂಗೆ ಅವಮಾನ ಮಾಡೋದು ಅಂತ ಅಂದರೆ ಪ್ರಕಾಶಿಸೋದಿಲ್ಲ ಅಂತ. ಲಾಯರ್ ಅವನು ಆ ಕಡೆ ಇರಲಿ, ಈ ಕಡೆ ಕೂತ್ಕೊಂಡಿರೋನು ಮಾಮೂಲಿ ಕಡ್ಕೊಳ ಪ್ರಕಾಶ್ ಇದ್ದಾನಲ್ಲ, ಪ್ರಕಾಶ್ ಅಲ್ಲ ಸಾರಿ ಕಡ್ಕೊಳ ರಮೇಶ್ ಇದ್ದಾನಲ್ಲ, ಆ ರಮೇಶ್ನ ಬಲಂಗೋಚಿ ಈ ಕಡೆ ಕೂತ್ಕೊಂಡಿರೋನು. ಏನು ರಾಜಶೇಖರ, ನನ್ನ ಕಸಿನ್ ಬ್ರದರ್ ರಾಜಶೇಖರ ಇದ್ದಾನಲ್ಲ ಅವನ ಬಲಂಗೋಚಿ ಅವನು. JA 3941 KA01 ಅದು ಸುಜುಕಿ ಆಕ್ಸಿಸ್. ಓವರ್ ಸ್ಪೀಡ್ ಇದ್ದ, ಹೆಡ್ಲೈಟು ಕತ್ಲೆ ಹತ್ತುವಂತೆ ಕತೆ ಹೇಳ್ಕೊಬೋದು. ಬಟ್ ಹೆಡ್ಲೈಟ್ ಹಾಕೊಂಡು ಓಡಾಡೋಷ್ಟು ಕತ್ಲೆ ಏನಾಗಿಲ್ಲ. ನಮ್ಮ ದೇಶದ ಜನ ಅಪ್ಪ ಬ್ಯಾಟ್ರಿ ಹಿಡಿಯುತ್ತೆ ಅಂತಾರೆ, ಸಾಯಂಕಾಲದ ಹೊತ್ತು ಲೈಟ್ ಆಫ್ ಮಾಡ್ಕೋಗೋ ಜನ. ಇನ್ನು ಇಷ್ಟು ಬೆಳಕಿದ್ದಾಗ ಲೈಟ್ ಹಾಕೊಂಡವ್ರು ಅಂದರೆ ಏನೋ ಮಹತ್ ಕಾರ್ಯ ಸಾಧಿಸ್ತಾರೆ ಅಂತಲೇ ಅರ್ಥ. ಕಡ್ಕೊಳ ರಮೇಶ್ ಬಾಳಂಗುಚಿ.
KA55W1248. ಆ್ಯಕ್ಚುಲಿ ಪುಟ್ಸ್ವಾಮಿ ಅವರು ಮತ್ತು ಕಡ್ಕೊಳ ರಮೇಶ್, ಮೆಡಿಕಲ್ ಸ್ಟೋರ್ ರಮೇಶ್ ಬಾಲಂಗೋಚಿ ಇದೆಯಲ್ಲ, ಅವನು ಒಡೆಯರ್ ಸೀರೀಸ್ ಗಾಡಿ ಓಡಿಸ್ಕೊಂಡು ಹೋಗ್ತಿರೋದು. ಆ್ಯಕ್ಚುಲಿ ನನಗೆ ಪಾರ್ಕ್ ಒಳಗಡೆ ದೇವಸ್ಥಾನದೊಳಗೆ ಎಂಟ್ರಿ ಕೊಟ್ಟನಲ್ಲ, ಆ ತಕ್ಷಣವೇ ಬೆಳಿಗ್ಗೆ ಎಲ್ಲ ದೀಪಗಳನ್ನ ಎತ್ಕೊಬಿಡ್ಬೇಕು. ಎತ್ಕೊಳ್ಳಿಲ್ಲ ಅಂದರೆ ಏಟು ಬೀಳುತ್ತೆ ಅಂತ ಇವರು ಯಾರು ಅವನ ಹೆಸರೇನು ಮಹೇಶ್ ಅಲ್ಲ, ಅವನ ಹೆಸರೇನು ಮಹೇಶನೇ ಇರಬೇಕು, ಅದು ಏನೋ ಹೆಸರು ಮಾಡ್ತಾರೆ, ಮಂಜುನಾಥ್ ಅವರಲ್ಲ, ಅವನು ಇವನಿಗೆ ಹೇಳ್ದ, ಯಾರಿಗೆ ಅವನ ಹೆಸರೇ ಹುಡುಗರಿದ್ದಾರೆ, ಚಿಕ್ಕ ಹುಡುಗರಲ್ಲ ದೇವಸ್ಥಾನದಲ್ಲಿ, ಆ ಹುಡುಗರಿಗೆ ಹೇಳ್ದ ಬೆಳಿಗ್ಗೆ ಅಷ್ಟೊತ್ತಿಗೆ ಎಲ್ಲ ದೀಪಗಳನ್ನ ಎತ್ಕೊಳ್ಳಿಲ್ಲ ಅಂದರೆ ಏಟು ಬೀಳ್ತವೆ ಅಂತ ಹೇಳ್ದ. ಆಮೇಲೆ ದೊಡ್ಡ ದೀಪ ಎಲ್ಲ ದೇವಸ್ಥಾನದ ಒಳಗೆ ಎತ್ಕೊಳ್ಳಿ ಹಂಗೆ ಹಿಂಗೆ ಅಂತ ಹೇಳ್ದ. ದೀಪ ಅಂದರೆ ಆ್ಯಕ್ಚುಲಿ ನಮ್ಮ ಅಕ್ಕ ರೀಡು ಅಂದರೆ ಎಲ್ಲರನ್ನೂ ರೀಡು ಮಾಡಬೇಕು ಅಂತ ಹೇಳಿದ್ದು. ಮಾಡಲಿಲ್ಲ ಅಂದರೆ ಏಟು ಬೀಳುತ್ತೆ ಅಂತ. ಸೊ ನಾನೀಗ ಜಸ್ಟ್ ಒಂದು ನಿಮಿಷದ ಹಿಂದ್ಗಡೆ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದೆ. ಜುಡಿಷಿಯಲ್ ಕಸ್ಟಡಿಗೆ ಎಲ್ಲರೂ ಹೋಗಲೇಬೇಕಾಗಿ ಬರುತ್ತೆ. ಯಾವುದು ಲೀಗಲ್ ಪ್ರೊಸೀಜರ್ ಯಾರಿಗೂ ಆಪ್ಷನ್ ಇಲ್ಲ. ಎಲ್ಲರೂ ತಮ್ಮ ಕತೆಗಳನ್ನು ಕೋರ್ಟಲ್ಲಿ ಹೇಳ್ಕೊಳ್ಳಿ ಅಂತ ನಾನು ಸೋಷಿಯಲ್ ಮೀಡಿಯಾ ಅಪ್ಲೋಡ್ ಮಾಡಿದೆ. ಸೊ ತಕ್ಷಣ ಅವನು ಓನ್ ಆ್ಯಕ್ಟಿವ್ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋದ. ಅದು W ಸೀರೀಸ್, ಅಂದರೆ ನನ್ನ ಮೇಲೆ ಹಲ್ಲೆ ಮಾಡ್ತಾರೆ ಅನ್ನೋದ್ರೆ ಆ ಆ್ಯಟಿಟ್ಯೂಡ್ ಇದಾಗಿತ್ತು. ಇವನೇನೋ ತಲೆ ಕೆರ್ಕೊಂಡು ಏನೋ ರೈಮಂಡ್ಸ್ ಕಂಪ್ಲೀಟ್ ಮ್ಯಾನ್ ಏನೋ ಗಡ್ಡ ಎಲ್ಲ ಬೋಳಿಸ್ಕೊಂಡು ಏನೋ ತೊಗೊಂಬತ್ತವನೆ. ಎದುರಿಸೋದೆಲ್ಲ ಇದ್ದಿದ್ದೆ, ಇದಕ್ಕೆಲ್ಲ ಎದುರ್ಕೊಳ್ಳೋಕ್ಕಾಗಲ್ಲ. U6316 ಅವನೇನು ಗಡ್ಡ ತೋರಿಸಿದ್ವು ಅಂದರೆ ಶೇವಿಂಗ್ ಮಾಡಿಸ್ಕೊಂಡಿಲ್ಲ ನಾನು ಅಂತ. ಅವ್ನು ಕ್ಲೀನ್ ಶೇವ್ಡ್ ಇದ್ದಾನೆ, ನಾನು ನಾನು ಶೇವಿಂಗ್ ಮಾಡಿಸ್ಕೊಂಡಿಲ್ಲ, ಅದ್ರದ್ದು ಕತೆ ಹೇಳ್ತಾ ಇರೋದು ಅವನು.